जपताना तान भूक हरली, नाम जपताना तान भूक हरली. गुरु हमसे श्री विद्याधीश स्वामी, ज्ञानी केली जप केंद्र ग्रामी. गुरु हमसे श्री विद्याधीश स्वामी, ज्ञानी केली जप केंद्र ग्रामी. राम नामात आधार शक्ती, राम नामात आधार शक्ती. वाल्या कोळी वाल्मिकी होती, वाल्या कोळी वाल्मिकी होती. नाम जपता बहु दुःखी सरली, राम नामाची शाळा भरली, राम नामाची शाळा भरली. नाम जपताना तान भूक हरली, नाम जपताना तान भूक हरली. बंधू भगिनी झाले जप करी, बंधू भगिनी झाले जप करी. 550 कोटी जपाचा संकल्प सामोरी, 550 कोटी जपाचा संकल्प सामोरी. जीवन राम बालराम दशरथ नंदन जानकी नाथ, रघुत्तमा सीतापती. सर्व केंद्र नाम जपात रंगून गेली, रंगून गेली. राम नामाची शाळा भरली, राम नामाची शाळा भरली. नाम जपताना तान भूक हरली, नाम जपताना तान भूक हरली. स्वामीजीची दूरदृष्टी, स्वामीजीची दूरदृष्टी. पुण्यफळाची ओढील वृष्टी, पुण्यफळाची ओढील वृष्टी. मंत्र जपाचे पसरले वारे, महिमा जपाचा बघतील सारे. मंत्र जपाचे पसरले वारे, महिमा जपाचा बघतील सारे. गुरुआज्ञा फळास आली, राम नामाची शाळा भरली, राम नामाची शाळा भरली. नाम जपताना तान भूक हरली, नाम जपताना तान भूक हरली. राम नामाची शाळा भरली, राम नामाची शाळा भरली. नाम जपताना तान भूक हरली, नाम जपताना तान भूक हरली. श्रीराम जय राम जय जय राम, 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 श्रीराम जय राम जय जय राम. श्रीराम
श्रीराम जय राम जय जय राम श्रीराम जय राम जय जय राम श्रीराम जय राम जय जय राम गोपीचंद राजाने हरीचा चरण लक्ष लाविला देव गेले सत्व पाहिला सिरियाळाचा खरा श्रीराम जय राम जय जय राम श्रीराम जय राम जय जय राम श्रीराम जय राम श्रीराम जय राम श्रीराम जय राम जय जय राम श्रीराम जय राम जय जय राम श्रीराम जय राम जय जय राम वधिले बाळक दिदले भोजन सत्व धीर तो खरा राम नाम उच्चरा जन्माचे सार्थक करा श्रीराम जय राम जय जय राम श्रीराम जय राम जय जय राम श्रीराम जय राम श्रीराम जय राम श्रीराम जय राम जय जय राम श्रीराम
तस्य मदो मत्तमः त्वमग्ने अंगीरस्योगस्वदेव पीतामहः आशन्तमशन्तमाभिरभिष्टिभिः शान्तिः स्वस्ति मा कुर्वता शन्नक्कनिक्रलदेवः पर्जन्यो विवर्षतु श्रीवासुदेवस्मृतिपालन कालरूपा जीवोत्तमो ವೃಂದಾವನ ಅಲ್ಲ ನಮ್ಗೆ ಒಳಗೋಗ್ಲಿಕ್ಕಿಲ್ಲಲ್ಲ ಒಳಗೆ ಹೋಗಿ ಬಿತ್ತನೆ ಜನ ನಮ್ಮಂಗ ಈತದಿಲ್ಲಕ್ಕಾಗ್ತದೆ ಒಳಗೆ ಕ್ಯಾಮರಾ ಫಿಕ್ಸ್ ಮಾಡಿಬಿಡ್ತೀರಾ ಸ್ಟಿಲ್ ವೈಡ್ श्रीराम विठ्ठल विभो तव सुप्रभातम् ಗುರು ಭಕುತಿ ಬೇಕು ಹಿರಿಯರ ಕರುಣೆ ಬೇಕು ಹರಿಕಥೆ ನಿತ್ಯ ಕೇಳುತ್ತಲಿರಬೇಕು ಬಿರುಕುತಿ ಬೇಕು ವಿಷ್ಣುವಾರಾಧನೆ ಬೇಕು ವರಮಂತ್ರ ಜಪಬೇಕು ತಪಬೇಕು ಪರಗತಿಗೆ ಸಿರಿಹಯವದನನ ಪರಮಾನುಗ್ರಹ ಬೇಕು ವಿಷಯ ನಿಗ್ರಹ ಬೇಕು ವಿಷಯ ನಿಗ್ರಹ ಬೇಕು ಇಂದಿರಕಾಂತರ ಕಮಲಾನಾಥರ ದ್ವಾರಕನಾಥರ ವಿದ್ಯಾಧಿರಾಜರ ವಿದ್ಯಾಧೀಶರ ಪಾದ ಕಮಲದಲ್ಲಿ ಭೃಂಗರಾಗಿ ಆನಂದವ ಕಾಣುವ ಗುರು ಭಕುತಿಯೋ ಅನುದಿನ ಬೇಕೆಮಗೆ ಗುರು ಭಕುತಿಯೋ ಅನುದಿನ ಬೇಕೆಮಗೆ ಮುರಾರಿ
ಮುರಹರನ ಚರಣವನು ಬಿಡದೆಲೆ ಭಜಿಸುವ ಗುರು ಭಕುತಿಯು ಅನುದಿನ ಬೇಕೆ ಮಗೆ, ಅನುದಿನ ಬೇಕೆ ಮಗೆ. ಸಮಯ ಆದರೆ ಅಲ್ಲಿ ರೆಡಿ ಕಾರ್ಯಕ್ರಮಕ್ಕೆ ರೆಡಿ ಆಗಿ ವ್ಯವಸ್ಥೆಯನ್ನು ಮಾಡಿ ಬರ್ತೇವೆ. ಅನುದಿನ ಬೇಕೆ ಮಗೆ, ಮುರಹರನ ಚರಣವನು ಬಿಡದೆಲೆ ಭಜಿಸುವ ಗುರು ಭಕುತಿಯು ಅನುದಿನ ಬೇಕೆ ಮಗೆ. ಇಂದಿರಕಾಂತರ ಕಮಲಾನಾಥರ ದ್ವಾರಕನಾಥರ ವಿದ್ಯಾಧಿರಾಜರ ವಿದ್ಯಾಧೀಶರ ಪಾದ ಕಮಲದಲ್ಲಿ ಭೃಂಗರಾಗಿ ಆನಂದವ ಕಾಣುವ. ಇಂದಿರಕಾಂತರ ಕಮಲಾನಾಥರ ದ್ವಾರಕನಾಥರ ವಿದ್ಯಾಧಿರಾಜರ ವಿದ್ಯಾಧೀಶರ ಪಾದ ಕಮಲದಲ್ಲಿ ಭೃಂಗರಾಗಿ ಆನಂದವ ಕಾಣುವ. ಇಂದಿರಕಾಂತರ ಕಮಲಾನಾಥರ ದ್ವಾರಕನಾಥರ ವಿದ್ಯಾಧಿರಾಜರ ವಿದ್ಯಾಧೀಶರ ಪಾದ ಕಮಲದಲ್ಲಿ ಭೃಂಗರಾಗಿ ಆನಂದವ ಕಾಣುವ. ಇಂದಿರಕಾಂತರ ಕಮಲಾನಾಥರ ದ್ವಾರಕನಾಥರ ವಿದ್ಯಾಧಿರಾಜರ ವಿದ್ಯಾಧೀಶರ ಪಾದ ಕಮಲದಲ್ಲಿ ಭೃಂಗರಾಗಿ ಆನಂದವ ಕಾಣುವ. ಇಂದಿರಕಾಂತರ ಕಮಲಾನಾಥರ ದ್ವಾರಕನಾಥರ ವಿದ್ಯಾಧಿರಾಜ. ಗುರು ಭಕುತಿ ಬೇಕು, ಹಿರಿಯರ ಕರುಣೆ ಬೇಕು, ಹರಿಕಥೆ ನಿತ್ಯ ಕೇಳುತ್ತಲಿರಬೇಕು. ವಿರುಕುತಿ ಬೇಕು, ವಿಷ್ಣು ಆರಾಧನೆ ಬೇಕು, ವರಮಂತ್ರ ಜಪಬೇಕು, ತಪಬೇಕು ಪರಗತಿಗೆ, ಸಿರಿಹಯವದನನ ಪರಮಾನುಗ್ರಹ ಬೇಕು.
ವಿಷಯ ನಿಗ್ರಹ ಬೇಕು, ವಿಷಯ ನಿಗ್ರಹ ಬೇಕು. ಇಂದಿರಕಾಂತರ ಕಮಲಾನಾಥರ ದ್ವಾರಕನಾಥರ ವಿದ್ಯಾಧಿರಾಜರ ವಿದ್ಯಾಧೀಶರ ಪಾದ ಕಮಲದಲ್ಲಿ ಭೃಂಗರಾಗಿ ಆನಂದವ ಕಾಣುವ. ಗುರು ಭಕುತಿಯೋ ಅನುದಿನ ಬೇಕೆಮಗೆ, ಗುರು ಭಕುತಿಯೋ ಅನುದಿನ ಬೇಕೆಮಗೆ. ಮುರಹರನ ಚರಣವನು ಬಿಡದೆಲೆ ಭಜಿಸುವ ಗುರು ಭಕುತಿಯೋ ಅನುದಿನ ಬೇಕೆಮಗೆ, ಅನುದಿನ ಬೇಕೆಮಗೆ. ಇಷ್ಟನಾದ ಶ್ರೀರಾಮ ವಿಠಲರ ಶಿಷ್ಟರ ಕೂಡಿ ಪೂಜಿಪಯತಿಗಳ. ಇಷ್ಟನಾದ ಶ್ರೀರಾಮ ವಿಠಲರ ಶಿಷ್ಟರ ಕೂಡಿ ಪೂಜಿಪಯತಿಗಳ. ತುಷ್ಟರಾಗಿ ಬಂದ ಭಕುತರ ಹರಸುವ, ತುಷ್ಟರಾಗಿ ಬಂದ ಭಕುತರ ಹರಸುವ. ಸೃಷ್ಟಿಶನ ಪಾದ ಮನದಲ್ಲಿ ನೆನೆಯುವ ಗುರು ಭಕುತಿಯೋ ಅನುದಿನ ಬೇಕೆಮಗೆ, ಗುರು ಭಕುತಿಯೋ ಅನುದಿನ ಬೇಕೆಮಗೆ. ಮುರಹರನ ಚರಣವನು ಬಿಡದೆ ವಿಷ್ಣು ಅವತಾರ ಪ್ರಣಾಮ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಮಹಾವಿಷ್ಣು ಅವತಾರ ಪ್ರಣಾಮ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ತ್ರೇತಾಯುಗ ಸಂಜಾತ ಪ್ರಣಾಮ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಇಕ್ಷ್ವಾಕು ಸೂರ್ಯ ವಂಶಜ ರಾಮ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ರಘುಕುಲ ವಂಶೋದ್ಧಾರಕ ರಾಮ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಸಾಕೇತಪುರಿ ಮಂಗಳಧಾಮ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ದಶರಥ ಜ್ಯೇಷ್ಠ ಸುನಂದನ ರಾಮ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಕೌಶಲ್ಯ ಸುತ ಸುಂದರ ರಾಮ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಲಕ್ಷ್ಮಣ ಭರತ ಶತ್ರುಘ್ನನ ರಾಮ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಗುರು ವಸಿಷ್ಠ ಉಪದೇಶಿತ ರಾಮ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ವಿಶ್ವಾಮಿತ್ರ ಸುದೀಕ್ಷಿತ ರಾಮ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಧನುರಾಭ್ಯಾಸ ಪ್ರಶಿಕ್ಷಿತ ರಾಮ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಸುಬಾಹು ತಾಟಕ ಮರ್ದನ ರಾಮ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಕ್ಷತ್ರಿಯ ಧರ್ಮ ಸುಪಾಲಕ ರಾಮ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಗೌತಮ ವನಿತಾ ತಾರಕ ರಾಮ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಮಿಥಿಲಾ ನಗರ ಪ್ರವೇಶಿತ ರಾಮ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ದಿವ್ಯ ಶಿವಧನು ಭಂಜಕ ರಾಮ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ರಾಜ ಜನಕ ಪ್ರಶಂಸಿತ ರಾಮ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಭೂಮಿ ಜಾವರಣ ಪರಿಣಯ ರಾಮ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ರಾಮ ರಾಮ ಜಯ ಸೀತಾರಾಮ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಸೀತಾರಾಮ ಜಯ ಶ್ರೀ ರಘುರಾಮ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಪಿತೃವಾಕ್ಯ ಪರಿಪಾಲಕ ರಾಮ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ವನವಾಸಾವಧಿ ಸ್ವೀಕೃತ ರಾಮ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಪರ್ಣಕುಟೀರ ನಿವಾಸಿತ ರಾಮ, राम पालय दशरथ राम पालय, राम पालय रघुकुल राम पालय. राम रूप जित काम निरंतर, राम रूप जित काम निरंतर. राम पालय
दशरथ राम पालय राम पालय रघुकुल राम पालय दशरथ राम पालय रघुकुल राम पालय राम पालय कमल कमल निजनाभिविराजित राम पालय हर सुर सरसिज भव गरुडार्चित राम पालय वसुधेश्वर दश शिरमद खण्डन राम पालय दशरथ राम पालय रघुकुल राम पालय पालय दशरथ राम पालय महाविष्णु अवतार प्रणाम श्रीराम जय राम जय जय राम महाविष्णु अवतार प्रणाम श्रीराम जय राम जय जय राम त्रेतायुग संजात प्रणाम श्रीराम जय राम जय जय राम इक्ष्वाकु सूर्यवंशज राम श्रीराम जय राम जय जय राम रघुकुल वंशोद्धारक राम श्रीराम जय राम जय जय राम साकेतपुरी मंगलधाम श्रीराम जय राम जय जय राम दशरथ ज्येष्ठ सुनंदन राम श्रीराम जय राम जय जय राम कौशल्य सुत सुंदर राम श्रीराम जय राम जय जय राम लक्ष्मण भरत शत्रुघ्न राम श्रीराम जय राम जय जय राम गुरु वसिष्ठ उपदेशित राम श्रीराम जय राम जय जय राम विश्वामित्र सुदीक्षित राम श्रीराम जय राम जय जय राम धनुराभ्यास प्रशिक्षित राम श्रीराम जय राम जय जय राम सुबाहु ताटक मर्दन राम श्रीराम जय राम जय जय राम क्षत्रिय धर्म सुपालक राम श्रीराम जय राम जय जय राम गौतम वनिता तारक राम श्रीराम जय राम जय जय राम मिथिला नगर प्रवेशित राम श्रीराम जय राम जय जय राम दिव्य शिव धनु भंजक राम श्रीराम जय राम जय जय राम राजा जनक प्रशंसित राम श्रीराम जय राम जय जय राम भूमि
भूमिजावरण परिणय राम श्रीराम जय राम जय जय राम 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 जय सीताराम श्रीराम जय राम जय जय राम सीताराम जय श्री रघुराम श्रीराम जय राम जय जय राम पितृवाक्य परिपालक राम श्रीराम जय राम जय जय राम वनवासावधि स्वीकृत राम श्रीराम जय राम जय जय राम पर्णकुटीर निवासित राम राम पालय दशरथ राम पालय राम पालय रघुकुल राम पालय रामरूपजित काम निरन्तर रामरूपजित काम निरन्तर राम पालय दशरथ राम पालय राम पालय रघुकुल राम पालय तरुणारुण मृदुचरणाम्बुजयुग राम पालय रम्भास्तम्भ विजृम्भोरुद्वय राम पालय तरुणारुण मृदुचरणाम्बुजयुग राम पालय रम्भास्तम्भ विजृम्भोरुद्वय राम पालय पटुतर किङ्किणि घटित त्रिकटितल राम पालय दशरथ राम पालय रघुकुल राम पालय कमल कमल निजनाभिविराजित राम पालय हर सुर सरसिज भव गरुडार्चित राम पालय कमल कमल निजनाभिविराजित राम पालय हर सुर सरसिज भव गरुडार्चित राम पालय वसुधेश्वर दश शिरमदखण्डन राम पालय दशरथ राम पालय रघुकुल राम पालय महाविष्णु अवतार प्रणाम श्रीराम जय राम जय जय राम महाविष्णु अवतार प्रणाम श्रीराम जय राम जय जय राम त्रेतायुग संजात प्रणाम श्रीराम जय राम जय जय राम इक्ष्वाकु सूर्यवंशज राम श्रीराम जय राम जय जय राम रघुकुल वंशोद्धारक राम श्रीराम जय राम जय जय राम साकेतपुरी मंगलधाम श्रीराम जय राम जय जय राम दशरथ ज्येष्ठ सुनंदन राम श्रीराम जय राम जय जय राम कौशल्य सुत सुंदर राम श्रीराम जय राम जय जय राम लक्ष्मण भरत शत्रुघ्न राम श्रीराम जय राम जय जय राम गुरु वसिष्ठ उपदेशित राम श्रीराम जय राम जय जय राम
विश्वामित्र सुदीक्षित राम श्रीराम जय राम जय जय राम धनुराभ्यास प्रशिक्षित राम श्रीराम जय राम जय जय राम सुबाहु ताटक मर्दन राम श्रीराम जय राम जय जय राम क्षत्रिय धर्म सुपा आम्ही प्रार्थना करतायची सर्व लोकांना सभांगणा भितर बसून घेऊ का. परमपूज्य स्वाम्याला गेले दिव्य आगमन जाऊच वेळाची री तुम्ही बशील जाग्याकडं थंय थंय राबका आणि स्वाम्यान येऊन वेदिकेचेर सर्वज्ञ पीठ ग्रहण केल्यानंतर तुम्ही तुमगेल्या आसनाचेर बसका ही आमगेली नम्र प्रार्थना. आईच्या सभा कार्यक्रमा भितरी वेदघोष संस्कतेरी वेदमूर्ती वसंत भट, वेदमूर्ती आनंद भट, वेदमूर्ती रमेश भट, वेदमूर्ती नारायण भट, वेदमूर्ती राघवेंद्र भट आणि वेदमूर्ती सुदेश भट हांगेल नाव आमकां दिलेलें आसाची दय करून हे इतले भटमामांनी वेदिकेचे दावी सायडान वेदघोष किंता पूर्वाकच तांगेली उपस्थिती लाभो का ही आमगेली प्रार्थना. वेदमूर्ती वसंत भट, आनंद भट, रमेश भट, नारायण भट, राघवेंद्र भट आणि सुदेश भट आणि इत लोकांनी वेदिकेचे दावी सायडान उपस्थिती घडोव का. हरि ओम. वाक्य कोण गेले.
मंगल सौपर्णी वारुणी गौरींक मंगल इंद्राक कामदेवाक मंगल मनु दक्ष बृहस्पतींक मंगल सूर्य चंद्र यम वरुणांक मंगलम मंगलम राम विठ्ठला मंगलम राम विठ्ठला मंगलम नारद भृगुवर्णीक मंगल सप्तर्षि गणपतीक मंगल राहु केतु पूजादिकांक मंगल गंगेक बुध शनीक मंगलम मंगलम राम विठ्ठला मंगलम राम विठ्ठला मंगलम वायुरूपी पूर्ण प्रज्ञांक माध्व वैष्णव बुधशनीक मंगलम मंगलम राम विठ्ठला मंगलम राम विठ्ठला मंगलम मंगल वायुरूपी पूर्ण प्रज्ञांक माध्व वैष्णव टेस्टिंग
ಪರ್ತಗಾಳಿ ಜೀವೋತ್ತಮ ಮಠಾಧೀಶ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮಿ ಮಹಾರಾಜ್ ಕಿ ಜಗದ್ಗುರು ಶ್ರೀಮದ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಪಲಿಮಾರು ಮಠಾಧೀಶ ಪರಮ ಪೂಜ್ಯ ಶ್ರೀಮದ್ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮಿ ಮಹಾರಾಜ್ ಕಿ ಪಟ್ಟ ಶಿಷ್ಯ ಶ್ರೀಮದ್ ಶ್ರೀ ವಿದ್ಯಾ ರಾಜೇಶ್ವರ ಸ್ವಾಮೀಜಿ ಕಿ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶ ಪರಮ ಪೂಜ್ಯ ಶ್ರೀಮದ್ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮಿ ಮಹಾರಾಜ್ ಕಿ ಜಗದ್ಗುರು ಶ್ರೀಮದ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಪಲಿಮಾರು ಮಠಾಧೀಶ ಪರಮ ಪೂಜ್ಯ ಶ್ರೀಮದ್ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮಿ ಮಹಾರಾಜ್ ಕಿ ಪಟ್ಟ ಶಿಷ್ಯ ಶ್ರೀಮದ್ ಶ್ರೀ ವಿದ್ಯಾ ರಾಜೇಶ್ವರ ತೀರ್ಥ ಸ್ವಾಮೀಜಿ ಕಿ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮಿ ಮಹಾರಾಜ್ ಕಿ ಜಗದ್ಗುರು ಶ್ರೀಮದ್ ಶ್ರೀ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಪಲಿಮಾರು ಮಠಾಧೀಶ ಪರಮ ಪೂಜ್ಯ ಶ್ರೀಮದ್ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮಿ ಮಹಾರಾಜ್ ಕಿ ಶ್ರೀಮದ್ ಶ್ರೀ ವಿದ್ಯಾ ರಾಜೇಶ್ವರ ಸ್ವಾಮೀಜಿ ಕಿ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮಿ ಮಹಾರಾಜ್ ಕಿ श्री शिवानंद सालगावकर, श्री टी.व्ही. मोहनदास पै, श्री के. उल्हास कामत, श्री प्रदीप पै आणि श्री मुकुंद कामत आणि व्यासपीठाचेर आसन ग्रहण करचे खातीर व्यासपीठार येवका म्हूण हांव नम्रतापूर्वक विनंती करता. श्री शिवानंद सालगांवकर, श्री टी.व्ही. मोहनदास पै, श्री के. उल्हास कामत, श्री प्रदीಪ್ ಪೈ ಮತ್ತು ಶ್ರೀ ಮುಕುಂದ್ ಕಾಮತ್ ಇವರು ಪೀಠದ ಮೇಲೆ ಆಸನವನ್ನು ಗ್ರಹಣ ಮಾಡುವುದಕ್ಕೋಸ್ಕರ ವೇದಿಕೆಯ ಮೇಲೆ ಬರಬೇಕಾಗಿ ನಮ್ರತಾಪೂರ್ವಕ ವಿನಂತಿ. ಶ್ರೀರಾಮಂ ಭಕ್ತ ಕಲ್ಯಾಣ ಕಾರಿಣಾಂ ಮುನಿವಲ್ಲಭಂ ಕ್ಷಮಾಶೀಲಂ ದಯಾಪೂರ್ಣಂ ವಂದೇ ಶ್ರೀ ಜಾನಕಿ ಪ್ರಿಯಂ. ಭರತಖಂಡದಷ್ಟು ಪ್ರಾಚೀನವಾದಂತಹ ದೇಶ ಬೇರೊಂದಿಲ್ಲ. ಇದು ಆಧ್ಯಾತ್ಮಿಕ ವಿದ್ಯೆಯ ತವರೂರು, ಧರ್ಮದ ಮನೆ. ಸನಾತನ ಧರ್ಮವನ್ನು ಜಗತ್ತಿಗೆ ಸಾರಿದ ಸುಸಂಸ್ಕೃತ ನಾಡು ನಮ್ಮದು. ಲೌಕಿಕ ಪಾರಮಾರ್ಥ ಸಂಯುಕ್ತ ತತ್ವಗಳನ್ನು ಜನಸಾಮಾನ್ಯರಲ್ಲಿ ಪ್ರಚಾರ ಮಾಡುತ್ತಾ ಲೋಕ ಕಲ್ಯಾಣವನ್ನು ಬಯಸಿ ಧರ್ಮದ ರಕ್ಷೆಯನ್ನು ನೀಡುತ್ತಲಿದ್ದ ಈ ಪುಣ್ಯ ಭೂಮಿ ಅನೇಕ ಋಷಿಗಳ ಬೀಡು. ಇಂತಹ ಮಠಗಳ ಸರಮಾಲಿಕೆಯಲ್ಲಿ ಕಳೆದ 550 ವರ್ಷಗಳಿಂದ ವೈಷ್ಣವ ಧರ್ಮದ ಪ್ರಚಾರವನ್ನು ಮಾಡುತ್ತಾ ಹರಿಯೇ ಸರ್ವೋತ್ತಮ ತತ್ವದ ಮಾಧ್ವ ಮತ ಸಂಪ್ರದಾಯದಲ್ಲಿ ಉತ್ತಮೋತ್ತಮ ತೇಜಸ್ವಿ ಮತ್ತು ತಪೋನಿಷ್ಠ ಗುರುಪರಂಪರೆಯ ಘನ ಇತಿಹಾಸವನ್ನು ನಿರ್ಮಿಸಿದಂತಹ ಗುರುಮಠಗಳಲ್ಲಿ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠವು ತನ್ನ ಆರ್ಯ ಸನಾತನ ಧರ್ಮ ಬಾವುಟವನ್ನು ಆ ಸೇತು ಹಿಮಾಚಲ ಪರ್ಯಂತ ಹಾರಾಡಿಸುತ್ತಾ ನಿಂತಿದೆ. ಶ್ರೀ ಶಾಲಿವಾಹನ ಸಖೆ 1397 ಮನ್ಮಥ ಸಂವತ್ಸರ, ಇಂಗ್ಲಿಷ್ ಶಕೆ 1475 ಚೈತ್ರ ಶುಕ್ಲ ದ್ವಿತೀಯ ಪ್ರಸಿದ್ಧವಾದಂತಹ ಭೂವೈಕುಂಠ ಎಂದು ಕರೆಯಲ್ಪಡುವಂತಹ ಭರತಖಂಡದ ಶ್ರೀ ಬದರೀನಾಥ ಕ್ಷೇತ್ರದಲ್ಲಿ ಜಗದ್ಗುರು ಶ್ರೀಮಂತ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನದ ಫಲಿಮಾರು ಮಠಾಧೀಶರಾದಂತಹ
10ನೆಯ ಯತಿವರಿಯ ಪರಮಪೂಜ್ಯ ಶ್ರೀಮದ್ ರಾಮಚಂದ್ರ ತೀರ್ಥ ಸ್ವಾಮೀಜಿಯವರಿಂದ ದೀಕ್ಷೆಯನ್ನು ಪಡೆದು ಕ್ಷೇತ್ರ ದೇವರ ಹೆಸರನ್ನೇ ನಾಮಾಭಿಧಾನವಾಗಿ ಪಡೆದಂತಹ ಶ್ರೀಮನ್ನಾರಾಯಣ ತೀರ್ಥ ಶ್ರೀಪಾದ ಒಡೆಯರ ಸ್ವಾಮೀಜಿಯವರು ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ವೈಷ್ಣವ ಸಂಪ್ರದಾಯದ ಪ್ರಪ್ರಥಮ ಮಠವನ್ನು ಸಂಸ್ಥಾಪನೆ ಮಾಡಿ 550 ವರ್ಷಗಳು ಮುಗಿದಿವೆ. ತನ್ನಿಮಿತ್ತ ಇಂದಿನಿಂದ 11 ದಿನಗಳ ಕಾಲ ಈ ಕ್ಷೇತ್ರದಲ್ಲಿ ಜರುಗಲಿರುವಂತಹ ಸಾರ್ಧ ಪಂಚಶತಮಾನೋತ್ಸವದ ಪ್ರಪ್ರಥಮ ದಿನದ ಪ್ರಪ್ರಥಮ ಧರ್ಮ ಸಭೆಗೆ ಸರ್ವಜ್ಞ ಪೀಠದಲ್ಲಿ ವಿರಾಜಮಾನರಾದಂತಹ ಜಗದ್ಗುರು ಶ್ರೀಮದ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಫಲಿಮಾರು ಮಠಾಧೀಶ ಪರಮಪೂಜ್ಯ ಶ್ರೀಮದ್ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ಹಾಗೂ ಪಟ್ಟ ಶಿಷ್ಯ ಶ್ರೀಮದ್ ಶ್ರೀ ವಿದ್ಯಾರಾಜೇಶ್ವರ ಸ್ವಾಮೀಜಿಯವರ ಹಾಗೂ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶ ಪರಮಪೂಜ್ಯ ಶ್ರೀಮದ್ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೆಯರ ಸ್ವಾಮೀಜಿಯವರ ದಿವ್ಯ ಚರಣಾರವಿಂದಗಳಲ್ಲಿ ಶಿರಸ ಮನಸ ನಮಿಸುತ್ತಾ ವ್ಯಾಸಪೀಠದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಮಠಾನುಯಾಯಿ ಸರ್ವಶ್ರೇಷ್ಠ ಭಕ್ತರಿಗೆ ನಾನು ನಮಿಸುತ್ತಾ ವೇದಿಕೆಯ ಎದುರು ಆಸೀನರಾದಂತಹ ಮಠಾನುಯಾಯಿ ಸರ್ವ ಭಕ್ತರಿಗೆ ನಾನು ನಮಿಸುತ್ತಾ ಮಾಸಗಳಲ್ಲಿಯೇ ಶ್ರೇಷ್ಠವಾದಂತಹ ಈ ಮಾರ್ಗಶಿರ ಮಾಸದಲ್ಲಿ ಸಪ್ತ ಕೊಂಕಣದವರನ್ನು ಪ್ರತಿನಿಧಿಸಿರುವಂತಹ ಈ ಸಪ್ತಮಿಯ ತಿಥಿಯಲ್ಲಿ ಶ್ರೇಷ್ಠವಾದಂತಹ ಗುರುದರ್ಶನವನ್ನು ಪಡೆಯುತ್ತಿರುವಂತಹ ಈ ಗುರುವಾರದಂದು ಪರಮಪೂಜ್ಯ ಸ್ವಾಮೀಜಿಯವರ ದಿವ್ಯ ಅನುಮತಿಯನ್ನು ಪಡೆದು ಸಭಾ ಕಾರ್ಯಕ್ರಮವನ್ನು ಆರಂಭಿಸಲಿಕ್ಕೆ ಇಷ್ಟಪಡುತ್ತಿದ್ದೇವೆ. ಜ್ಯೋತಿ ಸೇವೆಗೆ ಸಂಕೇತ, ಜ್ಯೋತಿ ಜ್ಞಾನದ ಗುರುತು, ಜ್ಯೋತಿ ನಿಸ್ವಾರ್ಥಕತೆಗೆ ಆದರ್ಶಪ್ರಾಯ. ತಾನು ಉರಿದು ಇತರರಿಗೆ ಅಂಧಕಾರದಲ್ಲಿರುವವರಿಗೆ ಬೆಳಕನ್ನು ನೀಡುವಂತಹ ಪರಮ ಪವಿತ್ರ ಕಾರ್ಯದ ರೂವಾರಿ ಈ ಜ್ಯೋತಿ ಜಗವೆಲ್ಲ ನಗುತ್ತಿರಲಿ, ಜಗದಳಲು ನನಗಿರಲಿ ಎಂದು ಸಾರಿ ಹೇಳುತ್ತಿದೆ. ಇಂತಹ ಜ್ಯೋತಿ ಪ್ರಜ್ವಲನ ಕಾರ್ಯವನ್ನು ಪರಮ ಪೂಜ್ಯ ಸ್ವಾಮೀಜಿಯವರು ಈಗ ನಡೆಸಿಕೊಡಬೇಕಾಗಿ ಅವರ ಚರಣಾರವಿಂದಗಳಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದಾ ಶತ್ರುಬುದ್ಧಿ ವಿನಾಶಾಯ ಸಾಯಂ ಜ್ಯೋತಿರ್ನಮೋಸ್ತುತೇ. ಭೋದೀಪದೇವಿ ರೂಪಸ್ತ್ವಂ ಕರ್ಮ ಸಾಕ್ಷಿಯ ವಿಘ್ನಕೃತ್ ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ ತ್ವಂ ಸುಸ್ಥಿರೋ ಭವ, ತಾವತ್ ತ್ವಂ ಸುಸ್ಥಿರೋ ಭವ. ಜ್ಯೋತಿ ಪ್ರಜ್ವಲನ ಮಾಡಿ ಈ ಸಾರ್ಧ ಪಂಚಶತಮಾನೋತ್ಸವದ ಪ್ರಪ್ರಥಮ ದಿನದ ಪ್ರಪ್ರಥಮ ಧರ್ಮಸಭೆಯನ್ನು ಆರಂಭಗೊಳಿಸಲು ಅನುಮತಿಯನ್ನು ನೀಡಿದಂತಹ ಸರ್ವ ಪೂಜ್ಯ ಗುರುವೃಂದದವರಿಗೆ ನಾನು ಚರಣಾರವಿಂದಗಳಲ್ಲಿ ನಮಿಸುತ್ತೇನೆ. ನಮ್ಮ ಧರ್ಮ ಸನಾತನ ಧರ್ಮವೆಂದು ಪ್ರಖ್ಯಾತವಾಗಿದ್ದು, ವೇದೋಖಿಲೋ ಧರ್ಮ ಮೂಲಂ, ವೇದಗಳೇ ನಮ್ಮ ಧರ್ಮಕ್ಕೆ ಮೂಲ. ತದ್ವಚನಾತ್ ಆಮ್ನಾಯಸ್ಯ ಪ್ರಾಮಾಣ್ಯಂ ಎಂಬ ಮಾತಿದೆ. ಭಗವಂತನ ವಾಣಿಯಾಗಿದ್ದರಿಂದ ವೇದಗಳಿಗೆ ಪ್ರಾಮಾಣ್ಯ. ಹಾಗಾಗಿ ಯಾವುದೇ ಶುಭ ಕಾರ್ಯವನ್ನು ನಮ್ಮ ಸಂಸ್ಥಾನದಲ್ಲಿ ನಿರ್ವಹಿಸಬೇಕಾಗಿದ್ದರೆ ವೇದಘೋಷದಿಂದ ನಮ್ಮ ಕಾರ್ಯಕ್ರಮ ಆರಂಭವಾಗ್ತದೆ. ಪರಮಪೂಜ್ಯ ಸ್ವಾಮೀಜಿಯವರ ದಿವ್ಯ ಪಾದಸ್ಪರ್ಶದಿಂದ ಪುನೀತವಾಗಿರುವಂತಹ
ಈ ವೇದ ಸಭೆಯಲ್ಲಿ ವೇದಘೋಷವನ್ನು ಮಾಡಿ ಇನ್ನೂ ಅದನ್ನು ಹೆಚ್ಚು ಪವಿತ್ರಗೊಳಿಸಲಿಕ್ಕಾಗಿ ನಾನು ವೈದಿಕರಾದಂತಹ ವೇದಮೂರ್ತಿ ವಸಂತ ಭಟ್, ವೇದಮೂರ್ತಿ ಆನಂದ ಭಟ್, ವೇದಮೂರ್ತಿ ರಮೇಶ್ ಭಟ್, ವೇದಮೂರ್ತಿ ನಾರಾಯಣ ಭಟ್, ವೇದಮೂರ್ತಿ ರಾಘವೇಂದ್ರ ಭಟ್ ಮತ್ತು ವೇದಮೂರ್ತಿ ಸುದೇಶ್ ಭಟ್ ಅವರಿಗೆ ನಾನು ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಇಲ್ಲಿ ಆಮಂತ್ರಿಸುತ್ತೇನೆ. हरिः ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवांस्तनूभिर्व्यशेम देवहि तय्यदायोः ॐ स्वस्ति न इन्द्रो वृद्धश्रवा स्वस्ति न पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्ता पृथिवी शिवमन्तरिक्षं द्यौर्नो देव्यभयन्नो अस्तु शिवादिशा प्रदिशा उद्दिशो न आपो विद्युतः परे पान्तु सर्वतः शान्ति शान्ति शान्तिः ॐ. ವೇದಘೋಷ ಪ್ರಾರ್ಥನೆ ನಮ್ಮ ಮನಸ್ಸು ಬುದ್ಧಿಗಳಿಗೆ ಒಂದು ಸಾಧನೆ. ಅಂತರಂಗ ಶುದ್ಧವಾಗಲಿ, ಕೆಟ್ಟ ಆಲೋಚನೆಗಳು ದೂರವಾಗಲಿ, ಮನಸ್ಸು ಸಮಾಧಾನಕರವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬ ಹಾರೈಕೆಯಿಂದ ಸಲ್ಲಿಸುವಂತಹ ಮನವಿಯೇ ವೇದಘೋಷ. ನಮ್ಮ ಅಂತರಂಗ ರೂಪಣೆಗೆ ಸಾಧನವಾದಂತಹ ಗುರುಗಳ ಮತ್ತು ಭಗವಂತನ ಅನುಗ್ರಹಕ್ಕಾಗಿ ಸುಶ್ರಾವ್ಯವಾಗಿ ಶ್ರದ್ಧಾ ಭಕ್ತಿಪೂರ್ವಕವಾಗಿ ವೇದಘೋಷವನ್ನು ಸಲ್ಲಿಸಿದಂತಹ ಸರ್ವ ವೈದಿಕೋತ್ತಮರಿಗೆ ನಾನು ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸುತ್ತೇನೆ. ಭಾರತೀಯ ಸಂಪ್ರದಾಯದ ಪ್ರಕಾರ ಆಗಮಿಸಿದಂತಹ ಸರ್ವರಿಗೂ ಹೃದಯಾಂತರಾಳದಿಂದ ಸ್ವಾಗತಿಸುವಂತಹದ್ದು ನಮ್ಮ ಧರ್ಮ. ಇಂದು ಇಲ್ಲಿ ಉಪಸ್ಥಿತರಿರುವಂತಹ ಸರ್ವರನ್ನು ಪ್ರೀತಿಪೂರ್ವಕವಾಗಿ ಆದರದಿಂದ ಸ್ವಾಗತಿಸಲಿಕ್ಕೆ ಇಲ್ಲಿ ಆಗಮಿಸಲಿಕ್ಕಿದ್ದಾರೆ ಶ್ರೀ ರಾಮು ಕಿಣಿಯವರು. ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ 550 ವರ್ಷಗಳ ಅವಿಚ್ಛಿನ್ನ ಪರಂಪರೆಯನ್ನು ಸ್ಮರಿಸುತ್ತಿರುವ ಈ ಐತಿಹಾಸಿಕ ಸುಸಂದರ್ಭದಲ್ಲಿ ಶ್ರದ್ಧಾ ಭಕ್ತಿ ಮತ್ತು ಸಮರ್ಪಣೆಗಳ ಸಮಾಗಮನವಾಗಿರುವ ಈ ಶುಭ ಸಂದರ್ಭದಲ್ಲಿ ಶ್ರೀಮಠದ ಆರಾಧ್ಯ ದೇವರು ಶ್ರೀ ರಾಮದೇವರು, ಶ್ರೀ ವೀರವಿಠ್ಠಲ ದೇವರು, ಉಡುಪಿ ಮಠದ ಶ್ರೀ ಕೃಷ್ಣ ದೇವರನ್ನು, ಶ್ರೀ ಮುಖ್ಯ ಪ್ರಾಣದೇವರನ್ನು ಶ್ರದ್ಧಾ ಭಕ್ತಿಯಿಂದ ವಂದಿಸುತ್ತಾ ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಈ ಪವಿತ್ರ ವ್ಯಾಸಪೀಠದಲ್ಲಿ ವಿರಾಜಮಾನರಾದ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೆಯರ ಶ್ರೀಪಾದಂಗಳವರ ದಿವ್ಯ ಚರಣಗಳಿಗೆ ಶ್ರದ್ಧಾ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಜಗದ್ಗುರು ಶ್ರೀಮದ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನಂ ಪಲಿಮಾರು ಮಠ ಮಠಾಧೀಶ ಪರಮ ಪೂಜ್ಯ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ದಿವ್ಯ ಚರಣಾರವಿಂದಗಳಲ್ಲಿ ಶ್ರದ್ಧಾ ಭಕ್ತಿ ಮತ್ತು ಗೌರವಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಎಲ್ಲರೂ ತಮ್ಮ ಆಗಮನ, ದಿವ್ಯ ದರ್ಶನ, ಆಶೀರ್ವಾದಪೂರ್ವಕ ಮಾರ್ಗದರ್ಶನ ಪಡೆದ ನುಡಿಗಳನ್ನು ಕೇಳಲು ಕಾತರತೆಯಿಂದ ಅನೇಕ ದಿನದಿಂದ ಕಾದು ಕುಳಿತಿದ್ದರು. ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಕೇಂದ್ರ ಸಮಿತಿಯ ಪರವಾಗಿ
ಸಮಸ್ತ ಸಾರವಂತ ಗೌಡ ಸಾರಸ್ವತ ಸಮಾಜದ ದೇಶ ವಿದೇಶಗಳಿಂದ ಬಂದ ಎಲ್ಲ ಭಕ್ತರ ಪರವಾಗಿ ತಮಗೆ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಪಲಿಮಾರು ಮಠದ ತಮ್ಮ ಪಟ್ಟ ಶಿಷ್ಯ ಶ್ರೀಮದ್ ವಿದ್ಯಾರಾಜೇಶ್ವರ ತೀರ್ಥ ಸ್ವಾಮೀಜಿಯವರ ದಿವ್ಯ ಚರಣಾರವಿಂದಗಳಲ್ಲಿ ಶ್ರದ್ಧಾ ಭಕ್ತಿಯ ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಮಠ ಕಮಿಟಿಯ ಕೇಂದ್ರ ಸಮಿತಿಯ ವತಿಯಿಂದ ಇಲ್ಲಿ ಸೇರಿದ ಎಲ್ಲ ಭಕ್ತರ ವತಿಯಿಂದ ಗೌರವಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಸ್ವಾಗತವನ್ನು ಕೋರುತ್ತೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾಡಿನ ನಮ್ಮ ಸಮಾಜದ ರತ್ನಗಳಂತೆ ಮಿನುಗುತ್ತಿರುವ ಅತಿಥಿಗಳು ಆಗಮಿಸಿದ್ದಾರೆ. ಅದರಲ್ಲಿ ಶ್ರೀಯುತ TV ಮೋಹನ್ದಾಸ್ ಪೈ, ಶ್ರೀಯುತ ಉಲ್ಲಾಸ್ ಕಾಮತ್, ಶ್ರೀಯುತ ಶಿವಾನಂದ್ ಸಾಲ್ಗಾಂವ್ಕರ್ ಹಾಗೂ ಶ್ರೀಯುತ ಪ್ರದೀಪ್ ಪೈ, ಶ್ರೀ ಪ್ರಕಾಶ್ ಪೈ, ಶ್ರೀಯುತ ಮುಕುಂದ್ ಕಾಮತ್ ಇವರೆಲ್ಲರನ್ನು ಗೌರವಪೂರ್ವಕವಾಗಿ ವಂದಿಸ್ತೇನೆ. ಅದೇ ರೀತಿ ಮಠದ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ, ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶ್ರದ್ಧಾ ಭಕ್ತಿಪೂರ್ವಕ ವೈದಿಕ ವೃಂದದವರು ಅಹೋರಾತ್ರಿ ಕಾರ್ಯ ಮಾಡ್ತಿದ್ದಾರೆ. ಎಲ್ಲ ವೈದಿಕ ವೃಂದಕ್ಕೂ ಕೂಡ ಗೌರವಪೂರ್ವಕವಾಗಿ ವಂದಿಸುತ್ತೇನೆ. ಅದೇ ರೀತಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಭಿಕರು, ಸಹೋದರ ಸಹೋದರಿಯರು, ಮಾತೃಪಿತೃ ಸಮಾನರಾದ ಎಲ್ಲ ಹಿರಿಯರಿಗೆ ಗೌರವಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ತಮಗೆ ಸ್ವಾಗತವನ್ನು ಕೊಡ್ತೇನೆ. ನಮಸ್ಕಾರ. ಸರ್ವರನ್ನು ಪ್ರೀತಿಯಿಂದ ಗೌರವಪೂರ್ವಕವಾಗಿ ಹೃದಯಾಂತರಾಳದಿಂದ ಸ್ವಾಗತಿಸಿದಂತಹ ಶ್ರೀರಾಮುಕಿಣಿಯವರಿಗೆ ನಾವು ಹೃತ್ಪೂರ್ವಕವಾದಂತಹ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಈಗ ಪಲಿಮಾರು ಮಠದ ವೇದ ವಿದ್ಯಾರ್ಥಿಗಳು ಆಗಮಿಸ್ತಾ ಇದ್ದಾರೆ. ಅಲ್ಲಿಯವರೆಗೆ, ಅವರ ಆಗಮನದವರೆಗೆ ಮುಂದಿನ ಕಾರ್ಯಕ್ರಮ ಅವರದೇ ಇದೆ. ಅಲ್ಲಿಯವರೆಗೆ ನಾನು ನಮ್ಮ ಸಂಸ್ಥಾನ ಗೋಕರ್ಣ ಜೀವೋತ್ತಮ ಮಠಕ್ಕೂ ಫಲಿಮಾರು ಮಠಕ್ಕೂ ಇರುವಂತಹ ಕೆಲವು ಸಾಮ್ಯತೆಗಳನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏಕನಾಮೋ ಬಹುಪ್ರಿಯ ಎಂಬ ಒಂದು ಮಾತಿದೆ. ವಿದ್ಯಮಾನ ಗುರುಗಳು ಫಲಿಮಾರು ಮಠಾಧೀಶರು ಮತ್ತು ನಮ್ಮ ಸಂಸ್ಥಾನ ಮಠಾಧೀಶರು ಒಂದೇ ನಾಮಾಭಿಧಾನದಿಂದ ಅಲಂಕೃತರಾದವರು. ಅದೊಂದು ನಮ್ಮಲ್ಲಿಯ ಒಂದು ಬಹು ವಿಶೇಷವಾದಂತಹ ಒಂದು ಅಂಶವಾಗಿದೆ. ಎರಡನೆಯ ಅಂಶ, ಉಭಯ ಮಠದ ಆರಾಧ್ಯ ದೇವರು ಪ್ರಭು ಶ್ರೀರಾಮಚಂದ್ರ. ಯಾಕೆ ನಮಗೆ ರಾಮಚಂದ್ರ ಆರಾಧ್ಯ ದೇವರಾಗಬೇಕು ಎಂದರೆ, ರಾಮಚಂದ್ರ ದೇವರು ಧರ್ಮವಂತ, ಸತ್ಯವಂತ, ಅತಿ ಬಲಶಾಲಿ, ಪರಾಕ್ರಮಿ, ಎಲ್ಲರ ಬಳಿಯೂ ಪ್ರಿಯವಾಗಿ ನಡೆದುಕೊಳ್ಳುವವ, ದ್ವೇಷ ಅಸೂಯೆ ಇಲ್ಲದವ, ಮಹಾತ್ಮ, ಬುದ್ಧಿವಂತ, ದುಷ್ಟರನ್ನು ಸದೆಬಡಿಯುವವ, ಸತ್ಯವಂತರನ್ನು ಕಾಪಾಡುವವ, ಮರ್ಯಾದಾ ಪುರುಷೋತ್ತಮ. ಇಷ್ಟೆಲ್ಲ ಗುಣಗಳನ್ನು ಹೊಂದಿರುವಂತಹ ಪ್ರಭು ರಾಮಚಂದ್ರ ದೇವರೇ ಉಭಯ ಮಠದ ಆರಾಧ್ಯ ದೇವರು. ಮೂರನೇ ಅಂಶ, ಈ ಎರಡೂ ಮಠದ ಅನುಯಾಯಿಗಳು ಬ್ರಾಹ್ಮಣರು. ಶಿವಳ್ಳಿ ಬ್ರಾಹ್ಮಣರು ಫಲಿಮಾರು ಮಠದ ಅನುಯಾಯಿಗಳಾದರೆ, ಗೌಡ ಸಾರಸ್ವತ ಬ್ರಾಹ್ಮಣರು ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಅನುಯಾಯಿಗಳು. ಬ್ರಾಹ್ಮಣರ ಬಗ್ಗೆ ಒಬ್ಬ ದಾರ್ಶನಿಕರು ಒಂದು ಮಾತು ಹೇಳ್ತಾರೆ. ಫಸ್ಟ್ ಲೆಟರ್ ಬಿ ಫಾರ್ ಬ್ರಿಲಿಯಂಟ್, ಅವರು ಬುದ್ಧಿವಂತರು. ಎರಡನೇ ಅಕ್ಷರ ಆರ್, ರಿಲಯಬಲ್, ಅವರು ವಿಶ್ವಾಸಾರ್ಹರು. ಮೂರನೇ ಅಕ್ಷರ ಎ, ಆಕ್ಟಿವ್, ಅವರು ಯಾವಾಗಲೂ ಕ್ರಿಯಾಶೀಲರು. ಆನೆಸ್ಟ್, ನಾಲ್ಕನೇ ಅಕ್ಷರ ಎಚ್ ಹೇಳ್ತದೆ ಆನೆಸ್ಟ್, ಅವರು ಪ್ರಾಮಾಣಿಕರು. ಬ್ರಾಹ್ಮಣ್ಯದರಲ್ಲಿ ಐದನೇ ಅಕ್ಷರ ಎಂ ಹೇಳ್ತದೆ ಮಾಡೆಸ್ಟ್, ಅವರು ಸಭ್ಯರು, ವಿನೀತಶಾಲಿಗಳು. ನಂತರದ ಅಕ್ಷರ ಹೇಳ್ತದೆ ಐ, ಇನಿಷಿಯೇಟಿವ್, ಅವರು ಯಾವುದೇ ನೇತೃತ್ವವನ್ನು ಕೊಟ್ಟರು ಆ ನೇತೃತ್ವವನ್ನು ಸಮರ್ಥವಾಗಿ ಪಾಲಿಸುವವರು. ಕೊನೆಯ ಅಕ್ಷರ ಎನ್ ಹೇಳ್ತದೆ ನೋಬಲ್, ಅವರು ಉದಾರಿಗಳು. ಎರಡೂ ಮಠದ ಅನುಯಾಯಿಗಳು ಬ್ರಾಹ್ಮಣರು. ಮುಂದಿನ ನಾಲ್ಕನೆಯ ಒಂದು ಸಾಮ್ಯತೆ ಎಂದರೆ, ಫಲಿಮಾರು ಮಠದ ಪ್ರಪ್ರಥಮ ಮಠಾಧೀಶರಾದಂತಹ ಶ್ರೀ ಋಷಿಕೇಶ ತೀರ್ಥರು ಆಚಾರ್ಯ ಮಧ್ವರಿಂದ
ದೀಕ್ಷೆಯನ್ನು ಪಡೆದಂತಹ ಪ್ರಪ್ರಥಮ ಶಿಷ್ಯರು. ಅದಕ್ಕೋಸ್ಕರವೇ ಉಡುಪಿಯ ಪರ್ಯಾಯ ಫಲಿಮಾರು ಮಠದಿಂದಲೇ ಆರಂಭವಾಗ್ತದೆ. ಯಾಕೆಂದರೆ ಅವರು ಪ್ರಥಮ ಶಿಷ್ಯರು. ಅಷ್ಟಮಠದಲ್ಲಿ ಮೊದಲನೇ ಶಿಷ್ಯರು ಫಲಿಮಾರು ಮಠದ ಶಿಷ್ಯರು. ಮತ್ತು ಫಲಿಮಾರು ಮಠದ ಶ್ರೀರಾಮಚಂದ್ರ ತೀರ್ಥರಿಂದ ದೀಕ್ಷೆಯನ್ನು ಪಡೆದಂತಹ ಪ್ರಪ್ರಥಮರು ನಮ್ಮ ಶ್ರೀಮನ್ನಾರಾಯಣ ತೀರ್ಥರು. ಇವರಿಬ್ಬರು ಪ್ರಪ್ರಥಮರು ನಮ್ಮಲ್ಲಿ. 5ನೇ ಅಂಶ, ಫಲಿಮಾರು ಮಠದ ಶ್ರೀರಾಮಚಂದ್ರ ತೀರ್ಥರು ವೈಷ್ಣವ ಸಂಪ್ರದಾಯದ ಪ್ರಪ್ರಥಮ ಶ್ರೀ ಸಂಸ್ಥಾನ ಗೋಕರ್ಣ ಮಠ ಸಂಸ್ಥಾಪನೆಗೆ ಕಾರಣರಾದರೆ, ಗೋಕರ್ಣ ಮಠದ 6ನೇಯ ಯತಿಗಳಾದಂತಹ ಅದೇ ನಾಮಾಭಿಧಾನ ಪಡೆದಂತಹ ರಾಮಚಂದ್ರ ತೀರ್ಥರು ಇಲ್ಲಿಯ ಪರ್ತಗಾಳಿ ಮಠದ ಸ್ಥಾಪನೆಗೆ ಕಾರಣೀಕರ್ತರು. ಇಬ್ಬರೂ ರಾಮಚಂದ್ರ ತೀರ್ಥರು. ಅಲ್ಲಿ ದೀಕ್ಷೆ ನೀಡಿದವರು ರಾಮಚಂದ್ರ ತೀರ್ಥರು, ಇಲ್ಲಿ ಕೇಂದ್ರ ಮಠವನ್ನು ಸಂಸ್ಥಾಪಿಸಿದಂಥವರು ರಾಮಚಂದ್ರ ತೀರ್ಥರು. ಕೊನೆಯ ಅಂಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸಮಯದ ಅವಕಾಶ ಇಲ್ಲದೆ ಇರುವುದರಿಂದ. ಈ ಎರಡೂ ಮಠಗಳು ಪ್ರಖ್ಯಾತ ನದಿಯ ದಂಡೆಯ ಮೇಲಿವೆ. ಫಲಿಮಾರು ಮಠವು ಶಾಂಭವಿ ನದಿಯ ದಂಡೆಯ ಮೇಲಿದ್ದರೆ, ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಮಠದ ಕೇಂದ್ರ ಮಠವು ಕುಶಾವತಿ ನದಿಯ ದಂಡೆಯ ಮೇಲಿದೆ. ಇಂತಹ ಸಾಮ್ಯತೆಯನ್ನು ಹೊಂದಿದಂತಹ ಈ ಒಂದು ಪ್ರಪ್ರಥಮ ಧರ್ಮಸಭೆಗೆ ದೀಕ್ಷೆ ನೀಡಿದಂತಹ ಮಠದ ವಿದ್ಯಮಾನ ಶ್ರೀಗಳು, ದೀಕ್ಷೆಯನ್ನು ಸ್ವೀಕರಿಸಿದಂತಹ ಮಠದ ವಿದ್ಯಮಾನ ಶ್ರೀಗಳು ಉಪಸ್ಥಿತರಿರುವುದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯವೇ ಸರಿ. ಗುರುಗಳ ಅನುಗ್ರಹವನ್ನು ನಾವು ಪಡೆಯಬೇಕಾಗಿದ್ದರೆ, ಇಹಪರಗಳಲ್ಲಿ ನಮ್ಮನ್ನು ಉದ್ಧರಿಸುವಂತಹ ಏನಾದರೂ ಒಂದು ಶಾಸ್ತ್ರ ದೃಷ್ಟಿಯನ್ನು ಇಟ್ಟುಕೊಂಡು ಅಂತರಂಗದ ಕೊಳೆಯನ್ನು ತೊಳೆಯಬಲ್ಲ ಇನ್ನೊಂದು ಸಾಧನ ಇದ್ದರೆ ಅದುವೇ ಗುರುರ ಅನುಗ್ರಹ. ಹಾಗಾಗಿ ಅನುಗ್ರಹವನ್ನು ಸಂಪಾದಿಸುವುದಕ್ಕೋಸ್ಕರ ಈಗ ಶ್ರೀ ಗುರುಪಾದ್ಯ ಪೂಜೆಯನ್ನು ನಿರ್ವಹಿಸಬೇಕೆಂದು ನಾನು ಸಂಘಟಕರಲ್ಲಿ ಕೇಳಿಕೊಳ್ತೇನೆ. ಗುರುಪಾದ ಪೂಜೆಯ ವೇಳೆಗೆ ಯೋಗದೀಪಿಕಾ ವಿದ್ಯಾಪೀಠ ಫಲಿಮಾರು ಮಠ ಫಲಿಮಾರು ಇಲ್ಲಿಯ ವೇದ ವಿದ್ಯಾರ್ಥಿಗಳು ಋಗ್ವೇದ ಸೂಕ್ತ ಘನಪಾಠವನ್ನು ಪ್ರಸ್ತುತಪಡಿಸಬೇಕಾಗಿ ಅವರಲ್ಲಿ ನಾನು ಶಿರಸ ಮನಸ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. धनमुभयं समाकृतमस्मभ्यं दत्तां वरुणश्च मन्युः धियं दधाना हृदयेषु शत्रावः पराजितासो अपरिलायन्ताम् संसृष्टं धनं धनं संसृष्टं संसृष्टं धनामुभयामुभयं धनं संसृष्टं संसृष्टं धनामुभयम् संसृष्टमिति संसृष्टं धनामुभयामुभयं धनं धनामुभयं समाकृतं समाकृतमुभयं धनं धनामुभयं समाकृतम् भयं समाकृतं समाकृतमुभयामुभयं समाकृतमस्मभ्यामस्मभ्यं समाकृतमुभयामुभयं समाकृतमस्मभ्यम् समाकृतमस्मभ्यामस्मभ्यं समाकृतं समाकृतमस्मभ्यं दत्तान् दत्तामस्मभ्यं समाकृतं समाकृतमस्मभ्यं दत्तान् समाकृतमिति समाकृतम् अस्मभ्यं दत्तां दत्तामस्मभ्यामस्मभ्यं दत्तां वरुणो वरुणो दत्तामस्मभ्यामस्मभ्यं दत्तां वरुणः दत्तां वरुणो वरुणो दत्तां दत्तां वरुणश्च च वरुणो दत्तां दत्तां वरुणश्च
मन्युर्मन्युश्च वरुणो वरुणश्च मन्युः च मन्युर्मन्युश्च च मन्युः मन्युरिति मन्युः भियं दधाना दधाना भियं भियं दधाना हृदयेषु हृदयेषु दधाना भियं भियं दधाना हृदयेषु दधाना हृदयेषु हृदयेषु दधाना दधाना हृदयेषु शत्रावः शत्रावो हृदयेषु दधाना दधाना हृदयेषु शत्रावः हृदयेषु शत्रावः शत्रावो हृदयेषु हृदयेषु शत्रावः पराजिताः पराजिताः शत्रावो हृदयेषु हृदयेषु शत्रावः पराजिताः शत्रावः पराजिताः पराजिताः शत्रावः शत्रावः पराजितासो अपापराजिताः शत्रावः शत्रावः पराजितासो पराजितासो अपापराजिताः पराजितासो अपनिन्नपराजिताः पराजितासो अपनि पराजितास इति पराजितासः अपनिन्नपापनिलायन्तान् नयन्तान् न्यपापनिलायन्तान् निलायन्तान् नयन्तान् निलायन्तान् लयन्तामिति लयन्तान् हरे ओम् ಯೋಗ ದೀಪಿಕಾ ವಿದ್ಯಾಪೀಠ ಫಲಮಾರು ಮಠ ಫಲಿಮಾರು ಇಲ್ಲಿಯ ವೇದ ವಿದ್ಯಾರ್ಥಿಗಳು ಋಗ್ವೇದ ಸೂಕ್ತದ ಘನಪಾಠವನ್ನು ಅತ್ಯಂತ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಇಲ್ಲಿ ಪ್ರಸ್ತುತಪಡಿಸಿದರು. ಅವರಿಗೆ ಶ್ರೀ ಸಂಸ್ಥಾನದ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಈಗ ಪಾದ್ಯ ಪೂಜೆಯನ್ನು ಸಮಿತಿಯವರು ನಿರ್ವಹಿಸಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. श्री राम जय राम
ಈಗ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ವತಿಯಿಂದ ಶ್ರೀ ಮಠಾಧೀಶರು ಗೌರವ ಸಮರ್ಪಣೆಯನ್ನು ಮಾಡಿ ಸಮಿತಿಯ ಪರವಾಗಿ ಶ್ರೀ ಫಲಿಮಾರು ಮಠದವರಿಗೆ ಗೌರವ ಸಮರ್ಪಣೆಯನ್ನು ಮಾಡಲಾಗಿದೆ. ಈಗ ಫಲಿಮಾರು ಮಠದವರು ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶರಿಗೆ ಗೌರವ ಸಮರ್ಪಣೆಯನ್ನು ಮಾಡುವಂತಹ ಸಮಯ. ಜಗದ್ಗುರು ಶ್ರೀಮದ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಫಲಿಮಾರು ಮಠಾಧೀಶ ಪರಮ ಪೂಜ್ಯ ಶ್ರೀಮದ್ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮಿ ಮಹಾರಾಜ್ ಕಿ, ಪಟ್ಟ ಶಿಷ್ಯ ಶ್ರೀಮದ್ ಶ್ರೀ ವಿದ್ಯಾ ರಾಜೇಶ್ವರ ತೀರ್ಥ ಸ್ವಾಮೀಜಿ ಕಿ, ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮಿ ಮಹಾರಾಜ್ ಕಿ. ಶ್ರೀಯುತ ವಂಶಿ ಕೃಷ್ಣಾಚಾರ್ಯರವರು ವೇದಿಕೆ ಮೇಲೆ ಬರಬೇಕಂತ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. श्रीराम जय राम जय जय राम श्रीराम जय राम जय जय राम श्रीराम जय राम जय जय राम श्रीराम जय राम श्रीराम जय
जय जय राम श्री राम जय राम जय जय ಇಂದಿನ ಈ ಒಂದು ಧರ್ಮಸಭೆಯಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಪ್ರಸ್ತಾಪಿಸುವುದಕ್ಕೋಸ್ಕರ ರಾಮಕೃಷ್ಣ ಭಟ್ ಬ್ರಹ್ಮಾವರವರನ್ನು ನಾನು ಹೃದಯ ತುಂಬಿ ಪ್ರೀತಿಯಿಂದ ಇಲ್ಲಿ ಆಮಂತ್ರಿಸ್ತಾ ಇದ್ದೇನೆ. श्री राम जय राम जय जय राम श्री राम जय राम जय जय राम श्री राम जय राम जय जय राम श्री राम जय राम सर्वसंपदां लोकाभिरामं श्रीराम जय राम जय धैर्यं निर्भयत्वमरोगतां प्रजाप्यं वाक्पटुत्वं च अभ्रमं भङ्गरहितं अगणं विमलं सदा आनन्दतीर्थमतुलं भजे तापत्रयापहम् तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राजचक्रवर्तिनम् आपादमौलिपर्यन्तं गुरुमहाकृतिं स्मरेत् जय जय राम प्रणश्यन्ति सिद्ध्यन्ति च मनोरथाः श्रीगुरुभ्यो नमः श्रीराम जय राम जय जय राम ಶ್ರೀ ಸಂಸ್ಥಾನ ಗೋಕರ್ಣ ಪಟ್ಟದಾರಿ ಜೀವೋತ್ತಮ ಮಠಾಧೀಶರಾದ ಪರಮಪೂಜ್ಯ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಪ್ರೀತಿಪೂರ್ವಕವಾದಂತಹ ಆಮಂತ್ರಣವನ್ನು ಸ್ವೀಕರಿಸಿ ಪಲಿಮಾರು ಮಠಾಧೀಶರಾದಂತಹ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಇಂದಿನ ದಿವಸ ತಮ್ಮ ಪಟ್ಟ ಶಿಷ್ಯರಾದಂತಹ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರೊಂದಿಗೆ ಇಲ್ಲಿಗೆ ಈ ಮಠವು ನಮ್ಮ ಗೋಕರ್ಣ ಮಠವು ಸಾರ್ಧ ಪಂಚಶತಮಾನೋತ್ಸವವನ್ನು ಆಚರಿಸುವ ಈ ಸಂದರ್ಭದಲ್ಲಿ ಆಗಮಿಸಿರುವುದು ಅತ್ಯಂತ ಪ್ರಮೋದವನ್ನು ತಂದುಕೊಡುವಂತಹ ವಿಷಯ. ಪರಮಪೂಜ್ಯ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ತಮ್ಮ ಶಿಷ್ಯರಾದ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರೊಟ್ಟಿಗೆ ಬಂದಿರೋದು ಇವತ್ತು ನಮ್ಮೆಲ್ಲರ ಭಾಗ್ಯ. ಭಾಗ್ಯ ಯಾಕೆ ಅಂತಂದರೆ ನಾವೆಲ್ಲರೂ ಕೂಡ ಪ್ರಾಯಃ ಗೌಡ ಸಾರಸ್ವತ ಬ್ರಾಹ್ಮಣರೆಲ್ಲರೂ ಕೂಡ ಮಧ್ವ ಮತದ ಅನುಯಾಯಿಗಳು. ಈಗ ತಾನೇ ಒಂದು ಮಾತನ್ನು ಪ್ರಸ್ತಾಪ ಮಾಡಿದರು. ಸಾಮ್ಯವನ್ನು ಹೇಳಬೇಕಾದ್ರೆ ಎಲ್ಲ ಶಿವಳ್ಳಿ ಬ್ರಾಹ್ಮಣರೆಲ್ಲರೂ ಕೂಡ ಫಲಿಮಾರು ಮಠದ ಅನುಯಾಯಿಗಳು, ನಾವು ಗೌಡ ಸಾರಸ್ವತ ಬ್ರಾಹ್ಮಣರೆಲ್ಲರೂ ಕೂಡ ಗೋಕರ್ಣ ಮಠದ ಅನುಯಾಯಿಗಳು ಅಂತ. ನನಗನಿಸಿದ್ದೇನು ಅಂದರೆ ಶಿವಳ್ಳಿ ಬ್ರಾಹ್ಮಣರಾಗಿರಬಹುದು ಅಥವಾ ಗೌಡ ಸಾರಸ್ವತ ಬ್ರಾಹ್ಮಣರಾಗಿರಬಹುದು, ನಾವೆಲ್ಲರೂ ಕೂಡ ಮಧ್ವ ಮತದ ಅನುಯಾಯಿಗಳು, ವೈದಿಕ ಮತದ ಅನುಯಾಯಿಗಳು. ಈ ದೃಷ್ಟಿಯಿಂದ ಸ್ವಾಮಿಗಳು ಇಂದಿನ ದಿವಸ ಇಲ್ಲಿ ಬಂದಿದ್ದು ಬಹಳ ಸಂತೋಷ. ಪರಮ ಪೂಜ್ಯರಾದ ಸ್ವಾಮಿಗಳ ಆಗಮನ ಎಷ್ಟು ಖುಷಿ ಕೊಟ್ಟಿದೆ ಅಂದರೆ, ಇದೇ ಸಂಸ್ಥಾನದ ಸ್ವಾಮಿಗಳು ಋಷಿಕೇಶ ತೀರ್ಥರ ಪೀಠ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರು 800 ವರ್ಷಗಳ ಹಿಂದೆ ಈ ಗೋಮಾಂತಕ ಪ್ರದೇಶಕ್ಕೆ ಬಂದು ತಾವು ತತ್ವವಾದದ ಪ್ರಚಾರವನ್ನು ಮಾಡಿ ಎಲ್ಲ ಗೌಡ ಸಾರಸ್ವತ ಬ್ರಾಹ್ಮಣರು ಕೂಡ ಅವರಿಂದ ಪ್ರಭಾವಿತರಾಗಿ ಮಧ್ವ ಸಿದ್ಧಾಂತವನ್ನು ಅಂದಿನಿಂದ ಇಂದಿನವರೆಗೆ ನಾವು ಅನುಸರಿಸಿಕೊಂಡು ಬಂದಿದ್ದೇವೆ. ಅಂತಹ ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರಾದಂತಹ ಋಷಿಕೇಶ ತೀರ್ಥರ ಆ ಪೀಠದಲ್ಲಿ 30ನೇ ಪೀಠಾಧಿಪತಿಗಳಾಗಿ ಪರಮ ಪೂಜ್ಯರಾದಂತಹ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ವಿರಾಜಮಾನರಾಗಿದ್ದಾರೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಪಲಿಮಾರು ಮಠದ 10ನೆಯ ಪೀಠಾಧಿಪತಿಗಳಾದಂತಹ ರಾಮಚಂದ್ರ ತೀರ್ಥರು ನಮ್ಮ ಗೌಡ ಸಾರಸ್ವತ ಬ್ರಾಹ್ಮಣ ಮನೆಯಲ್ಲಿ ಹುಟ್ಟಿದಂತಹ ಮಾಧವ ಎಂಬ ವಟುವಿಗೆ ದೀಕ್ಷೆಯನ್ನಿತ್ತು ಬದರಿಕಾಶ್ರಮದಲ್ಲಿ ನಾರಾಯಣ ತೀರ್ಥ ಅಂತ ನಾಮಕರಣವನ್ನು ಮಾಡಿ ಮಧ್ವ ಸಿದ್ಧಾಂತದ ಪ್ರಚಾರಕ್ಕಾಗಿ ಎಲ್ಲ ಕಡೆ ಕಳಿಸಿದರು. ಅಂದಿನಿಂದ ಇಂದಿನವರೆಗೂ ನಾವು ಮಧ್ವ ಮತವನ್ನು ಅನುಸರಿಸಿಕೊಂಡು ಬಂದಿದ್ದೇವೆ. ಪರಮ ಪೂಜ್ಯರಾದ ಪಲಿಮಾರು ಮಠಾಧೀಶರಾದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ತಮ್ಮ ಗುರುಗಳಾದ ವಿದ್ಯಾಮಾನ್ಯ ತೀರ್ಥರಿಂದ ಸರ್ವಮೂಲ ಗ್ರಂಥಗಳನ್ನು ಅಧ್ಯಯನ ಮಾಡಿ
ಶ್ರೀಮನ್ಯಾಯಸುಧಾ ಗ್ರಂಥವನ್ನು ಅಧ್ಯಯನ ಮಾಡಿ ಅವರಿಂದಲೇ ದೀಕ್ಷೆ ಪಡೆದು ಇಂದಿನ ದಿವಸ ಎಲ್ಲರ ಅಂತರಂಗದಲ್ಲಿ ಭಕ್ತಿಯ ದೀಪವನ್ನು ಹಚ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವಿದ್ಯಾಮಾನ್ಯ ತೀರ್ಥರ ಸ್ಮರಣೆಯನ್ನು ಮಾಡಲೇಬೇಕು. ಅವರ ತಪಸ್ಸು, ಅವರ ಸಿದ್ಧಿ. ವಿದ್ಯಾಮಾನ್ಯ ತೀರ್ಥರು ಅವರ ವಿದ್ವತ್ತು ವಿದ್ವನ್ಮಂಡಲ ಮಂಡಿತರಾಗಿದ್ದರು. ಅವರ ವಿದ್ವತ್ತೆಯ ಬಗ್ಗೆ ಎಲ್ಲರಿಗೂ ತಿಳಿದಿರುವ ವಿಷಯ. ಆದರೆ ಅವರ ತಪಸ್ಸು ಮತ್ತು ಸಿದ್ಧಿ ಎಂತಹದ್ದು ಅಂತ ಅನೇಕರಿಗೆ ಇಲ್ಲಿ ಉಪಸ್ಥಿತರಿರುವ ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ. ಆದ್ದರಿಂದ ಅವರ ಸ್ಮರಣೆಯನ್ನು ಮಾಡುವ ದೃಷ್ಟಿಯಿಂದ ಎರಡು ಮಾತುಗಳನ್ನು ಹೇಳ್ತೇನೆ. ಅವರ ತಪಸ್ಸು ಹೇಗಿತ್ತು ಅಂತಂದರೆ, ಅವರು ಆಚಾರ್ಯರು ಮಧ್ವಾಚಾರ್ಯರು ತಮ್ಮ ಚರಿತ್ರೆಯನ್ನು ವರ್ಣಿಸುವಾಗ, ಅವರ ಚರಿತ್ರೆಯನ್ನು ವರ್ಣಿಸುವಾಗ ಸುಮಧ್ವ ವಿಜಯದಲ್ಲಿ ಒಂದು ಮಾತು ಬರುತ್ತೆ. ಅವರು ಕಾಷ್ಠಮೌನ ವ್ರತವನ್ನು ಮಾಡಿದರು ಅಂತ. ಕಾಷ್ಠಮೌನಂ ಅದಧಾತ್ ಉಪವಾಸಂ ಅಂತ. ಉಪವಾಸ ಮಾಡಿ 1 ಮಂಡಲ 48 ದಿನಗಳ ಕಾಲ ಕಾಷ್ಠಮೌನ ವ್ರತವನ್ನು ಬದರಿಕಾಶ್ರಮದಲ್ಲಿ ಮಾಡಿದರು ಅಂತ. ಆ ಗುರುಗಳ ಮಧ್ವರ ಅವರು ನಡೆದ ದಾರಿಯಲ್ಲೇ ನಡೆಯಬೇಕು ಅನ್ನುವ ದೃಷ್ಟಿಯಿಂದ ವಿದ್ಯಾಮಾನ್ಯ ತೀರ್ಥರೂ ಕೂಡ ಬದರಿಕಾಶ್ರಮದಲ್ಲಿ 48 ದಿನಗಳ ಕಾಲ ಕಾಷ್ಠಮೌನ ವ್ರತವನ್ನು ಮಾಡಿರುವುದು ಅತ್ಯಂತ ಆಶ್ಚರ್ಯಕರ. ಆ ಚಳಿಯಲ್ಲಿ ಅಷ್ಟೇ ಅಲ್ಲ, ಅವರು ವೇದವ್ಯಾಸ ಅಷ್ಟಾಕ್ಷರ ಮಂತ್ರ 8 ಲಕ್ಷ ಅದನ್ನು ಜಪ ಮಾಡಿಕೊಂಡು ಸಿದ್ಧಿ ಪಡೆದುಕೊಂಡಂತಹ ಮಹಾಪುರುಷರು. ಅವರು ಎಂತಹ ಸಿದ್ಧ ಪುರುಷರು ಅಂತಂದರೆ, ತಮ್ಮ ಪರ್ಯಾಯ ಕಾಲದಲ್ಲಿ ವಿದ್ಯಾಮಾನ್ಯ ತೀರ್ಥರು ಕೃಷ್ಣನಿಗೆ ವಜ್ರದ ಕಿರೀಟವನ್ನು ಮಾಡಿಸಿದರು. ವಜ್ರದ ಕಿರೀಟ ಮಾತ್ರ ಅಲ್ಲ, ಸುವರ್ಣದ ರಥ, ಬಂಗಾರದ ರಥ, ಅಷ್ಟೇ ಅಲ್ಲ, ಬಂಗಾರದ ತೊಟ್ಟಿಲನ್ನು ಕೂಡ ಕೃಷ್ಣನಿಗೆ ಮಾಡಿಸಿದರು. ಯಾವುದೇ ಕಾರ್ಯಕ್ಕೆ ಕೈ ಹಾಕಬೇಕಾದರೆ ವಿದ್ಯಾಮಾನ್ಯ ತೀರ್ಥರು ಪ್ರಶ್ನೆ ನೋಡ್ತಾ ಇದ್ರಂತೆ. ಅವರು ಪ್ರಶ್ನೆ ನೋಡುವ ಕ್ರಮ ಹೇಗೆ ಅಂದರೆ, ನಾವು ಸಾಮಾನ್ಯವಾಗಿ ಜ್ಯೋತಿಷ್ಶಾಸ್ತ್ರವನ್ನು ಬಲ್ಲಂತಹ ಜ್ಯೋತಿಷ್ಕರನ್ನು ಕರೆದು ಪ್ರಶ್ನೆ ಹಾಕಿ ನೋಡ್ತೇವೆ, ಈ ಕಾರ್ಯವನ್ನು ಮಾಡಬಹುದೋ ಬೇಡವೋ, ಒಳ್ಳೆಯ ಸೂಚನೆ ಸಿಕ್ಕಿದರೆ ಮಾಡಬಹುದು ಅಂದರೆ ಮುಂದುವರಿಸ್ತೇವೆ, ಇಲ್ಲ ಅಂದರೆ ಇಲ್ಲ. ವಿದ್ಯಾಮಾನ್ಯ ತೀರ್ಥರು ಮಧ್ವಾಚಾರ್ಯರು ರಚಿಸಿದಂತಹ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ, ಅದರ ಮೇಲೆ ಅಪಾರವಾದ ವಿಶ್ವಾಸ. ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ವಿಶೇಷತೋಮೇ ಭಾರತ ವರ್ತಮಚಾರಿ ಅಂತ ಆಚಾರ್ಯರೇ ಹೇಳಿಕೊಂಡ ಹಾಗೆ, ಸಮಸ್ತ ಶಾಸ್ತ್ರಾರ್ಥಗಳ ನಿರ್ಣಯ ರೂಪ ಈ ಗ್ರಂಥ. ಆ ಗ್ರಂಥವನ್ನು ಪ್ರತಿನಿತ್ಯ ಪಾರಾಯಣ ಮಾಡೋರು. ಎಷ್ಟರ ಮಟ್ಟಿಗೆ ಸಿದ್ಧಿ ಅಂತಂದರೆ, ಅವರು ಪ್ರಶ್ನೆ ನೋಡುವ ಕ್ರಮ ಹೇಗೆ ಅಂತಂದರೆ, ಆ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥವನ್ನು ಆ ಪುಟಗಳನ್ನು ತೆರೀತಾ ಇದ್ದರು. ತೆರೆದಾಗ ಯಾವ ಪುಟದಲ್ಲಿ ಯಾವ ಪ್ರಸಂಗ ಬರ್ತಾ ಇತ್ತೋ, ಆ ಪ್ರಸಂಗ ಏನನ್ನು ಸೂಚಿಸ್ತಾ ಇತ್ತೋ ಅದರಿಂದಲೇ ತಾವು ಕಾರ್ಯವನ್ನು ಮಾಡಿದರೆ ಸಫಲರಾಗಬಹುದೋ ಇಲ್ಲವೋ ಅಂತ ತಾವು ಕಂಡು ಹಿಡಿದು ತಾವು ಮುಂದುವರಿಸ್ತಾ ಇದ್ದರು. ಹೀಗೆ ವಜ್ರದ ಕಿರೀಟವನ್ನು ಮಾಡಿಸಿದರು ಕೃಷ್ಣನಿಗೆ. ಅಷ್ಟೇ ಅಲ್ಲ, ಸುವರ್ಣದ ರಥವನ್ನು ಕೂಡ ಮಾಡಿಸಿದರು. ನಾನು ಈ ಮಾತನ್ನು ಕೇಳಿದ್ದೆ, ಸುವರ್ಣದ ರಥವನ್ನು ಮಾಡಿಸಬೇಕಾದರೆ ಕೃಷ್ಣನಿಗೆ ಒಳಗೆ ಮಾಡಬೇಕು ಅಥವಾ ಹೊರಗೆ ಮಾಡಬೇಕು ಅನ್ನುವ ಪ್ರಶ್ನೆ ಬಂತು. ರಥ ಏನೋ ಮಾಡಬೇಕು ಅಂತಾಗಿತ್ತು ಬಂಗಾರದ್ದು, ಆದರೆ ಕೃಷ್ಣ ಮಠದ ಒಳಗೆ ಅದನ್ನು ಎಳೆಯಬೇಕು ಅಥವಾ ಹೊರಗೆ ರಥ ಬೀದಿಯಲ್ಲಿ ಎಳೆಯಬೇಕು ಅಂತ ಸ್ವಾಮಿಗಳು ಯಥಾ ಪ್ರಕಾರ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ತೆರೆದರು. ತೆರೆದಾಗ ಬಂದ ವಿಷಯ ಏನು, ಪ್ರಸಂಗ ಏನು ಅಂತಂದರೆ, ಕಂಸ ತಾನು ವಸುದೇವ ದೇವಕಿಯರನ್ನು ಪುರ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇದು ಬಂದ ಪ್ರಸಂಗ. ಇದರಿಂದ ಏನು ಸೂಚಿತವಾಯಿತು ಅಂತಂದರೆ, ಆ ಸುವರ್ಣ ರಥ ಹೊರಗೆ ಮಾಡಬಹುದು ಅಂತ ಸೂಚಿತವಾಯಿತು ಅಂತ ನಾನು ಕೇಳ್ಪಟ್ಟಿದ್ದೆ. ಆದ್ದರಿಂದ ಆ ಕಾಲದಲ್ಲೇ ಬಹು ವೆಚ್ಚವಾದಂತಹ, ತುಂಬ ವೆಚ್ಚ ಆಯಿತು. ವಿದ್ಯಾಮಾನ್ಯ ತೀರ್ಥರು ಆ ಸುವರ್ಣದ ರಥವನ್ನು, ದೊಡ್ಡದಾದ ರಥವನ್ನು ಮಾಡಿಸಿದರು. ಅದಾದ ಮೇಲೆ ಅವರ ತಪಸ್ಸು ಹೇಗಿತ್ತು ಅಂತಂದರೆ, ಸುವರ್ಣದ ತೊಟ್ಟಿಲನ್ನು ಮಾಡಿಸಬೇಕಾದ್ರೆ ಕೃಷ್ಣನಿಗೆ ಅವರು ಕರೆ ಕೊಟ್ಟರು ಭಕ್ತರಿಗೆ, ಯಾರು ಬೇಕಾದರೂ ಸೇವೆ ಮಾಡಬಹುದು ಅಂತ. ಸೇವೆ ಯಾರು ಮಾಡುತ್ತಾರೋ ಯಥಾಶಕ್ತಿ, ಯಾರಿಗೆ ಸಂತಾನವಾಗಲಿಲ್ಲ ಇದುವರೆಗೂ, ಅವರಿಗೆ ಸಂತಾನವಾಗ್ತದೆ ಅಂತ ಹೇಳಿದರು. ಅವರ ವಾಕ್ಸಿದ್ಧಿ ಹೇಗಿತ್ತು ನೋಡಿ, ಅವರ ತಪಸ್ಸು ಹೇಗಿತ್ತು ಅಂತಂದರೆ, ಯಾಕೆಂದರೆ ಕೃಷ್ಣ ಅಖಿಲ ಪ್ರದಂ ಇಂದಿರೇಶಂ, ಎಲ್ಲವನ್ನೂ ಕೊಡುವವ ಅಂದಮೇಲೆ ಸುವರ್ಣ ಅವನ ತೊಟ್ಟಿಲಿಗೋಸ್ಕರ ಸೇವೆ ಮಾಡಿದವರೆಗೂ ಏನಾದರೂ ಏನು ಬೇಕೋ ಆ ಇಷ್ಟಾರ್ಥವನ್ನು ಕೊಡ್ತಾನೆ ಖಂಡಿತ. ಹೀಗೆ ತಾವು ಕರೆ ಕೊಟ್ಟಾಗ ಅನೇಕರು ಸೇವೆ ಮಾಡಿದರು. ಆ ಸುವರ್ಣದ ತೊಟ್ಟಿಲು ತಯಾರ ಆಗುವ ಕಾಲದಲ್ಲಿ ಕೃಷ್ಣನಿಗೆ ಇನ್ನೇನು ಸಮರ್ಪಣೆ ಆಗಬೇಕು, ಆ ಆಗುವ ಕಾಲಕ್ಕೇನೆ ಯಾರೆಲ್ಲ ಸೇವೆ ಮಾಡಿದರೋ, ಯಾರಿಗೆಲ್ಲ ಸಂತಾನವಾಗಿರಲಿಲ್ವೋ ಅವರೆಲ್ಲರೂ ಕೂಡ ಮಕ್ಕಳನ್ನು ಕರೆದುಕೊಂಡೇ ಬಂದಿದ್ದಾರೆ ಸಮರ್ಪಣೆ ಮಾಡಬೇಕಾದ್ರೆ. ಇದು ಅವರ ತಪಸ್ಸು. ಅಂತಹ ವಿದ್ಯಾಮಾನ್ಯ ತೀರ್ಥರ ಶಿಷ್ಯರು ಪರಮಪೂಜ್ಯರಾದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಅವರ ದಾರಿಯಲ್ಲೇ ನಡೆದುಕೊಂಡು ಬಂದವರು. ವಿದ್ಯಾಮಾನ್ಯ ತೀರ್ಥರು ಕೃಷ್ಣನಿಗೆ ವಜ್ರದ ಕಿರೀಟವನ್ನು
ಸಮರ್ಪಣೆ ಮಾಡಿದರೆ ಪರಮ ಪೂಜ್ಯರಾದ ವಿದ್ಯಾಧೀಶ ತೀರ್ಥರು ತಾವು ಕೃಷ್ಣನಿಗೆ ವಜ್ರದ ಕವಚವನ್ನು ತೊಡಿಸಿದರು ತಮ್ಮ ಪರ್ಯಾಯ ಕಾಲದಲ್ಲಿ. ಅಷ್ಟೇ ಅಲ್ಲ, ತಮ್ಮ ಎರಡನೆಯ ಪರ್ಯಾಯ ಕಾಲದಲ್ಲಿ ಅನೇಕ ಸಾಧನೆಗಳು. ವಿದ್ಯಾಮಾನ್ಯ ತೀರ್ಥರು ಸುವರ್ಣದ ರಥವನ್ನು ಮಾಡಿದರೆ ವಿದ್ಯಾಧೀಶ ತೀರ್ಥ ಶ್ರೀಪಾದರು ಕೃಷ್ಣನಿಗೆ ಸುವರ್ಣದ ಗೋಪುರವನ್ನೇ ಮಾಡಿಸಿಬಿಟ್ರು. ಅಷ್ಟೇ ಅಲ್ಲ, ನಮ್ಮಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣರಲ್ಲಿ ಭಜನಾ ಸಪ್ತಾಹ ಅಂತ ಮಾಡ್ತೇವೆ. ನಿರಂತರ 7 ದಿನಗಳ ಕಾಲ ಆ ತಾಳ ಸದ್ದು ನಿಲ್ಲಬಾರದು, ಹಾಗೆ 7 ದಿನಗಳ ಕಾಲ ಮಾಡ್ತೀವಿ. ಪರಮಪೂಜ್ಯ ಸ್ವಾಮಿಗಳು ತಮ್ಮ ಎರಡನೆಯ ಪರ್ಯಾಯದಲ್ಲಿ 2 ವರ್ಷಗಳ ಕಾಲ ಸದ್ದು ನಿಲ್ಲಬಾರದು, ನಿರಂತರ ಭಜನೆ ನಡೀತಾ ಇರಬೇಕು ಕೃಷ್ಣನ ಸನ್ನಿಧಾನದಲ್ಲಿ. ಆ ಭಜನೆ ನಿಲ್ಲದಂತೆ ನೋಡಿಕೊಂಡಂತಹ ಕೀರ್ತಿ ಅದು ಶ್ರೀಪಾದರದ್ದು. ಅಷ್ಟೇ ಅಲ್ಲ, ಆ ಕನಕ ಗೋಪುರದ ಎದುರು ನಂದಾದೀಪವನ್ನು ಹಚ್ಚಿ 2 ವರ್ಷಗಳ ಕಾಲ ನಂದಾದೀಪವನ್ನು ಆರದೇ ನೋಡಿಕೊಂಡಿರುವಂತಹ ಕೀರ್ತಿಯೂ ಅವರದ್ದೇ. ಅಷ್ಟೇ ಅಲ್ಲ, ಇನ್ನೂ ಅನೇಕ ಸಾಧನೆಗಳಿವೆ. ಸ್ವಾಮಿಗಳು ಪ್ರತಿನಿತ್ಯ 2 ವರ್ಷಗಳ ಕಾಲ, ಒಂದಲ್ಲ ಎರಡಲ್ಲ, 2 ವರ್ಷಗಳ ಕಾಲ ನಿತ್ಯ 1,00,000 ತುಳಸಿ ಅರ್ಚನೆ ಕೃಷ್ಣನಿಗೆ. ಇದು ಅವರ ಸಾಧನೆ. ಪ್ರತಿನಿತ್ಯವೂ ಜ್ಞಾನಯಜ್ಞ ಆಗಬೇಕು ಅನ್ನುವ ದೃಷ್ಟಿಯಿಂದ ಅನೇಕ ವಿದ್ವಾಂಸರನ್ನು ಕರೆಸಿ ಉಪನ್ಯಾಸಗಳು, ತಾವೂ ಸ್ವತಃ ಕುಂತಿಸ್ತುತಿಯನ್ನು ಉಪನ್ಯಾಸ ಮಾಡಿ, ನನಗೂ ಆಶ್ಚರ್ಯ ಆಯಿತು ಕೇಳಿದಾಗ, ಸ್ವಾಮಿಗಳು 2 ವರ್ಷ ಕುಂತಿಸ್ತುತಿಯನ್ನು ಉಪನ್ಯಾಸ ಮಾಡಿದ್ದಾರೆ ಅಂತ ಹೇಳಿದಾಗ, ಸಣ್ಣ ಸ್ತುತಿ ನಾವು ಒಂದು ದಿನದಲ್ಲಿ ಉಪನ್ಯಾಸವನ್ನು ಮುಗಿಸಿಬಿಡ್ತೇವೆ. ಆದರೆ ಸ್ವಾಮಿಗಳು ನಿರಂತರ ಅದಕ್ಕೆ ಅನೇಕ ಅರ್ಥಗಳನ್ನು ಹೇಳ್ತಾ ಕುಂತಿಸ್ತುತಿಯನ್ನು 2 ವರ್ಷ ತಾವು ಉಪನ್ಯಾಸ ಮಾಡಿದ್ದಾರೆ. ಅದರ ಪುಸ್ತಕವೂ ಕೂಡ ಬಿಡುಗಡೆ ಆಗಿದೆ ಅಂತ ನಾನು ಕೇಳಪಟ್ಟೆ. ಅದು ಸ್ವಾಮಿಗಳ ವಿದ್ವತ್ತೆ. ಇಂತಹ ಸ್ವಾಮಿಗಳು ಇಂದಿನ ದಿವಸ ಬಂದಿದ್ದಾರೆ ಎನ್ನುವುದು ನಮ್ಮ ಭಾಗ್ಯ. ತಮ್ಮ ವಿದ್ಯಾಧೀಶ ತೀರ್ಥರ ಗುರುಗಳಾದ ವಿದ್ಯಾಮಾನ್ಯ ತೀರ್ಥರು ಒಂದು ಮಾತನ್ನು ಹೇಳಿದರಂತೆ. ಜಿಜ್ಞಾಸಾಧಿಕರಣ ಸುಧಾಮಂಗಳ ಮಹೋತ್ಸವದಲ್ಲಿ ಅವರು ತಮ್ಮ ಶಿಷ್ಯರಾದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಹೇಳಿದ ಮಾತಿದು. ನಮಗೆ ನಮ್ಮ ಶಿಷ್ಯರ ಮೇಲೆ ಒಂದು ಅಸಮಾಧಾನ ಇದೆ. ಏನು ಅಸಮಾಧಾನ ಅಂತಂದರೆ, ಇಂದಿನವರೆಗೂ ನೀವು ಹೀಗೆ ಮಾಡಬೇಡಿ, ಹೀಗೆ ಮಾಡಿ ಅಂತ ನಮಗೆ ತಿದ್ದುವ ಅವಕಾಶವೇ ನಮ್ಮ ಶಿಷ್ಯರು ನಮಗೆ ಕೊಟ್ಟಿಲ್ಲ ಅಂತ. ಅಷ್ಟರ ಮಟ್ಟಿಗೆ ಸ್ವಾಮಿಗಳು ಗುರುಗಳ ಇಂಗಿತ ಏನಿತ್ತು ಅದನ್ನು ಮೊದಲೇ ತಾವು ಹೇಳುವ ಮುನ್ನವೇ ಅದನ್ನು ತಿಳಿದು ಕಾರ್ಯಪ್ರವೃತ್ತರಾಗ್ತಾ ಇದ್ರು. ನಮ್ಮಲ್ಲಿ ಹೇಳ್ತಾರೆ, ಶಿಷ್ಯರು ಗುರುಗಳು ಹೇಗಿರಬೇಕು ಅಂದರೆ ಇಂಗಿತಾಕಾರವಿತ್ ಪ್ರಾಜ್ಞ ಅಂತ. ಶಿಷ್ಯನ ಇಂಗಿತವನ್ನು ಬಲ್ಲವರಾಗಿರಬೇಕಂತ. ಆದರೆ ಇಲ್ಲಿ ಶಿಷ್ಯರೇ ಗುರುಗಳ ಇಂಗಿತ ಏನಿತ್ತು ಅಂತ ತಾವು ಎಲ್ಲ ತಿಳಿದು ಎಲ್ಲ ಕಾರ್ಯವನ್ನು ಮಾಡ್ತಾ ಇದ್ರು. ಇಂತಹ ಶ್ರೀಪಾದಂಗಳವರು ಗುರುಗಳ ಹಾಕಿಕೊಟ್ಟ ದಾರಿಯಲ್ಲೇ, ಅವರು ನಡೆದ ದಾರಿಯಲ್ಲೇ ತಾವು ನಡೆದು ಬಂದಿದ್ದಾರೆ. ಹಾಗೆ ತಮ್ಮ ಪಟ್ಟ ಶಿಷ್ಯರಾದಂತಹ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರು ಅವರು ಇಂದಿನ ದಿವಸ ಇಲ್ಲಿ ಬಂದಿದ್ದಾರೆ. ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ತಾವೇ ಸ್ಥಾಪಿಸಿರುವಂತಹ ಯೋಗದೀಪಿಕಾ ಗುರುಕುಲದಲ್ಲಿ ಅಲ್ಲಿಯ ವಿದ್ಯಾರ್ಥಿಯನ್ನೇ ಒಂದು ರೀತಿಯಾದ ರತ್ನವನ್ನೇ ಹೆಕ್ಕಿ ಸಮಾಜಕ್ಕೆ ಕೊಟ್ಟಿದ್ದಾರೆ. ಆ ರತ್ನವೇ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳು. ನಮಗೂ ಎಲ್ಲರಿಗೂ ವಿಶ್ವಾಸ ಇದೆ, ಯಾವ ದಾರಿಯಲ್ಲಿ ವಿದ್ಯಾಮಾನ್ಯ ತೀರ್ಥರು ನಡೆದರೋ ಅದೇ ದಾರಿಯಲ್ಲಿ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಕೂಡ ನಡೆದಿದ್ದಾರೆ. ಮುಂದಿನ ದಿನಗಳಲ್ಲಿ ತಮ್ಮ ಪಟ್ಟ ಶಿಷ್ಯರಾದ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರು ಕೂಡ ಅದೇ ದಾರಿಯಲ್ಲಿ ನಡೀತಾರೆ ಅನ್ನೋದರಲ್ಲಿ ಸಂಶಯ ಲೇಶವೂ ಇಲ್ಲ. ಹೀಗೆ ಸ್ವಾಮಿಗಳ ಮಹಿಮೆ ಇದು ಅಪಾರ. ಹಾಗಾಗಿ ಇಂದಿನ ದಿವಸ ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ. ಒಂದು ರೀತಿಯಾದ ಸಮಾಗಮ ಆಗಿದೆ. ಸಮಾಗಮ ಎಂತಹ ಸಮಾಗಮ ಅಂತಂದರೆ, ದೇವಪ್ರಯಾಗದಲ್ಲಿ ಅಲಕನಂದ ಮತ್ತು ಭಾಗೀರಥಿಯ ಸಮಾಗಮ ಆಗತ್ತೆ. ಹಾಗೆ ಇಂದಿನ ದಿವಸ ಅಲಕನಂದ ಭಾಗೀರಥಿ ಸಮಾಗಮ ಆದ ಹಾಗೆ ಉಭಯ ಪೀಠಗಳ ಸಮಾಗಮ ಆಗಿದೆ, ಉಭಯ ಪೀಠಾಧಿಪತಿಗಳ ಸಮಾಗಮ ಆಗಿದೆ. ದೇವಪ್ರಯಾಗದಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ, ದೇವಪ್ರಯಾಗದಲ್ಲಿ ಸಮಾಗಮ ಆದ ಮೇಲೆ ಒಂದೇ ಹೆಸರು ಗಂಗಾ ಅಂತ. ಹಾಗಿಲ್ಲಿ ಇವತ್ತು ಉಭಯ ಪೀಠಗಳು, ಉಭಯ ಪೀಠಾಧಿಪತಿಗಳು ಇಬ್ಬರೂ ಒಟ್ಟಿಗಾಗಿದ್ದಾರೆ, ಇಬ್ಬರ ಸಮಾಗಮ ಆಗಿದೆ. ಒಂದು ಆಗಿರೋದು ಯಾವುದು ಅಂತಂದರೆ, ಈ ಉಭಯ ಪೀಠಾಧಿಪತಿಗಳಲ್ಲಿರುವ ಗುಣಗಳು ಅದು ಒಂದೇ. ಈಗಲೇ ಚಪ್ಪಾಳೆ ತಟ್ಟಬೇಡಿ, ಗುಣಗಳು ಏನು ಅಂತ ಹೇಳಿದ ಮೇಲೆ ಚಪ್ಪಾಳೆ ತಟ್ಟಿ. ಇಬ್ಬರು ಸ್ವಾಮಿಗಳಲ್ಲೂ ನಾನು ಕಂಡ ಗುಣ ಏನು ಅಂತಂದರೆ, ನಮ್ಮಲ್ಲಿ ಶಾಸ್ತ್ರದಲ್ಲಿ ಒಂದು ಲಕ್ಷಣ ಬರುತ್ತೆ, ಅಬ್ಗುರು ಅಂದರೆ ಯಾರು ಅಂತ. ಜಲದಲ್ಲಿ ಗುರುವನ್ನು ಕಂಡೆ ಅಂತ. ಜಲ ನಮಗೆ ಗುರು ಅಂತೆ, ನೀರು. ಅದಕ್ಕೆ ಗಂಗೆ ನಾನು ಸಮಾಗಮ ದೃಷ್ಟಾಂತ ಕೊಟ್ಟಿದ್ದು ಈ ಕಾರಣಕ್ಕೋಸ್ಕರ. ನೀರಿನಲ್ಲಿರುವ ಸ್ವಭಾವ ಏನಿದೆ, ಸ್ವಚ್ಛ ಪ್ರಕೃತಿತ ಸ್ನಿಗ್ಧ ಮಧುರಸ್ತೀರ್ಥಭೂರ್ನೃಣಾಂ. ಸ್ವಚ್ಛ, ನೀರು ಹೇಗಿರುತ್ತದೆ ಅಂದರೆ ಅತ್ಯಂತ ಸ್ವಚ್ಛ ಅಂತ, ಪವಿತ್ರ. ನಾವು ಹೋಗಿ ಸ್ನಾನ ಮಾಡಿದರೆ ಅದು ಪವಿತ್ರ,
ಯಾರು ಹೋಗಿ ಅದರಲ್ಲಿ ಸ್ನಾನ ಮಾಡ್ತಾರೋ ಅವರನ್ನೂ ಪವಿತ್ರೀಕರಿಸುವಂತಹ ಆ ಶಕ್ತಿ ಆ ನೀರಿಗಿದೆ. ಹಾಗೆ ಉಭಯ ಪೀಠಾಧಿಪತಿಗಳು ಕೂಡ ಹಾಗೆ ತಾವು ಶುದ್ಧರು, ಪವಿತ್ರರು. ತಮ್ಮ ಬಳಿ ಯಾರು ಬರ್ತಾರೆ ಅವರನ್ನೂ ಪವಿತ್ರೀಕರಿಸುವ ಸಾಮರ್ಥ್ಯ ಉಭಯ ಪೀಠಾಧಿಪತಿಗಳಿಗಿದೆ. ಸ್ವಚ್ಛ, ಪ್ರಕೃತಿತ ಸ್ನಿಗ್ಧ. ಜಲದಲ್ಲಿ, ನೀರಿನಲ್ಲಿ ಒಂದು ಗುಣ ಇದೆಯಂತೆ, ಸ್ನೇಹ ಅಂತ ಗುಣ. ಅದನ್ನು ಸ್ನೇಹ ಅಂತ ಕರಿತೀವಿ. ಸ್ನೇಹ ಅಂದರೆ ನಮ್ಮ ಫ್ರೆಂಡ್ಶಿಪ್ ಅಲ್ಲ. ಆ ಸ್ನೇಹ ಅಂತಂದರೆ ಶಾಸ್ತ್ರದಲ್ಲಿ ಹೇಳೋದು ಧಾರಣಾಕರ್ಷಣ ಹೇತುಭೂತಃ ವಿಲಕ್ಷಣ ಸಂಯೋಗ ಅಂತ. ನಾವು ಹಿಟ್ಟನ್ನು ಕಲಿಸ್ತೀವಿ, ನೀರನ್ನು ಹಾಕಿ ಹಿಟ್ಟನ್ನು ಕಲಿಸಿ ಮುದ್ದೆ ಮಾಡ್ತೀವಿ. ಅದು ಮುದ್ದೆಯಾಗಿರಬೇಕಾದ್ರೆ, ಛಿದ್ರವಾಗಿ ಬೀಳದೇ ಇರಬೇಕಾದ್ರೆ ಜಲದಲ್ಲಿರುವ ಸ್ನೇಹ ಎಂಬ ಗುಣ ಕಾರಣ. ಜಲದಲ್ಲಿ ಸ್ನೇಹವೇ ಇಲ್ಲದೆ ಹೋಗಿದ್ದಿದ್ರೆ ಆ ಮುದ್ದೆ ಪಿಂಡಿ ಭಾವವೇ ಆಗ್ತಾ ಇರಲಿಲ್ಲ, ಎಲ್ಲ ಛಿದ್ರವಾಗಿ ಬೀಳ್ತಾ ಇತ್ತು. ಹಾಗಾಗಿ ಆ ಸ್ನೇಹ ಎಂಬ ಗುಣ ಏನು ಮಾಡುತ್ತೆ, ಜಲದಲ್ಲಿರುವ ಸ್ನೇಹ ಎಂಬ ಗುಣ ಆ ಹಿಟ್ಟಿನ ಕಣಗಳನ್ನು ಆಕರ್ಷಿಸಿ ಎಳೆದು ಸೆಳೆದು ಹಿಡಿದಿಟ್ಕೊಳ್ಳುತ್ತದೆ, ಬೀಳದೆ. ಹಾಗೆ ಉಭಯ ಪೀಠಾಧಿಪತಿಗಳಲ್ಲೂ ಈ ಸ್ನೇಹ ಎಂಬ ಗುಣ ಇದೆ. ಏನದು ಸ್ನೇಹ ಅಂತಂದರೆ, ಅವರೂ ಕೂಡ ಹಾಗೆ ತಮ್ಮ ಪ್ರವಚನಗಳ ಮೂಲಕ, ಬೋಧನ ಉದ್ಬೋಧನ ಪ್ರಬೋಧನಗಳ ಮೂಲಕ ಎಲ್ಲ ಸಮಾಜ ಬಾಂಧವರನ್ನು, ಭಕ್ತರನ್ನು ಆ ಹಿಟ್ಟಿನ ಕಣಗಳಂತೆ ಎಳೆದು ಸೆಳೆದು ಹಿಡಿದುಕೊಂಡಿದ್ದಾರೆ. ಯಾರು ಬೀಳಬಾರದು ಅಂತ, ಅಧಃಪತನವಾಗಬಾರದು ಅಂತ ಹಿಡಿದಿಟ್ಕೊಂಡಿದ್ದಾರೆ. ಆ ಸ್ನೇಹ ಎಂಬ ಗುಣ ಸ್ವಾಮಿಗಳಲ್ಲಿದೆ. ಪ್ರಕೃತಿತ ಸ್ನಿಗ್ಧ ಮಧುರ, ಮಾಧುರ್ಯ, ನೀರಿನಲ್ಲಿ ಮಾಧುರ್ಯ ಇದೆ. ಸ್ವೀಟ್ನೆಸ್ ಹೇಗಿರಬಹುದು ಅಂತ ನೀವು ಆಲೋಚನೆ ಮಾಡಬಹುದು. ಆದರೆ ನೆಲ್ಲಿಕಾಯಿ ತಿಂದು ನೀರು ಕುಡಿದು ಗೊತ್ತಾಗ್ತದೆ, ಮಾಧುರ್ಯ ಇದೆ ಅದರಲ್ಲಿ. ಹಾಗೆ ಉಭಯ ಪೀಠಾಧಿಪತಿಗಳ ವಚನದಲ್ಲೂ ಮಾಧುರ್ಯ ಇದೆ, ಇದನ್ನು ಹೇಳಬೇಕು ಅಂತಿಲ್ಲ. ಇಬ್ಬರ ವಚನವೂ ಪ್ರವಚನವೂ ಮಧುರ, ಅವರ ಕಂಠವೂ ಮಧುರ, ಅವರ ಉಪದೇಶವೂ ಮಧುರ. ಇಂತಹ ಉಭಯ ಪೀಠಾಧಿಪತಿಗಳ ಗುಣ ಒಂದೇ. ಆದ್ದರಿಂದ ಈ ಎರಡು ನದಿಗಳ ಸಮಾಗಮ ಒಂದಾಗಿ ಗಂಗೆಯಾಗತ್ತೆ. ಇಲ್ಲಿ ಗುಣಗಳ ಸಮಾಗಮ, ಇಬ್ಬರು ಪೀಠಾಧಿಪತಿಗಳ ಸಮಾಗಮ ಆಗಿ ಗುಣಗಳು ಒಂದೇ ಆಗಿವೆ. ಗುಣಗಳು ಮಾತ್ರ ಒಂದೇ ಅಲ್ಲ, ಉಭಯ ಪೀಠಾಧಿಪತಿಗಳ ನಾಮಾಭಿಧಾನವೂ ಕೂಡ ಒಂದೇ. ಅಷ್ಟರ ಮಟ್ಟಿಗೆ ಗೋಕರ್ಣ ಮಠಾಧೀಶರು ವಿದ್ಯಾಧೀಶ ತೀರ್ಥ ಶ್ರೀಪಾದರೆ, ಪಲಿಮಾರು ಮಠಾಧೀಶರು ಕೂಡ ವಿದ್ಯಾಧೀಶ ತೀರ್ಥ ಶ್ರೀಪಾದರೆ. ಇಷ್ಟು ನಾವು ಆ ಮಹಿಮೆಯನ್ನು ಗುರುಗಳಲ್ಲಿ ಕಾಣಬಹುದು. ಹಾಗಾಗಿ ಸ್ವಾಮಿಗಳು ತಮ್ಮ ಗುರುಗಳ, ವಿದ್ಯಾಮಾನ್ಯ ತೀರ್ಥರ ತಾವು ಹಾಕಿಕೊಟ್ಟ ದಾರಿಯಲ್ಲೇ, ಗುರುಗಳ ದಾರಿಯಲ್ಲೇ ತಾವು ನಡೆದರು ಅಂತ ಹೇಳಿದೆ. ಎಷ್ಟರ ಮಟ್ಟಿಗೆ ಅಂದರೆ ಎಲ್ಲ ವಿಷಯದಲ್ಲೂ ಅವರು ಗುರುಗಳ ದಾರಿಯಲ್ಲೇ ನಡೆದಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ ನಮ್ಮ ವಿಷಯದಲ್ಲೂ, ಗೋಕರ್ಣ ಮಠದ ವಿಷಯದಲ್ಲೂ ಕೂಡ ತಾವು ಗುರುಗಳ ದಾರಿಯಲ್ಲೇ ನಡೆದಿದ್ದಾರೆ. ಕಾರಣ ಯಾಕೆ ಅಂತಂದರೆ, ವಿದ್ಯಾಮಾನ್ಯ ತೀರ್ಥರು ನಮ್ಮ ಈ ಗೋಕರ್ಣ ಮಠದ ಪಂಚಶತಮಾನೋತ್ಸವ ಆಗಬೇಕಾದರೆ ತಾವು ಬಂದಿದ್ದರು. ಅವರ ಹಾದಿಯಲ್ಲೇ ನಡೀಬೇಕು ಅಂತ ಇಂದಿನ ದಿವಸ ಪಲಿಮಾರು ಮಠಾಧೀಶರಾದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಕೂಡ ಗುರುಗಳ ದಾರಿಯಲ್ಲಿ ನಡೆದು ಇಂದಿನ ದಿವಸ ಬಂದು ನಮ್ಮೆಲ್ಲರನ್ನೂ ಕೂಡ ಅನುಗ್ರಹಿಸಲಿಕ್ಕೆ ಬಂದಿದ್ದಾರೆ. ಅಂತಹ ಸ್ವಾಮಿಗಳನ್ನು ಪುನಃ ನಾನು ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ, ಇಲ್ಲಿ ಬಂದ ನಮ್ಮ ಎಲ್ಲ ಭಕ್ತರನ್ನು ಸ್ವಾಮಿಗಳು ಅನುಗ್ರಹಿಸಬೇಕು. ನಮ್ಮ ಮಠದ, ಉಭಯ ಮಠದ ಬಾಂಧವ್ಯ ಹೀಗೆ ಬೆಳೆಯಬೇಕು. ಆ ಸಂಬಂಧ ದೃಢವಾಗಿರಬೇಕು. ಸಂಬಂಧ ಹೇಗೆ ಅಂತಂದರೆ, ನೈಯಾಯಿಕರು ಹೇಳುವಂತಹ ಸಮವಾಯದಂತಿರಬೇಕು ಅಂತ. ಸಂಯೋಗ ಇದ್ದರೆ ವಿಭಾಗ ಆಗೇ ಆಗತ್ತೆ. ಸಮವಾಯ ನಿತ್ಯ. ಆದ್ದರಿಂದ ಹಿಂದೆ ಸ್ಥಾಪಿತವಾದ ಈ ಸಂಬಂಧ ಮುಂದೆ ನಿತ್ಯವಾಗಿ ನಡಿಬೇಕು ಅಂತ ನಮ್ಮ ಆಶಯ. ಹಾಗೆ ಗೋಕರ್ಣ ಮಠಕ್ಕೂ ಮತ್ತು ಈ ಪಲಿಮಾರು ಮಠಕ್ಕೂ ಸಂಬಂಧ ಹೀಗೆ ನಡೀಲಿ, ನಿತ್ಯವಾದ ಶಾಶ್ವತವಾದ ಸಂಬಂಧವಾಗಲಿ ಅಂತ ಈ ಸಂದರ್ಭದಲ್ಲಿ ಎರಡು ಮಾತುಗಳನ್ನು ರಾಮನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡುತ್ತಾ, ಪರಮಪೂಜ್ಯ ಸ್ವಾಮಿಗಳ ಅನುಗ್ರಹವನ್ನು ಬೇಡ್ತಾ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಉಭಯ ಮಠಗಳ ಸಂಬಂಧದ ಬೆಸುಗೆ ಸುದೀರ್ಘಕಾಲ ಪರ್ಯಂತ ಪ್ರೀತಿಯಿಂದ ಸಾಗಲಿ ಎಂಬ ಆಶಯದೊಂದಿಗೆ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದಂತಹ ಶ್ರೀರಾಮಕೃಷ್ಣ ಭಟ್ ಬ್ರಹ್ಮಾವರವರಿಗೆ ನಾನು ಹೃತ್ಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸ್ತೇನೆ. ಕಾಷ್ಟಾದ್ ಅಗ್ನಿರ್ಜಾಯತೆ ಮಧ್ಯಮಾನಾತ್ ಭೂಮಿಸ್ತೋಯಂ ಖನ್ಯಮಾನಾ ದದಾತಿ ಸಹ ಉತ್ಸಾಹಾನಾಂ ನಾಸ್ತಿ ಅಸಾಧ್ಯಂ ನರಾಣಾಂ ಮಾರ್ಗಾರಬ್ಧ ಸರ್ವಯತ್ನಾಹ ಫಲಂತಿ ಎಂಬ ಮಾತಿನಂತೆ ಉತ್ಸಾಹವುಳ್ಳ ಜನರಿಗೆ ಯಾವುದೂ ಅಸಾಧ್ಯವಲ್ಲ, ಸರಿಯಾದ ಮಾರ್ಗದಲ್ಲಿ ಸಾಗುವವರ ಎಲ್ಲ ಪ್ರಯತ್ನಗಳು ಫಲಿಸುತ್ತವೆ ಎಂಬ ಸೂಕ್ತಿಯಂತೆ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಕೇಂದ್ರ ಮಠದಲ್ಲಿ ಅತ್ಯಂತ ಸೌಂದರ್ಯೋಪೇತವಾಗಿ ಕಡಿಮೆ ಅವಧಿಯಲ್ಲಿ ಶ್ರೀ ಗುರುವರಿಯರ ಮಾರ್ಗದರ್ಶನ ಮತ್ತು ಕೃಪಾಶೀರ್ವಾದ ಪಡೆದು ದೇವರ ಅನುಗ್ರಹದಿಂದ
ಅನೇಕ ಎಂಜಿನಿಯರ್ಸ್ಗಳು ಮತ್ತು ಅವರ ತಂಡದವರು ಅವಿರತವಾದಂತಹ ಕಾರ್ಯವನ್ನು ಇಲ್ಲಿ ಮಾಡಿ ಅತ್ಯಂತ ಸುಂದರವಾದ ಮಠವಾಸ್ತುವನ್ನು ನಿರ್ಮಾಣ ಮಾಡಿದ್ದಾರೆ. ಒಂದು ಮಾತಿದೆ, ಆಲ್ ಇಂಟೆಲಿಜೆಂಟ್ಸ್ ಆರ್ ನಾಟ್ ಕ್ರಿಯೇಟಿವ್ ಬಟ್ ಆಲ್ ಕ್ರಿಯೇಟಿವ್ಸ್ ಆರ್ ಇಂಟೆಲಿಜೆಂಟ್ಸ್. ಎಲ್ಲ ಬುದ್ಧಿವಂತರಲ್ಲೂ ಸೃಜನಶೀಲ ಇರುವುದಿಲ್ಲಂತೆ, ಆದರೆ ಎಲ್ಲ ಸೃಜನಶೀಲ ವ್ಯಕ್ತಿಗಳು ಬುದ್ಧಿವಂತರೇ ಇರ್ತಾರಂತೆ. ಹಾಗೆ ನಮ್ಮ ಎಂಜಿನಿಯರ್ಸ್ಗಳೆಲ್ಲ ಆಲ್ ಆರ್ ಕ್ರಿಯೇಟಿವ್ಸ್. ಎಲ್ಲರೂ ಹೊಸ ಹೊಸ ನಾವೀನ್ಯತೆಯನ್ನು ಇಲ್ಲಿ ಅವರು ಜ್ಞಾನವನ್ನು ಪ್ರಯೋಗಿಸಿ ಉತ್ತಮ ಬುದ್ಧಿವಂತಿಕೆಯಿಂದ ಕಾರ್ಯವೆಸಗಿದ್ದಾರೆ. ಅವರೀಗ ಗುರುಗಳಿಂದ ಅವರ ತಂಡ ಮತ್ತು ಎಂಜಿನಿಯರ್ಸ್ ಈಗ ಗೌರವವನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಅವರಿಗೆ ನನ್ನ ಒಂದೇ ಮಾತು, ಯು ಹ್ಯಾವ್ ಗಿವನ್ ದ ವರ್ಲ್ಡ್ ದ ಬೆಸ್ಟ್ ಯು ಹ್ಯಾವ್ ಆ್ಯಂಡ್ ಡೆಫಿನೆಟ್ಲಿ ದ ಬೆಸ್ಟ್ ವಿಲ್ ಕಮ್ ಬ್ಯಾಕ್ ಟು ಯು. ಒಳ್ಳೆಯದನ್ನು ನೀವು ನಮ್ಮ ಈ ಮಠಕ್ಕೆ ಕೊಟ್ಟಿದ್ದೀರಾ. ದೇವರ ಮತ್ತು ಗುರುಗಳ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ನೀವು ಒಳ್ಳೆಯದನ್ನು ಪಡೆಯುತ್ತೀರಾ ಎಂಬ ಆಶಯದೊಂದಿಗೆ ಈಗ ನಾನು ಈ ಗೌರವ ಸಮರ್ಪಣೆಯ ಯಾದಿಯನ್ನು ಓದುವುದಕ್ಕಾಗಿ ಶ್ರೀ ವಿಶ್ವನಾಥ ಭಟ್ ಅವರನ್ನು ಇಲ್ಲಿ ಆಮಂತ್ರಿಸ್ತಾ ಇದ್ದೇನೆ. Now it's time to felicitate engineers, suppliers, contractors who kindly supported for the development of our mutt. ಇವರೆಲ್ಲರೂ ಕೂಡ ಪರಮಪೂಜ್ಯ ಗುರುವರಿಂದ ಫಲಮಂತ್ರಾಕ್ಷರನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮೊದಲಿಗೆ ಗೌರೀಶ್ ಭಟ್ರು, ಸಪ್ಲೈ ಆಫ್ ರೆಡಿಮಿಕ್ಸ್ ಕಾಂಕ್ರೀಟ್, ಹೆಲ್ಲಾ ಇನ್ಫ್ರಾ ಮಾರ್ಕೆಟ್ ಪ್ರೈವೇಟ್ ಲಿಮಿಟೆಡ್. ಸತೀಶ್ ಆವ್ಲೆ, ಪ್ರಾಜೆಕ್ಟ್ ಮ್ಯಾನೇಜರ್. Next, Rupesh Maslekar, Senior Engineer. Atul Virjankar, supply of doors, sanitary and tiles. Shivanand Bhandarkar, wood supplier, ಕಟ್ಟಿಗೆ ಅನ್ನು ಪೂರೈಸಿರುವಂಥವರು. ರಾಜೀವ್ ಬಾಳ್ಗಿ, ಯಲ್ಲಾಪುರ. ಇವರು ಸಹ ಕಟ್ಟಿಗೆಯನ್ನು ಪೂರೈಸಿರುತ್ತಾರೆ. Next, Agarwal, supplier of marble stones. Nandu, supplier of granite stones. Next, Vishal Lad, supply and installation of window curtains. Nitesh Arwa, site engineer. Nitin, site engineer. Santosh Kale, main contractor for the civil works. ಸಿವಿಲ್ ವರ್ಕ್ನ ಮುಖ್ಯ ಕಾಂಟ್ರಾಕ್ಟರ್ ಆಗಿರುವಂಥವರು ಓಂ ಸಾಯಿ ಕನ್ಸ್ಟ್ರಕ್ಷನ್ಸ್. ಮಾಮಲೇಶ್ ವರ್ಡರ್, ಸಬ್ ಕಾಂಟ್ರಾಕ್ಟರ್ ಫಾರ್ ಸಿವಿಲ್ ವರ್ಕ್ಸ್. ದಾಮೋದರ್ ಖಂಡೆ ಪಾರ್ಕರ್, ಕಾಂಟ್ರಾಕ್ಟರ್ ಫಾರ್ ಎಲೆಕ್ಟ್ರಿಕಲ್ ವರ್ಕ್ಸ್. Satish Thamba, contractor for flooring works.
Racheta Interiors. Next, Giriraj Sharma, contractor for marble flooring works, Sri Pavan Marble and Granite Company Limited. Next, VM Ravi, contract for granite flooring works. VM Ravi, contractor for granite flooring works, that is RK Sculptures. Mallikarjun S. Kamble, contractor for steel fabrication work. Nitesh Arwa, site engineer. Soiru A. Nayak, supply and installation of aluminum windows. Vaikunt Lotlikar, supply and installation of aluminum windows. Next, Amin Kavle, contractor for waterproofing works. Kavle's Pressure Concrete Private Limited. Next, Lal Bahadur Verma, contractor for false ceiling works. Lal Bahadur Verma, contract for false ceiling works. Santosh Gurav, contractor for painting works. Sarthak Interiors. Sandeep Yavle, contractor for external painting works, RGB Exteriors LLP. Satish Budnapur, contract for ultra texture work. Next, Vaman Lad, contract for entermite and landscaping works.
Kishore Gawas, supply and installation of submersible multi-tank system and heat pumps. Invar Pumps and System Private Limited. Ganesh, supply and installation acoustics, video provision, PA system and lighting works. Harish Acharya Kalmundkur, contract for wood and carpentry works. SK Kashta Shilpa Kendra. Srinivas Patil, contract for Oaks Fall Ceiling Works, Niranjana Innovations. Rajesh Suralkar, supply and installation of air conditioning works. Vasant Akshikar, supply and installation of firefighting works. A.V. Akshikar and Co. Rahul Chemburkar and Nilesh Thakkar, restoration and reconstruction work of Sri Ramdev Mandir and Sri Hanuman Gudi, Jirnodhar Conservators Private Limited. Nitin Shanbag, site engineer. Dilesh Acharya, supply and installation of CCTV, EME automation. Dilesh Acharya, supply and installation
install ಸಂತೋಷ್ ಬಿಕ್ಕು ಯಲ್ಲಾಪುರ ವುಡ್ ವರ್ಕ್ ಕಟ್ಟಿಗೆ ಕೆಲಸವನ್ನು ನಿರ್ವಹಿಸಿರುವಂಥವರು. ನೆಕ್ಸ್ಟ್ ದಿಲೀಪ್ ಗುಡಿಗಾರ್ ವುಡ್ ವರ್ಕ್ ಫಾರ್ ಗುರುಭವನದ ಕಟ್ಟಿಗೆ ಕೆತ್ತನೆಯನ್ನು ಮಾಡಿರುವಂಥವರು. ಗೌತಮ್ ಎಂಡಿ ಕನ್ಸಲ್ಟೆಂಟ್ ಫಾರ್ ಸೌಂಡ್ ಆ್ಯಂಡ್ ಲೈಟ್ಸ್ ಅಕ್ಯೂಸ್ಟಿಕ್ಸ್. ನಂತರ ನಾಗೇಂದ್ರ ಆಚಾರಿ ಕಾರ್ಪೆಂಟರ್. ಗುರು ಆಚಾರಿ ನಾಗೇಂದ್ರ ಆಚಾರ್ಯವರೊಂದಿಗೆ ಸಹವರ್ತಿಗಳಾಗಿರುವಂಥವರು ಕಾರ್ಪೆಂಟರ್ ಅರುಣ್ ಆಚಾರಿ ಹಾಗೆಯೇ ದರ್ಶನ್ ಆಚಾರಿ.
Sriram Sridhar Nayak, fabrication work of SS rainwater pipes and railings. वेदान्ततर्कादि शास्त्रज्ञो यो निरोधनः तं श्रीमदिन्दिराकान्ततीर्थं वन्दे तपोनिधिम्। ವಂದಿಸಿರೋ ಯತಿವರರ ವಂದಿಸಿರೋ ಯತಿವರರ ಇಂದಿರಾಕಾಂತ ಮುನಿಯ ದ್ವಂದ್ವ ಚರಣಕ್ಕೆ ಇಂದಿರಾಕಾಂತ ಮುನಿಯ ದ್ವಂದ್ವ ಚರಣಕ್ಕೆ ವಂದಿಸಿರೋ 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 ಯತಿವರರ ವಂದಿಸಿರೋ ಯತಿವರರ ಪುರಾಣಿಕೋತ್ತಮ ಕುಲದಲ್ಲಿ ಜನಿಸಿ ಶ್ರೀ ನರಸಿಂಹನ ಭಕ್ತಿಯಂ ಪೂಜಿಸಿ ಪುರಾಣಿಕೋತ್ತಮ ಕುಲದಲ್ಲಿ ಜನಿಸಿ ಶ್ರೀ ನರಸಿಂಹನ ಭಕ್ತಿಯಂ ಪೂಜಿಸಿ ಚರಮಾಶ್ರಮಿಯಾದ ವಿರಕ್ತರ ಚರಮಾಶ್ರಮಿಯಾದ ವಿರಕ್ತರ ಶ್ರೀಪರ್ತಗಾಳಿ ಮಠಾಧೀಶರ ಶ್ರೀಪರ್ತಗಾಳಿ ಮಠಾಧೀಶರ ವಂದಿಸಿರೋ ಯತಿವರ ವಂದಿಸಿರೋ ಯತಿವರ ಅನೇಕ ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟು ಅವರು ಇಂದಿಗೂ ಕೂಡ ಆ ಗುರುಕುಲವನ್ನು ನಡೆಸಿಕೊಂಡು ಬಂದಿದ್ದಾರೆ. ಅವರು ಕೂಡ ದೊಡ್ಡ ವಿದ್ವಾಂಸರು, ವಿಶೇಷವಾಗಿ ಜ್ಯೋತಿಷಾಸ್ತ್ರದಲ್ಲಿ ಅಗಾಧವಾದ ಪಾಂಡಿತ್ಯವನ್ನು ಅವರು ನಮ್ಮ ಸತ್ಯ ತಾರತಮ್ಯವೂ ನಿತ್ಯ ನಾವು ಮುಹೂರ್ತವನ್ನ ಇಟ್ಟವರ ಗಣೇಶ್ವರ ಶಾಸ್ತ್ರಿಗಳು. ಅಂತಹ ಗಣೇಶ್ವರ ಶಾಸ್ತ್ರಿಗಳು ಮಠಕ್ಕೆ ಬಂದಿದ್ದಾರೆ. ಯೋಗಾಯೋಗ ತಾರತಮ್ಯವೂ ನಿತ್ಯ ಭಕ್ತಿರಬೇಕು ಜ್ಞಾನಪೂರ್ವಕ ಮುಕ್ತಿಯೇ ನಿಜ ಸುಖವೆಂಬೀತತ್ವವ ತಾವರಿತದ ನಿಜ ಭಕ್ತರಿಗೆ ಪೇಳುತ್ತ ತಾವರಿತದ
ನಿಜ ಭಕ್ತರಿಗೆ ಪೇಳುತ್ತ ಶ್ರೀಹರಿವಾಯುವಿಗೆ ಪ್ರೀತರಾಗಿ ಹರ ಶ್ರೀಹರಿವಾಯುವಿಗೆ ಪ್ರೀತರಾಗಿ ಹರ ವಂದಿಸಿರೋ ಯತಿವರರ ವಂದಿಸಿರೋ ಯತಿವರರ. ವಿದ್ಯಾ ಗುರುಕುಲಕ್ಕೆ ನಮ್ಮ ಪರಮ ಪೂಜ್ಯರಾದ ಗೋಕರ್ಣ ಮಠಾಧೀಶರಾದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರನ್ನು ಕೂಡ ಮೃದುವಚನದಿ ಮಧುಸೂದನ ಹರಿಯನು ಸದಾ ಸ್ಮರಿಸುವ ಅಭಿಮಾನ, ಭಕ್ತಿ, ಶ್ರದ್ಧೆ, ಆ ಭಕ್ತಿಯಿಂದಲೇ ತಾವು ಅಸ್ವಾಸ್ಥ್ಯ ಇದ್ದರೂ ಕೂಡ, ತಮಗೆ ಅನಾರೋಗ್ಯ ಇದ್ದರೂ ಕೂಡ ತಾವು ಇಂದಿನ ದಿವಸ ಇಲ್ಲಿ ಬಂದಿದ್ದಾರೆ ಗುರುಗಳ ಭಕ್ತಿಯ ಮೇಲೆ. ಅಂತಹ ಆ ಗಣೇಶ್ವರ ಶಾಸ್ತ್ರಿಗಳಿಗೆ ನಾವು ಇಂದಿನ ದಿನ ಅವರು ಬಂದಿದ್ದಾರೆ, ಸ್ವಾಮಿಗಳ ಆಶೀರ್ವಾದವನ್ನು ಪಡೆದಿದ್ದಾರೆ. ಮತ್ತೆ ಮತ್ತೆ ಪುನಃ ನಮ್ಮ ಈ ದಕ್ಷಿಣ ಅಯೋಧ್ಯೆಗೆ ತಾವು ಬರ್ತಾ ಇರಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದಂತಹ ಸರ್ವರಿಗೂ ಮತ್ತು ಆಶೀರ್ವಾದಪೂರ್ವಕ ಗೌರವವನ್ನು ಸಲ್ಲಿಸಿದಂತಹ ಶ್ರೀಮಠದ ಗುರುವರಿಯರಿಗೂ ನಾನು ವಂದಿಸುತ್ತೇನೆ. ಮಠದ ಸಂಪ್ರದಾಯದಂತೆ ಪರಮಪೂಜ್ಯರ ಅಮೃತ ವಚನಗಳನ್ನು ಆಲಿಸುವುದಕ್ಕಿಂತ ಮುನ್ನವೇ ನಾವು ವಂದನಾರ್ಪಣೆಯನ್ನು ಮಾಡುವಂತಹದ್ದು ನಮ್ಮ ಸಂಪ್ರದಾಯ. ಹಾಗಾಗಿ ಸಮಯ ಓಡ್ತಾ ಇದೆ. ವಂದನಾರ್ಪಣೆಯ ಒಂದೆರಡು ಮಾತುಗಳನ್ನು ಇಲ್ಲಿ ಆಡಲಿಕ್ಕೆ ಇಷ್ಟಪಡ್ತೇನೆ. ಜಗದ್ಗುರು ಶ್ರೀಮದ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಫಲಿಮಾರು ಮಠಾಧೀಶರಾದಂತಹ ಪರಮಪೂಜ್ಯ ಶ್ರೀಮದ್ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ಮತ್ತು ಪಟ್ಟ ಶಿಷ್ಯ ಶ್ರೀಮದ್ ಶ್ರೀ ವಿದ್ಯಾರಾಜೇಶ್ವರ ತೀರ್ಥ ಸ್ವಾಮೀಜಿಯವರು ಈ ಸಾರ್ಧ ಪಂಚ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ತಮ್ಮ ದಿವ್ಯ ಉಪಸ್ಥಿತಿಯನ್ನು ಇಲ್ಲಿ ಅನುಗ್ರಹಿಸಬೇಕು ಎಂದು ನಮ್ಮ ಸಂಸ್ಥಾನದ ಮಠಾಧೀಶರು ಕೊಟ್ಟಂತಹ ಪ್ರೇಮ ಪತ್ರವನ್ನು ಅತ್ಯಂತ ವಾತ್ಸಲ್ಯಮಯವಾಗಿ ಸ್ವೀಕರಿಸಿ ಇವತ್ತು ದೂರದ ಉಡುಪಿಯಿಂದ ಇಲ್ಲಿ ಸಕಾಲಕ್ಕೆ ಆಗಮಿಸಿ ಇಲ್ಲಿ ತಮ್ಮ ದಿವ್ಯ ಉಪಸ್ಥಿತಿಯನ್ನು ಅವರು ಅನುಗ್ರಹಿಸಿದ್ದಾರೆ. ಸ್ವಾಮೀಜಿಯವರಿಗೂ ಹರ್ಷವಾಗಿದೆ. ನಾವೆಲ್ಲ ಮಠಾನುಯಾಯಿ ಭಕ್ತರು ತಮ್ಮ ದಿವ್ಯ ಉಪಸ್ಥಿತಿಯನ್ನು ನಾವು ಅತ್ಯಂತ ಆನಂದದಿಂದ ನಾವು ಸ್ವೀಕರಿಸಿದ್ದೇವೆ. ಇದಕ್ಕಾಗಿ ನಾನು ಹೃತ್ಪೂರ್ವಕವಾಗಿ ಪರಮ ಪೂಜ್ಯರಿಗೆ ಸರ್ವ ಮಠಾನುಯಾಯಿ ಭಕ್ತರಿಂದ ನಮ್ಮ ನಮಸ್ಕಾರಗಳನ್ನು, ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ನಮ್ಮ ಸಂಸ್ಥಾನ ಮಠಾಧೀಶ ಶ್ರೀಮದ್ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ಅತ್ಯಂತ ದೂರದೃಷ್ಟಿಯುಳ್ಳವರು. ಅತ್ಯಂತ ಜಾಣ್ಮೆಯಿಂದ ಈ ಒಂದು ಉತ್ತಮವಾದಂತಹ ಒಂದು ಸಾರ್ಧ ಪಂಚಶತಮಾನೋತ್ಸವ ಕಾರ್ಯವನ್ನು ಕೈಗೆತ್ತಿಕೊಂಡು ಅತ್ಯಂತ ಉತ್ತಮವಾಗಿ ಇವತ್ತಿನ ಈ ಪ್ರಪ್ರಥಮ ದಿನದ ಪ್ರಪ್ರಥಮ ಧರ್ಮಸಭೆಯಲ್ಲಿ ದಿವ್ಯ ಉಪಸ್ಥಿತಿಯನ್ನು ಅನುಗ್ರಹಿಸಿದ್ದಾರೆ. ನಮ್ಮ ಸಂಸ್ಥಾನದ ಮಠಾಧೀಶರಾದಂತಹ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ದಿವ್ಯ ಚರಣಾರವಿಂದಗಳಲ್ಲಿ ಮಠಾನುಯಾಯಿ ಸರ್ವ ಭಕ್ತರ ಪರವಾಗಿ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಇವತ್ತು ವ್ಯಾಸಪೀಠದಲ್ಲಿ ಉಪಸ್ಥಿತರಿರುವಂಥವರು ಗೋವಾದ ಗಣಯ ಅಭಿವೃದ್ಧಿಯಲ್ಲಿ ವಿಮ್ಸಾನ್ ಗ್ರೂಪದ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಶಿವಾನಂದ್ ಸಾಲ್ಗಾಂವ್ಕರ್ ಇದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಶ್ರೀ ಟಿ ವಿ ಮೋಹನ್ ದಾಸ್ ಪೈ ಅವರು ಆರ್ಯನ್ ಕ್ಯಾಪಿಟಲ್ ಆ್ಯಂಡ್ ಮಣಿಪಾಲ್ ಗ್ಲೋಬಲ್ ಎಜುಕೇಷನ್ ಚೇರ್ಮನ್ ಇವಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಅಭಿವಂದನೆಗಳು. ಜ್ಯೋತಿ ಲ್ಯಾಬೊರೇಟರೀಸ್ ದ ನಿಕಟಪೂರ್ವ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಕೈಗಾರಿಕಾ ಅನುಭವಿ ಶ್ರೀ ಕೆ ಉಲ್ಲಾಸ್ ಕಾಮತ್ ಅವರಿದ್ದಾರೆ. ಅವರಿಗೆ ನಮ್ಮ ಅಭಿವಂದನೆಗಳು. ಹಂಗ್ಯೋ ಐಸ್ ಕ್ರೀಮದ ಪ್ರೈವೇಟ್ ಲಿಮಿಟೆಡ್ದ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಸಾರ್ಧ ಪಂಚಮಾನೋತ್ಸವ ಸಮಿತಿಯ ಸಂಚಾಲಕರು ಆದಂತಹ ಶ್ರೀ ಪ್ರದೀಪ್ ಪೈ ಅವರು ವ್ಯಾಸಪೀಠದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದಂತಹ ಅಭಿವಂದನೆಗಳು. ಐಡಿಯಲ್ ಐಸ್ ಕ್ರೀಮ್ಸ್ ಮಂಗಳೂರಿನ ಮಾಲೀಕರಾದಂತಹ ಮತ್ತು ಉದ್ಯಮ ಕ್ಷೇತ್ರದಲ್ಲಿ ವಿಶಿಷ್ಟ ನಾಯಕತ್ವ ಹೊಂದಿರುವಂತಹ ಶ್ರೀ ಮುಕುಂದ ಕಾಮತರ ಉಪಸ್ಥಿತಿ ಇದೆ. ಅವರಿಗೂ ನಾವು ಹೃತ್ಪೂರ್ವಕವಾದಂಥ ಅಭಿವಂದನೆಗಳನ್ನು ಸಲ್ಲಿಸ್ತೇವೆ. ಪಜುಲೋನಾ ಮಷಿನರಿಯ ಫೌಂಡರ್ ಆದಂತಹ MIT ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ದಿವ್ಯ ಜ್ಞಾನವನ್ನು ಪಡೆದು ಭಾರತದಾದ್ಯಂತ ಅತ್ಯಂತ ಹೆಚ್ಚು ಮಾರಾಟವಾಗುತ್ತಿರುವಂತಹ ಮಷಿನರೀಸ್ಗಳನ್ನು ದೇಶದಲ್ಲಿ ಅಷ್ಟೇ ಅಲ್ಲ ವಿದೇಶದಲ್ಲಿಯೂ ಮಾರಾಟ ಮಾಡಿ ಪ್ರಖ್ಯಾತಿಯನ್ನು ಪಡೆದಂತಹ ಶ್ರೀಯುತ ಪ್ರಕಾಶ್ ಪೈ ಅವರು ಇಲ್ಲಿ
ಉಪಸ್ಥಿತಿಯನ್ನು ಅನುಗ್ರಹಿಸಿದ್ದಾರೆ. ಅವರಿಗೂ ನಾವು ಹೃತ್ಪೂರ್ವಕವಾದಂಥ ಅಭಿವಂದನೆಗಳನ್ನು ಸಲ್ಲಿಸ್ತೇವೆ. ಫಲಿಮಾರು ಮಠದ ಎಲ್ಲ ವೈದಿಕ ವೃಂದದವರಿಗೆ, ಶಿಷ್ಯವರ್ಗದವರಿಗೆ, ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಎಲ್ಲ ಬ್ರಾಹ್ಮಣ ಸಮುದಾಯದವರಿಗೆ, ಸರ್ವ ಮಠಾನುಯಾಯಿ ಭಕ್ತರಿಗೆ, ಸ್ವಯಂ ಸೇವಕರಿಗೆ, ಪ್ರತಿ ವಿಭಾಗದ ಸಂಚಾಲಕರು, ಸಹಾಯಕರು, ಮೈಕ್ ವ್ಯವಸ್ಥೆ, ಲೈಟಿಂಗ್ ವ್ಯವಸ್ಥೆ ಮಾಡಿದಂತಹ ಸರ್ವರಿಗೆ, ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ಮಾಡಿದಂತಹ ಸರ್ವರಿಗೂ ಅಭಿವಂದಿಸಿ ನಾನು ವಂದನಾರ್ಪಣೆಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಈಗ ನಾವೆಲ್ಲ ಪರಮ ಪೂಜ್ಯ ಗುರುವರಿಯರ ಮಾತುಗಳನ್ನು ಆಲಿಸೋಣ. ತಂದೆಗೂ ಗುರುವಿಗೂ ಒಂದು ವ್ಯತ್ಯಾಸ ಇದೆ ಎಂದು ಸರ್ವಜ್ಞ ಕವಿ ಹೇಳ್ತಾನೆ. ತಂದೆ ತೋರುವನು ಸದ್ಗುರುವ, ಗುರುರಾಯ ಬಂಧನವ ಕಳೆವ ಸರ್ವಜ್ಞ. ಗುರುವಿನ ಅನುಗ್ರಹವನ್ನು ಪಡೆದು ಅವರ ವಾಕ್ಯದಂತೆ ನಾವು ನಡೆದು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವುದಕ್ಕೋಸ್ಕರ ಪ್ರಪ್ರಥಮವಾಗಿ ನಾನು ಫಲಿಮಾರು ಮಠದ ಪಟ್ಟಶಿಷ್ಯ ಶ್ರೀಮದ್ ಶ್ರೀ ವಿದ್ಯಾರಾಜೇಶ್ವರ ತೀರ್ಥ ಸ್ವಾಮೀಜಿಯವರ ಅನುಗ್ರಹ ಮಾತುಗಳನ್ನು ಕೇಳೋಣ ಎಂದು ಹೇಳುತ್ತಾ ನನ್ನ ಮಾತಿಗೆ ಅಲ್ಪ ವಿರಾಮವನ್ನು ನೀಡುತ್ತೇನೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅದೃಢಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾಂ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯ ಮುನೀನ್ ನಮಃ. ಶ್ರೀ ಗುರುಭ್ಯೋ ನಮಃ. ಪವಿತ್ರವಾದಂತಹ ಗಾಳಿ ಬೀಸುವಂತಹ ಈ ಪರ್ತಗಾಳಿ ಎಂಬಂತಹ ಈ ಕ್ಷೇತ್ರದಲ್ಲಿ ಪರ್ತಗಾಳಿ ಮಠದ 550ನೇ ಶತಮಾನೋತ್ಸವದ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. 2 ಕಾರ್ಯಕ್ರಮ ಇಲ್ಲಿ ಆಗ್ತಾ ಉಂಟು. ಒಂದು ವಿಶಿಷ್ಟವಾದಂತಹ ಇಡೀ ಜಗತ್ತಿಗೆ ಭಗವಂತ ಹೇಗಿರುತ್ತಾನೆಂಬುದನ್ನು ತೋರಿಸಿಕೊಟ್ಟಂತಹ ಅದೇ ಭಗವಂತನ ಅವತಾರವಾದಂತಹ ರಾಮದೇವರ ಪ್ರತಿಮೆಯ ಅನಾವರಣ ಆಗಲಿಕ್ಕುಂಟು. ಜೊತೆಯಲ್ಲಿ ಈ ಮಠದ ಉದ್ಘಾಟನೆಯೂ ಇಲ್ಲಿ ಆಗ್ತಾ ಉಂಟು. ರಾಮನ ಬಗ್ಗೆ ಹೇಳಿದಾಗ ಮುಖ್ಯವಾಗಿ ಫಲಿಮಾರು ಮಠಕ್ಕೂ ಹಾಗೆಯೇ ಪರ್ತಗಾಳಿ ಮಠಕ್ಕೂ ಕೂಡ ವಿಶೇಷವಾಗಿ ಉಪಾಸ್ಯ ಮೂರ್ತಿ ಆ ರಾಮದೇವರು. ಆ ರಾಮದೇವರ ಕಥೆಯನ್ನು ನೋಡಿದಾಗ ತುಂಬ ಅಪೂರ್ವವಾದಂತಹ ಕೆಲವೊಂದು ಅಂಶನ ನೋಡ್ತಾ ಹೋಗಬಹುದು. ಎಲ್ಲರೂ ಹೇಳುವಂತಹ ಮಾತನ್ನು ಹೇಳಬೇಕಾದರೆ, ಭಗವಂತ ಅಂತ ಹೇಳ್ತೀರಿ ರಾಮನನ್ನು, ಅವನು 14 ವರ್ಷ ವನವಾಸವನ್ನು ಮಾಡಿದ್ದಾನೆ, ದುಃಖದಲ್ಲಿದ್ದಾನೆ, ಎಂತಹ ಅವನಿಗೆ ಸ್ಥಿತಿ ಬಂತಲ್ವ ಎಂಬುದಾಗಿ ಎಲ್ಲರೂ ಕೂಡ ಹೇಳ್ತಾರೆ. ಅದು ಒಂದು ವಿಚಾರ ನೆನಪಿಟ್ಟುಕೊಳ್ಬೇಕು ನಾವಲ್ಲಿ. ರಾಮಾಯಣ ಹೇಳುವಂಥ ಮಾತು ಹೇಳಬೇಕಾದರೆ, ಇಲ್ಲ, ರಾಮ ಯಾವತ್ತೂ ಕೂಡ ರಾಮನಾಗೇ ಇರುವವನು ಎಂಬುದಾಗಿ. ಅಂದರೆ ರಾಮತೆ ಯಾವತ್ತೂ ಕೂಡ ಆನಂದಭರಿತನಾಗಿರುವವನು ಭಗವಂತ ಆ ರಾಮ. ನೋಡಿ, ಅವನ ಅವತಾರ ನೋಡ್ತಾ ಹೋಗಬೇಕು. ನೀವು ಆಕ್ಷೇಪ ಮಾಡೋದು ಏನು ಹೇಳಬೇಕಾದರೆ, ವನವಾಸಕ್ಕೆ ಹೋಗಿದ್ದಾನೆ, ಎಂತಹ ದುಃಖ ಅಂತ ಎಲ್ಲೂ ಹೇಳುವಂಥದ್ದು. ಅದೇ ಪ್ರಸಂಗ ನೋಡಬೇಕು, ಸ್ವಲ್ಪ ಮುಂದೆ ನಾವು ಹೋಗಬೇಕು. ಅಂದರೆ ರಾಮದೇವರು ಇನ್ನು ಕಾಡಿಗೆ ಹೋಗಬೇಕು ಅಷ್ಟೇ ತೀರ್ಮಾನವಾಗಿದೆ, ಅಯೋಧ್ಯೆಯಿಂದ ಹೋಗಬೇಕು. ಈ ಪ್ರಸಂಗ ನೋಡಿದಾಗ ರಾಮನಿಗೆ ದುಃಖ ಉಂಟೋ ಇಲ್ವೋ ನಮ್ಗೆ ಗೊತ್ತಾಗ್ತದೆ. ರಾಮದೇವರು ಕಾಡಿಗೆ ಹೊರಟಿದ್ದಾರೆ. ಹೋಗುವಂತಹ ಪ್ರಸಂಗ, ಇಡೀ ಅಯೋಧ್ಯೆಯಲ್ಲಿರುವಂತಹ ಅಷ್ಟೂ ಜನರು ಕೂಡ ದುಃಖದಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ರಾಮದೇವರು ಮತ್ತೆ ಹೇಗೆ ಹೇಳಬೇಕಾದರೆ ನಗುಮುಖದಿಂದಾಗಿ ತುಂಬ ಸಂತೋಷವಾಗಿ ಇರ್ತಾರೆ. ಅಲ್ಲ, ಕೆಲವು ಹೇಳ್ಬೋದು ಮೇಲ್ನೋಟಕ್ಕೆ ಹಾಗೆ ಇದ್ದಾರೆ, ಅಂದರೆ ಬರಬಾರ್ದೆಂಬ ಕಾರಣಕ್ಕೋಸ್ಕರ ತಾವು ಒಳಗಿನ ದುಃಖ ಇದ್ದರೂ ಕೂಡ ಸಂತುಷ್ಟರಾಗಿದ್ದಾರೆ ಎಂಬುದಾಗಿ ನಾಟಕ ಮಾಡ್ತಾರೆ ಅಂತ ನೀವು ಹೇಳಬಹುದು. ಅದನ್ನು ನೋಡಿ ಅದೇ ರಾಮಾಯಣ ಹೇಳುವಂತಹ ಮಾತು.
ರಾಮದೇವರು ಕಾಡಿಗೆ ಹೋಗುವ ಪ್ರಸಂಗದಲ್ಲಿ ಒಬ್ಬ ಬಡ ಬ್ರಾಹ್ಮಣ ಅಲ್ಲಿಗೆ ಬರ್ತಾನೆ. ಅವನು ಬಂದು ತನ್ನ ಕಷ್ಟವೇ ಹೇಳಿಕೊಳ್ತಾನೆ. ನನಗೆ ಮಕ್ಕಳಿದ್ದಾರೆ, ತುಂಬ ನಾನು ಬಡವನಾಗಿದ್ದೇನೆ, ನನಗೆ ಸಂಪತ್ತು ನನ್ನಲ್ಲಿ ಇಲ್ಲ, ನನಗೆ ಸ್ವಲ್ಪ ಏನಾದರೂ ಒಂದು ಜೀವನ ಮಾಡಲಿಕ್ಕೆ ಬೇಕಿರುವಷ್ಟು ಸಂಪತ್ತನ್ನು ರಾಮದೇವರೇ ನೀವು ಕೊಡಿ ಅಂತ ಆ ಬ್ರಾಹ್ಮಣ ಕೇಳಿಕೊಳ್ಳುತ್ತಾನೆ. ನೋಡಿ, ಒಮ್ಮೆ ನೀವು ಯೋಚನೆ ಮಾಡಿ, ರಾಮದೇವರು ಈಗ ತುಂಬ ನೀವು ಹೇಳಿದ ಹಾಗೆಯೇ ನಾವು ಆಕ್ಷೇಪ ಮಾಡೋದು ಹೀಗೆ ಏನು ಹೇಳಬೇಕಾದ್ರೆ ರಾಮದೇವರು ದುಃಖದಲ್ಲಿ ಇದ್ದಾರೆ ಎಂಬುದಾಗಿ. ಅದೇ ದುಃಖದಲ್ಲಿ ಒಂದು ರಾಮದೇವರು ಇದ್ದರು ಅಂತ ಇಟ್ಟರೂ ಕೂಡ ಎಲ್ಲ ಅಯೋಧ್ಯೆಯನ್ನು ಬಿಟ್ಟು ಅಷ್ಟೂ ಸಂಪತ್ತನ್ನು ಬಿಟ್ಟು ನಾರು ಮಾಡಿ ಹುಟ್ಟುಕೊಂಡು ಹೋಗ್ತಾ ಇರುವವರು ರಾಮದೇವರು. ಇವರಲ್ಲಿ ಬಂದು ಬ್ರಾಹ್ಮಣ ಕೇಳ್ತಿದ್ದ ನನಗೆ ಸಂಪತ್ತು ಬೇಕು ಎಂಬುದಾಗಿ. ಏನೂ ಗತಿ ಇಲ್ಲ, ಕಾಡಿಗೆ ಹೊರಟವರು, ಕೈಯಲ್ಲಿ ಏನೂ ಇಲ್ಲ, ಒಂದು ವೇಳೆ ದುಃಖ ಬೇರೆ ಉಂಟು ನೀವು ಹೇಳ್ತಾ ಇದ್ದೀರಿ. ಇಷ್ಟೆಲ್ಲ ಇದ್ದಾಗ ಆ ಬಂದಂತಹ ಬ್ರಾಹ್ಮಣನಿಗೆ ರಾಮದೇವರು ಬಗೆದು ಕಳಿಸಬೇಕಿತ್ತು, ಆದರೆ ಹಾಗೆ ಮಾಡೋದಿಲ್ಲ. ಅವರು ನಗುಮುಖದಿಂದಲೇ ಅವರು ಹೇಳ್ತಾರೆ, ಅಲ್ಲಿ ಒಂದು ಹಾಸ್ಯ ಪ್ರಸಂಗವನ್ನು ಸೃಷ್ಟಿ ಮಾಡ್ತಾರೆ. ಏನೆಂದರೆ, ಬ್ರಾಹ್ಮಣ ನಿನಗೆ ಬೇಕಲ್ವ, ನಿನಗೆ ಅವನ ಹೆಸರು ತ್ರಿಜಟ ಎಂಬುದಾಗಿ ಅವನಿಗೆ ಹೆಸರು. ಅವನಿಗೆ ಕೇಳ್ತಾರೆ, ನಿನಗೆ ಸಂಪತ್ತು ಬೇಕಲ್ವ, ನಾನು ಕೆಲಸ ಮಾಡ್ತೇನೆ, ನಿನಗೆ ನಾನು ಕೋಲು ಕೊಡ್ತೇನೆ, ಆ ಕೋಲನ್ನು ನೀನು ಬಿಸಾಕಬೇಕು ಅಂತ ಹೇಳ್ತಾರೆ. ಯಾಕಂದರೆ ಅದು ಎಷ್ಟು ದೂರ ಹೋಗಿ ಬೀಳ್ತದೋ ಅಷ್ಟು ಸಂಪತ್ತನ್ನೇ ಕೊಡ್ತೇನೆ. ಆಗಿನ ಸಂಪತ್ತು ಹೇಳಬೇಕಾದರೆ ಬ್ರಾಹ್ಮಣರಿಗೆ ಮುಖ್ಯವಾದ ಸಂಪತ್ತು ಹೇಳಬೇಕಾದ್ರೆ ಗೋವುಗಳು ಮನೆಯಲ್ಲಿ ಎಷ್ಟು ಇರ್ತದೋ ಅಷ್ಟು ಸಂಪತ್ತುಂಟು ಅಂತ ಅರ್ಥ. ಈಗ ಪಕ್ಕದಲ್ಲೂ ಕೂಡ ನೋಡಿ, ಒಂದು ವೇಳೆ ರಾಮದೇವರಿಗೆ ದುಃಖ ಉಂಟು ಅಂತ ಹೇಳಿದರೆ, ತುಂಬ ಕಷ್ಟ ಅಂತ ಹೇಳಿದರೆ, ರಾಮದೇವರು ಆ ಸಮಯದಲ್ಲಿ ಇಂತಹ ಒಂದು ಸಿಚುವೇಶನ್ ಮಾಡಲಿಕ್ಕೆ, ಇಂತಹ ಒಂದು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಉಂಟ? ಆ ಬಂದಂತಹ ವ್ಯಕ್ತಿಗೆ ಬ್ರಾಹ್ಮಣ ಬಡವನಾಗಿದ್ದಾನೆ, ಜೊತೆಯಲ್ಲಿ ವೃದ್ಧನೂ ಆಗಿದ್ದಾನೆ. ಅವನಲ್ಲಿ ಹೇಳ್ತಾರೆ, ನೀನು ಕೋಲನ್ನು ಬಿಸಾಡಬೇಕು, ಎಷ್ಟು ದೂರ ಹೋಗಿ ಬೀಳ್ತದೋ ಅಷ್ಟು ದೂರದಷ್ಟು ನನಗೆ ಗೋಗಳನ್ನು ದಾನ ಮಾಡ್ತೇನೆ ಅಂತ ಹೇಳ್ತಾರೆ. ನೋಡಿ, ರಾಮದೇವರಿಗೆ ದುಃಖ ಇದ್ದರೆ ಇದು ಮಾಡಲಿಕ್ಕೆ ಸಾಧ್ಯ ಉಂಟ? ಅವರ ಸಂಪತ್ತಿಲ್ಲ ಅಂತ ಹೇಳ್ತಾ ಇದನ್ನು ಮಾಡಲಿಕ್ಕೆ ಸಾಧ್ಯ ಉಂಟ? ಅರ್ಥ ನೋಡಬೇಕಾದರೆ ಸ್ವತಃ ಮುಖ್ಯವಾಗಿ ಇಡೀ ಆ ಅಯೋಧ್ಯೆಯ ಪತಿಯಾದವನು ಅದು ಭಗವಂತ, ಅದು ರಾಮನೇ. ಅವನಲ್ಲಿ ದುಃಖನೂ ಇಲ್ಲ, ನಿರ್ಗತಿಕನೂ ಅವನು ಅಲ್ಲ. ಮತ್ತೆ ಯಾಕೆ ಹೇಳಬೇಕಾದ್ರೆ, ಕಾಡಿಗೆ ಯಾಕೆ ಹೇಳಬೇಕಾದ್ರೆ ಮುಖ್ಯವಾಗಿ ಅಲ್ಲಿರುವಂತಹ ಭಕ್ತರಿಗೆ ತಾನು ಅನುಗ್ರಹ ಮಾಡಬೇಕು. ಇನ್ನೂ ಒಂದು ಹೇಳಬೇಕಾದರೆ ನೋಡಿ, ಲೋಕದೃಶ್ಯ ಹೇಳೋದಾದರೆ ರಾಜನಾಗಿ ಮೆರೆಯುವವನು ರಾಮದೇವರು. ಅದು ಬಿಟ್ಟು ಈಗ ವನವಾಸಕ್ಕೆ ಹೋಗ್ತಾ ಇದ್ದಾರೆ. ಒಬ್ಬ ರಾಜನಾದವನು ರಾಜ್ಯವನ್ನು ಆಳಬೇಕು ಹೇಳಿದಾಗ ರಾಜ್ಯದಲ್ಲಿ ಏನೇನು ಉಂಟು ಏನೇನು ಇಲ್ಲ ತಾನು ನೋಡಬೇಕಿತ್ತು. ನೋಡಿದರೆ ಮಾತ್ರ ಆ ರಾಜ್ಯವನ್ನು ಆಳಲಿಕ್ಕೆ ಸಾಧ್ಯ. ಪಕ್ಕದಲ್ಲಿ ರಾಮದೇವರು ಅಯೋಧ್ಯೆಯಲ್ಲಿ ಇದ್ದರೆ ಇಡೀ ಈ ಭಾರತದಲ್ಲಿ, ಈ ಭರತಖಂಡದಲ್ಲಿ ಯಾರ್ಯಾರು ಇದ್ದಾರೆ, ಯಾರ್ಯಾರು ಎಂಥ ಸಿಚುವೇಶನಲ್ಲಿ ಇದ್ದಾರೆ, ಇದನ್ನು ನೋಡಲಿಕ್ಕೆ ಅವರಿಗೆ ಸಾಧ್ಯವಿಲ್ಲ. ಭಗವಂತನಾಗಿದ್ದರೂ ಕೂಡ ಲೋಕದೃಷ್ಟಿ ಹೇಳಬೇಕಾದರೆ ನೋಡಲಿಕ್ಕೆ ಸಾಧ್ಯವಿಲ್ಲ. ಆ ಕಾರಣಕ್ಕೋಸ್ಕರ ಕಾಡಿಗೆ ಬಂದು ಅಲ್ಲಿರುವಂತಹ ಭಕ್ತರಿಗೆ ಅನುಗ್ರಹ ಮಾಡಿ, ಎಲ್ಲೆಲ್ಲಿ ರಾಕ್ಷಸರಿದ್ದವರು ಸಂಹಾರ ಮಾಡಿ, ಅಂದರೆ ರಾಜ್ಯವನ್ನು ಯಾವಾಗ ಆಳ್ವಿಕೆ ಪ್ರಾರಂಭ ಮಾಡ್ತಾನೋ ಅದಕ್ಕಿಂತ ಮೊದಲೇ ಬರುವಂತಹ ಕಂಟಕವನ್ನು ಪರಿಹಾರ ಮಾಡಿದರೆ ಏನೂ ಚಿಂತೆ ಇರೋದಿಲ್ಲ. ಅದಕ್ಕೋಸ್ಕರ ರಾಮದೇವರು 11,000 ವರ್ಷ ತಾವು ರಾಜ್ಯವನ್ನು ಆಳ್ತಾರೆ. ಅದರಿಂದಾಗಿ ಕಾಡಿಗೆ ಹೋಗುವ ಉದ್ದೇಶ ಇಷ್ಟು. ಅದರಿಂದಾಗಿ ಅವರು ಹೋದದ್ದು ದುಃಖದಿಂದ, ನಿರ್ಗತಿಯಿಂದ ಹೋದದ್ದು ಅಲ್ವೇ ಅಲ್ಲವರು. ತಾವು ಸಂಪದ್ಭರಿತರಾಗಿ ಆನಂದಮಯರಾಗಿ ಭಗವಂತ ಹೋಗಿದ್ದಾನೆ. ಇದಕ್ಕೆ ಒಂದು ಉದಾಹರಣೆ ಹೇಳಬೇಕಾದರೆ ಆ ತ್ರಿಜಟನ ಪ್ರಸಂಗ. ಅದರಿಂದಾಗಿ ನೋಡಿ, ಅಲ್ಲೂ ಕೂಡ ಆ ವ್ಯಕ್ತಿ ಆದರೂ ಕೂಡ, ಬ್ರಾಹ್ಮಣ ಆದರೂ ಕೂಡ ಅವನ ಸಾಮರ್ಥ್ಯ ಹೇಳಬೇಕಾದರೆ ರಾಮದೇವರ ಮಾತೇ ಮಾತು. ಆ ವೃದ್ಧ ಅಂತಹ ಬ್ರಾಹ್ಮಣ ತನ್ನ ಉತ್ತರೀಯವನ್ನು ಸೊಂಟಕ್ಕೆ ಕಟ್ಟಿಕೊಂಡು ಕೋಲನ್ನು ಬಿಸಾಡ್ತಾನೆ. ಅಯೋಧ್ಯೆಯಿಂದ, ಆ ಅರಮನೆಯಿಂದ ಸರಯೂ ನದಿಯ ತೀರ ತನಕ ತಾನು ಅಷ್ಟು ದೂರಕ್ಕೆ ಆ ಕೋಲನ್ನು ಬಿಸಾಡ್ತಾನೆ. ಒಂದು ರೀತಿಯಲ್ಲಿ ಹಾಸ್ಯ ಪ್ರಸಂಗ. ಅವನು ಆ ವಸ್ತ್ರವನ್ನು ಕಟ್ಟಿಕೊಳ್ಳುವಂಥದ್ದು, ಬಿಸಾಡುವಂಥದ್ದು, ಆ ಮಾತುಕತೆ ಎಲ್ಲವೂ ಕೂಡ ಹಾಸ್ಯರೂಪವಾಗಿ ಇರುವಂತಹ ಪ್ರಸಂಗ ಅದು. ನೋಡಿ, ರಾಮದೇವರಿಗೆ ದುಃಖ ಉಳ್ಳು ಅಂತ ಹೇಳಿದ್ರೆ ಇಂತಹ ಪ್ರಸಂಗ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದಾಗಿ ರಾಮದೇವ ಹೇಳಬೇಕಾದ್ರೆ ಮುಖ್ಯವಾಗಿ ರಾಮ ಹೆಸರೇ ಹೇಳಿದಾಗನೇ ರಮತೆ ಯಾವತ್ತೂ ಕೂಡ ಆನಂದಭರಿತನಾಗಿರುವವನು ಭಗವಂತ. ಅದಕ್ಕೆ ಅಂತಹ ರಾಮದೇವರ ವಿಶಿಷ್ಟವಾದಂತಹ ಪ್ರತಿಮೆ ಇಲ್ಲಿ ಅನಾವರಣ ಆಗ್ತಾ ಉಂಟು. ಯಾಕೆ ಇಲ್ಲಿ ಆಗಿ ಈಗವಾಗ ಯಾಕೆ ಹೇಳಬೇಕಾದ್ರೆ ಇದಕ್ಕೂ ಒಂದು ಕಾರಣ ನಾವು ಹೇಳಬಹುದು. ನಿನ್ನೆಲ್ಲ ಮೊನ್ನೆ ಇಡೀ ಈ ಜಗತ್ತಿಗೆ, ಮುಖ್ಯವಾಗಿ ಭಾರತ ದೇಶಕ್ಕೆ ಭಗವಂತ ಬಂದಂತಹ, ರಾಮದೇವರು ಬಂದಂತಹ ಒಂದು ಸ್ಥಾನ ಹೇಳಬೇಕಾದರೆ, ಜನ್ಮಭೂಮಿ ಹೇಳಬೇಕಾದರೆ ಅದು ಆ ಅಯೋಧ್ಯೆ. ಆ ಅಯೋಧ್ಯೆಯಲ್ಲಿ ನಿನ್ನೆಲ್ಲ ಮೊನ್ನೆ ಅಷ್ಟೇ ಧ್ವಜಾರೋಹಣವಾಗಿ ಆ ಇಡೀ ರಾಮ ಮಂದಿರ ಪೂರ್ಣವಾಗಿ ಲೋಕಕ್ಕೆ ಅರ್ಪಣವಾಗಿದೆ. ಅಂದರೆ ಅದರ ಕೆಲಸ ಪೂರ್ಣವಾಗಿ ಆಯಿತು. ಅಲ್ಲಿ ರಾಮದೇವರ ಮಂದಿರ ಪೂರ್ಣವಾದರೆ ಆ ಕಾರಣಕ್ಕೋಸ್ಕರನೇ, ಅದರ ಒಂದು ರೀತಿಯಲ್ಲಿ ಸೂಚನೆಗೋಸ್ಕರನೇ ಇಲ್ಲಿ ರಾಮದೇವರ ಪ್ರತಿಮೆ ಅನಾವರಣ, ಜೊತೆಯಲ್ಲಿ ಅದೇ ಆ ಮಠದ ಉದ್ಘಾಟನೆಯೂ ಇಲ್ಲಿ ಆಗ್ತಾ ಉಂಟು. ಅದರಿಂದಾಗಿ ರಾಮದೇವರು ಒಂದು ಅಯೋಧ್ಯೆ ಅಲ್ಲಿ ಆದರೆ ದಕ್ಷಿಣದ ಅಯೋಧ್ಯೆ ಈ ಪರ್ತಗಾಳಿನ ನಾವಿಲ್ಲಿ ಹೇಳಬಹುದು. ಇಂತಹ ಅಯೋಧ್ಯೆಯಲ್ಲಿ ಆ ರಾಮದೇವರ ಒಂದು ರೀತಿಯಲ್ಲಿ ಭವ್ಯವಾದಂತಹ ಪ್ರತಿಮೆ ಇಲ್ಲಿ ಅನಾವರಣವಾಗ್ತಾ ಉಂಟು. ಇಲ್ಲೊಂದು ವಿಚಾರ ಹೇಳಬೇಕಾದರೆ, ರಾಮದೇವರು ಅಯೋಧ್ಯೆಯಲ್ಲಿ ಇದ್ದಾರೆ, ಹೌದು, ಇಲ್ಲಿಗೆ ಯಾಕೆ ಬಂದರು ಅಂತ ಪ್ರಶ್ನೆ ಬಂದಾಗ ಇದಕ್ಕೂ ಒಂದು ಕಾರಣದಲ್ಲಿ ಹೇಳಬಹುದು. ಹೆಸರು
ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠ ಅಂತ ಇದಕ್ಕೆ ಹೆಸರು. ಪರ್ತಗಾಳಿ ಅಂತ ಉಂಟು. ನಾನು ಪ್ರಾರಂಭದೊಂದು ಮಾತನ್ನು ಹೇಳಿದ್ದೆ, ನಾನು ಪವಿತ್ರವಾದಂತಹ ಗಾಳಿ ಬೀಸುವಂತಹ ಈ ಪರ್ತಗಾಳಿಯನ್ನು ಹೇಳಿದ್ದೆ. ಇದಕ್ಕೂ ಒಂದು ಕಾರಣ ಉಂಟು. ಏನೆಂದರೆ, ಒಂದು ನೋಡಿ, ಈ ವಾತಾವರಣ ನೋಡಿದಾಗ ಪೂರ್ಣವಾಗಿ ಬೆಟ್ಟದ ಮಧ್ಯದಲ್ಲಿ, ಕಾಡಿನ ಮಧ್ಯದಲ್ಲಿ ಶುದ್ಧವಾದಂತಹ ಗಾಳಿ ಸಿಗುವಂತಹ ಪ್ರದೇಶ ಈ ಪರ್ತಗಾಳಿ. ಅದನ್ನಾಗಿ ಇದಕ್ಕೊಂದು ಹೆಸರು ತುಂಬ ಚೆನ್ನಾಗುಂಟು. ಈ ಪರ್ತಗಾಳಿ ಎಂಬುದನ್ನು ನಾವು ಪರ್ತಗಾಳಿ ಅಂತ ಹೇಳೋ ಬದಲು ಪವಿತ್ರ ಗಾಳಿ ಅಂತ ಹೇಳಿದ್ರೆ ತುಂಬ ಸೂಕ್ತ. ಗುರುಗಳು ಇದನ್ನು ಹೀಗೆ ಅರ್ಥ ಮಾಡ್ತಾರೆ. ಪವಿತ್ರ ಗಾಳಿ ಎಂಬುದಾಗಿ ಗುರುಗಳು ಇದನ್ನು ಹೇಳಿದರು. ಏನು ಪವಿತ್ರ ಗಾಳಿ ಹೇಳಬೇಕಾದ್ರೆ, ಒಂದು ಕಾರಣ ಪವಿತ್ರವಾದಂತಹ ಗಾಳಿ ಬೀಸ್ತದೆ ಎಂಬುದಾಗಿ. ಇನ್ನೊಂದು ಕಾರಣ ಎಲ್ಲುಂಟು. ರಾಮದೇವರು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ಯಾಕೆ ಬಂದರು ಹೇಳಬೇಕಾದರೆ, ಇಲ್ಲಿ ಪವಿತ್ರವಾದಂತಹ ಗಾಳಿ ಬಂದು ಹೋಗಿದೆ ಎಂಬುದಾಗಿ. ಏನು ಹೇಳಬೇಕಾದರೆ, ಮಧ್ವೇಜದಲ್ಲಿ ಮಧ್ವಾಚಾರ್ಯರು ಸಂಚಾರ ಮಾಡ್ತಾ ಮಾಡ್ತಾ ಒಂದು ಕಡೆ ಬರ್ತಾರೆ. ಅಲ್ಲಿ ಒಂದು ಕಾರ್ಯವನ್ನು ಮಾಡ್ತಾರೆ. ಅಲ್ಲಿ ಹೇಳಬೇಕಾದ್ರೆ ಅಯಮೇವ ಗೋ ವಿಷೇತೋ ಅಂತ ಇದನ್ನು ಹೀಗೆ ಅಲ್ಲಿ ಹೇಳ್ತಾರೆ. ಏನೆಂದರೆ, ಈ ಕ್ಷೇತ್ರಕ್ಕೆ ಮಧ್ವಾಚಾರ್ಯರು ಬಂದು ಹೋಗಿದ್ದಾರೆ. ಪವಿತ್ರವಾದಂತಹ ಗಾಳಿ ಹೇಳಬೇಕಾದ್ರೆ ಅದು ಆ ವಾಯುದೇವರು ಇಲ್ಲಿಗೆ, ಅಂದರೆ ಮಧ್ವಾಚಾರ್ಯರು ಇಲ್ಲಿಗೆ ಸಂಚಾರ ಮಾಡ್ತಾ ಮಾಡ್ತಾ ಇಲ್ಲಿಗೆ ಬಂದಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಗೋ ವಿಷೇತೋ, ಗೋವಾ ಅಂತ ಹೆಸರು ಇದಕ್ಕೆ ಬಂದಿರುವಂಥದ್ದು. ಇದನ್ನು ಸ್ವತಃ ಮಧ್ವದಲ್ಲೂ ಕೂಡ ಇದನ್ನು ವಿಶೇಷವಾಗಿ ಹೇಳ್ತಾರೆ. ಜೊತೆಯಲ್ಲಿ ನೋಡಿ, ಪವಿತ್ರವಾದಂತಹ ಗಾಳಿ ಇಲ್ಲಿಗೆ ಬಂದು ಹೋಗಿದೆ. ಅಂದರೆ ವಾಯುದೇವರು ಮಧ್ವಾಚಾರ್ಯರು ಇಲ್ಲಿಗೆ ಬಂದಿದ್ದಾರೆ ಎಂಬ ಕಾರಣಕ್ಕೋಸ್ಕರ ಜೀವೋತ್ತಮ ಎಂಬ ಹೆಸರೂ ಕೂಡಿತಲ್ಲಿ. ಪರ್ತಗಾಳಿ, ಪವಿತ್ರ ಗಾಳಿ ಎಂಬ ಹೆಸರು ಕೂಡ ತುಂಬ ಸೂಕ್ತ ಅಂತ ನಾವಿಲ್ಲಿ ಹೇಳಬಹುದು. ಹೀಗೆ ಇಂತಹ ಈ ಕ್ಷೇತ್ರದಲ್ಲಿ ಭವ್ಯವಾದಂತಹ ಮಂದಿರ, ಒಂದು ಅಯೋಧ್ಯ ಮಂದಿರ ಅಲ್ಲಿ ಆದರೆ ಇನ್ನೊಂದು ಮಿನಿ ಅಯೋಧ್ಯ ಮಂದಿರ ಒಂದು ರೀತಿ ನಾವಿಲ್ಲಿ ಹೇಳಬಹುದು. ಅಷ್ಟು ಚೆನ್ನಾಗಿ ಭವ್ಯವಾದಂತಹ ಈ ಮಠ ಇಲ್ಲಿ ಸೃಷ್ಟಿಯಾಗಿದೆ. ಇದನ್ನು ನೋಡಲಿಕ್ಕೆ 10 ದಿನದ ಕಾರ್ಯಕ್ರಮವನ್ನು ಶ್ರೀಪಾದರು ಇಲ್ಲಿ ತಾವು ವಿಶೇಷವಾಗಿ ಆಯೋಜನೆ ಮಾಡಿದ್ದಾರೆ. ಆದರೆ ನಾನು ಅನ್ನಿಸುವಂಥದ್ದು 10 ದಿನ ಸಾಕಾಗೋದಿಲ್ಲ. ಯಾಕಂದರೆ ಕಾರ್ಯಕ್ರಮಕ್ಕೆ ಬರುವವರು, ಕಾರ್ಯಕ್ರಮ ನೋಡಲಿಕ್ಕೆ ಅಂತ ಬರುವವರು ಕೆಲವರು ಇದ್ದಾರೆ. ಜೊತೆಯಲ್ಲಿ ಮಠವನ್ನು ನೋಡಿದಾಗ 10 ದಿನ ಬರುವವರು ಇದ್ದಾರೆ. ಆದರೆ ಮಠವನ್ನು ನೋಡಲಿಕ್ಕೆ, ಮಠವನ್ನು ಪ್ರವೇಶ ಮಾಡಿದರೆ ಅವರಿಗೆ 10 ದಿನ ಮಠ ನೋಡಿದ್ರಲ್ಲೇ ಅವರಿಗೆ ಕಾಲ ಕಳೆದು ಹೋಗ್ತಾರೆ. ಇಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಸ್ಥಿತಿಯಲ್ಲಿ ಬರ್ಬೋದು. ಯಾಕಂದರೆ ಅಷ್ಟು ಕಾಷ್ಟಮಯವಾದಂತಹ ಆ ಶಿಲ್ಪಗಳು, ಹಾಗೆಯೇ ಅಷ್ಟೇ ಭವ್ಯವಾಗಿರುವಂತಹ ಬೇರೆ ಬೇರೆ ಆ ದೃಶ್ಯವನ್ನು ನೋಡ್ತಾ ಹೋಗಬಹುದು. ಹೀಗೆ ಇಂತಹ ಒಂದು ಅಪೂರ್ವವಾದಂತಹ ಈ ಮಂದಿರ, ಹಾಗೆಯೇ ಆ ರಾಮದೇವರ ಪ್ರತಿಮೆ ಎರಡೂ ಕೂಡ ಅಪೂರ್ವವಾಗಿ ಇಲ್ಲಿ ಆಗಿದೆ. ಇದನ್ನು ಮಾಡಬೇಕು ಹೇಳಿದರೆ ಮಾಡುವವರಿಗೆ ಎಷ್ಟು ಸಾಮರ್ಥ್ಯ ಉಂಟು ನಾವಿಲ್ಲಿ ನೋಡಬೇಕು. ವಿದ್ಯಾಶತೀರ್ಥರು, ಪರ್ತಗಾಳಿ ಮಠದ ಶ್ರೀಪಾದರು ನೋಡಿ, ಅವರ ಸಾಮರ್ಥ್ಯನೂ ಹಾಗೆ ಉಂಟು. ಇಷ್ಟು ಹಳ್ಳಿಯಲ್ಲಿ ಇಷ್ಟು ಸಮಗ್ರವಾಗಿ ಚೆನ್ನಾಗಿರುವಂತಹ ಮಂದಿರವನ್ನು ಮಾಡಬೇಕು ಹೇಳಿದರೆ ಅವರ ಕರ್ತೃತ್ವ ಶಕ್ತಿನ ನೋಡಬೇಕು. ಇಡೀ ಆ ಗೌಡ ಸ್ವಾರಸ್ವತ ಬ್ರಾಹ್ಮಣ ಸಮಾಜವನ್ನು ತಾವು ಚೆನ್ನಾಗಿ ತಾವು ನಿಭಾಯಿಸಿಕೊಂಡು ಅವರಲ್ಲಿ ಆ ಒಗ್ಗಟ್ಟನ್ನು ಕೊಡುವ ಮೂಲಕವಾಗಿ ತಾವು ವಿಶೇಷವಾಗಿ ಆ ಇಡೀ ಸಮಾಜಕ್ಕೆ ಒಂದು ಗುರುಗಳಾಗಿ ಇದ್ದಾರೆ. ನೋಡಿ, ಇದೂ ಕೂಡ ಇಲ್ಲ ಒಂದು ವಿಚಾರ ಹೇಳಬೇಕು. ಏನೆಂದರೆ, ಅವರು ಬಂದದ್ದು ಇದೇ ಮಧ್ವಾಚಾರ್ಯ ಪರಂಪರೆಯಲ್ಲಿ. ಅಂದರೆ ರಾಮಚಂದ್ರ ತೀರ್ಥರು, ನಮ್ಮದೇ ಮಠದ ಗುರುಗಳಾದಂತಹ ಯತಿಗಳಾದಂತಹ ರಾಮಚಂದ್ರ ತೀರ್ಥರಿಂದ ನಡೆದು ಬಂದಂತಹ ಈ ಪರಂಪರೆ, ಇದರಲ್ಲಿ ಬಂದು ಆ ಇಡೀ ಆ ಸಮಾಜಕ್ಕೆ ಒಳ್ಳೆ ಗುರುಗಳಾಗಿದ್ದುಕೊಂಡು ಆ ಸಮಾಜವನ್ನು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಹೇಳಬೇಕಾದರೆ, ಅವರು ಒಂದು ಆದೇಶ ಮಾಡಿದರೆ ಇಡೀ ಸಮಾಜ ಒಟ್ಟು ಸೇತ ಹೇಳಬೇಕಾದರೆ ಅದಕ್ಕೆ ಅದೇ ಒಂದು ಒಳ್ಳೆಯ ಕರ್ತೃತ್ವಕ್ಕೆ ಉದಾಹರಣೆ ನಾವು ಹೇಳಬಹುದು. ಬದರಿಯಿಂದ ಆರಂಭ ಮಾಡಿಕೊಂಡು ಇಲ್ಲಿಯವರೆಗೆ ತಾವು ಆ ರಾಮದೇವರನ್ನು ಕರೆದುಕೊಂಡು ಬಂದಿದ್ದಾರೆ. 550 ಕೋಟಿ ರಾಮದೇವರ ಜಪವನ್ನು ಮಾಡಿಕೊಂಡು ಇಲ್ಲಿಗೆ ಆ ರಾಮದೇವರನ್ನು ಕರೆದುಕೊಂಡು ಬಂದಿದ್ದಾರೆ. ಇದು ಅವರ ಆ ಕರ್ತೃತ್ವಕ್ಕೆ ಒಳ್ಳೆಯ ಉದಾಹರಣೆ. ಹೀಗೆ ಅವರಿಂದಾಗಿ ಇದೇ ರೀತಿ ವಿಶೇಷವಾಗಿ ಈ ಸಮಾಜಕ್ಕೆ, ಇಡೀ ಜಗತ್ತಿಗೆ ಒಳ್ಳೆಯ ಸೇವೆ ಆಗ್ತಾ ಉಂಟು. ಅಂತಹ ಸೇವೆ ಇದೇ ಚೆನ್ನಾಗಿ ನಡೀತಾ ಇರಲಿ. ಹಾಗೆಯೇ ತನ್ಮೂಲಕವಾಗಿ ಮುಖ್ಯವಾಗಿ ನಮಗೂ ಅವರ ಮಠಕ್ಕೂ ಇರುವಂತಹ ಬಾಂಧವ್ಯ ಚೆನ್ನಾಗಿ ಇರಲಿ. ಇದನ್ನು ಮುಂದೆ ಇದೇ ರೀತಿ ಹಿಂದೆ ಅವರು ಆಗ ಹೇಳಿದ ಹಾಗೆಯೇ, ರಾಮಕೃಷ್ಣ ಭಟ್ರು ಹೇಳಿದ ಹಾಗೆಯೇ ಆ ಸಂಯೋಗ ಸಮವಾಯ ಅಂತ ಹೇಳಿದರು. ಸಮವಾಯ ಅಂತ ಹೇಳಬೇಕಾದ್ರೆ ಬಟ್ಟೆಯಲ್ಲಿ ಈ ಬಣ್ಣ ಉಂಟು, ಅದು ಯಾವತ್ತೂ ಕೂಡ ಬೇರೆ ಆಗೋದಿಲ್ಲ. ಹೇಗೇನೋ ಹಾಗೆಯೇ, ಅಂದರೆ ಬೇರೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಈ ಎರಡು ಮಠಗಳು ಚೆನ್ನಾಗಿ ಅದೇ ರೀತಿ ಸಂಬಂಧ ಇದ್ದುಕೊಂಡು ಒಳ್ಳೆಯ ರೀತಿಯಲ್ಲಿ ಮುಂದೆ ನಡೀತಾ ಇರಲಿ. ಆ ಎರಡು ಸಮಾಜಕ್ಕೆ ಒಳ್ಳೆಯ ರೀತಿಯಾದಂತಹ ಅನುಗ್ರಹವನ್ನು ಮಾಡ್ತಾ ಇರೋ ಈ ಸಮಯದಲ್ಲಿ ಹೇಳ್ತಾ, ಇಡೀ ಆ ಜಗತ್ತಿಗೆ ಆ ರಾಮದೇವರ ಅನುಗ್ರಹವಾಗಲಿ ಅಂತ ಈ ಸಮಯದಲ್ಲಿ ಹೇಳ್ತಾ, ಕೃಷ್ಣ ಅರ್ಪಣಮಸ್ತು. ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ದುಮಃ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಮಸ್ತ ಗುರುಭ್ಯೋ ನಮಃ. ಪರ್ತಗಾಳಿಯ ಈ ಪವಿತ್ರ ಕ್ಷೇತ್ರಕ್ಕೆ
ನಾನು ಎರಡನೇ ಸಲ ಬರ್ತಾ ಇದ್ದೇನೆ. ಮೊದಲನೇ ಸಲ ನಮ್ಮ ಗುರುಗಳು ಪೇಜಾವರ ಸ್ವಾಮಿಗಳು ಇಲ್ಲಿ ಬಂದಾಗ ನಾನು ಶಿಷ್ಯನಾಗಿದ್ದೆ, ಸ್ವಾಮಿಗಳಾಗಿರಲಿಲ್ಲ. ಶಿಷ್ಯನಾಗಿ ಆವಾಗ ಭಾಗವಹಿಸಿದ್ದೆ, ಸ್ವಾಮಿಗಳಾಗಿ ಇವತ್ತು ನಾನು ಭಾಗವಹಿಸ್ತಾ ಇದ್ದೇನೆ. ಹಾಗಾಗಿ 2 ಬಾರಿ ಈ ಕ್ಷೇತ್ರವನ್ನು ನೋಡಿದ್ದೇನೆ. ನನಗೆ ಎರಡರದ್ದೂ ಚಿಂತನೆ ಇದೆ. ಮೊದಲು ಹೇಗಿತ್ತು ಈ ಪರ್ತಗಾಳಿ, ಇವತ್ತು ಹೇಗಿದೆ ಪರ್ತಗಾಳಿ ನೋಡಿದರೆ ಅದು ಅಜ ಗಜ ಅಲ್ಲ, ಅದಕ್ಕಿಂತಲೂ ತುಂಬ ಅಂತರ. ಮೊದಲು ನೋಡಿದ ಪರ್ತಗಾಳಿ ಇವತ್ತು ಎಲ್ಲವೇ ಇಲ್ಲ. ಹೊಸ ಪರ್ತಗಾಳಿಯನ್ನು ನಮ್ಮ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೆಯರ್ ಅವರು ಮಾಡಿ ನಮ್ಮ ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ. ಇದು ಕರ್ತೃತ್ವ ಶಕ್ತಿ. ಅಂದರೆ ಅವರು ಆ ಕಲ್ಪನಾ ಸಾಮರ್ಥ್ಯ, ಅದರ ಜೊತೆಗೆ ಗುರುಗಳ ಅನುಗ್ರಹ, ದೇವರ ಅನುಗ್ರಹ ಎಲ್ಲ ಮೈಗೂಡಿಸಿಕೊಂಡು ಇಂತಹ ದೊಡ್ಡ ಪರಿವರ್ತನೆಯನ್ನೇ ಮಾಡಿದ್ದಾರೆ. ರಾಮಚಂದ್ರ ತೀರ್ಥರು ಪಲಿಮಾರ ಮಠದ 10ನೆಯ ಸ್ವಾಮಿಗಳು. ರಾಮಚಂದ್ರ ತೀರ್ಥರ ಜೊತೆಗೆ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಮಾಧವ ಅನ್ನುವ ಒಟು ಅವರ ಶಿಷ್ಯರಾಗಿದ್ದ. ತುಂಬ ಪ್ರೀತಿ, ತುಂಬ ವಾತ್ಸಲ್ಯ, ತುಂಬ ಅಭಿಮಾನ. ಅವರಿಗೆ ಹೃದಯ ತುಂಬಿ ಅವರಿಗೆ ವಿದ್ಯೆಯನ್ನು ದಾನ ಮಾಡಿದರು, ಅವರಿಗೆ ಅನುಗ್ರಹ ಮಾಡಿದರು. ಎಷ್ಟು ಅನುಗ್ರಹ ಮಾಡಿದರು ಅಂತಂದರೆ ಈ ಸನ್ಯಾಸ ಪೀಠಾಧಿಪತ್ಯವನ್ನೇ ಅವರು ಕರುಣಿಸಿದ್ದಾರೆ. ರಾಮಚಂದ್ರ ತೀರ್ಥರು ಮಾಧವನನ್ನು ನಾರಾಯಣ ತೀರ್ಥರನ್ನಾಗಿ ಮಾಡಿದ್ದಾರೆ ರಾಮಚಂದ್ರ ತೀರ್ಥರು. ಅದು ಎಲ್ಲಿ ಅಂತಂದರೆ ಯಾರಿಗೂ ಊಹಿಸ್ಲಿಕ್ಕಾಗದೇ ಇದ್ದ ಜಾಗ. ಅದು ಯಾವುದು ಅಂತಂದರೆ ಬದರಿ ಕ್ಷೇತ್ರ. ಬದರಿಗಿಂತ ದೊಡ್ಡವಾದ ಕ್ಷೇತ್ರ ಪ್ರಪಂಚದಲ್ಲಿ ಇನ್ನೊಂದಿಲ್ಲ. ನೇದೃಶಂ ಸ್ಥಳಮಲಂ ಶಮಲಗ್ನಂ. ಬದರಿಗಿಂತ ಪವಿತ್ರವಾದ ಕ್ಷೇತ್ರ ಇನ್ನೊಂದಿಲ್ಲ. ಅಂತಹ ಜಾಗದಲ್ಲಿ ಅತ್ಯುತ್ತಮವಾದ ಪ್ರಣವ ಮಂತ್ರವನ್ನು ಉಪದೇಶ ಮಾಡಿ ಅತ್ಯಂತ ಸರ್ವೋತ್ಕೃಷ್ಟವಾದ ಸನ್ಯಾಸಾಶ್ರಮವನ್ನು ಕೊಟ್ಟದ್ದು ಸರ್ವೋತ್ತಮ ಕ್ಷೇತ್ರ, ಸರ್ವೋತ್ತಮ ಮಂತ್ರ, ಅದೇ ಸರ್ವೋತ್ತಮವಾಗಿರತಕ್ಕಂತಹ ಆಶ್ರಮ. ಅದು ಸಿಕ್ಕಿದ್ದು ನಾರಾಯಣ ತೀರ್ಥರಿಗೆ ಅಂತಂದರೆ ಅದು ಬದರಿ ಅಂತಂದರೆ ಅಂತಹ ದೊಡ್ಡ ಪುಣ್ಯದ ರಾಶಿ ಈ ಪರ್ತಗಾಳಿ ಗೋಕರ್ಣ ಮಠಕ್ಕಿದೆ. ಬದರಿಯಲ್ಲಿ ಆಶ್ರಮದ ಘಟನೆ ನಾವು ಎಲ್ಲಿಯೂ ಕೇಳುವುದಿಲ್ಲ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಶ್ರಮ ಆಗಿರ್ಬೋದು, ಆದರೆ ಬದರಿಯಲ್ಲಿ ಆಶ್ರಮದ ಕೀರ್ತಿ ಅದು ಪರ್ತಗಾಳಿಯ ಮೂಲಮಠಕ್ಕೆ ಅನ್ನೋದು ದೊಡ್ಡ ಹೆಗ್ಗಳಿಕೆ. ನಮ್ಮ ಸ್ವಾಮಿಗಳು ಅದನ್ನು ಮರೆಯಲಿಲ್ಲ. ಬದರಿಯಲ್ಲಿ ಆದ ಆಶ್ರಮ, ಅದನ್ನು ಸಮಾಜಕ್ಕೆ ಮತ್ತೊಮ್ಮೆ ನೆನಪಿಸಬೇಕು. ಶ್ರೀ ನಾರಾಯಣ ತೀರ್ಥ ಸ್ವಾಮಿಗಳವರು ಅಲ್ಲಿ ಆಶ್ರಮ ಸ್ವೀಕಾರ ಮಾಡಿ ಆ ಗಂಗೆ ಹೇಗೆ ಹರಿದು ಬಂದಲೋ ದಕ್ಷಿಣಕ್ಕೆ, ಅದೇ ರೀತಿ ಪ್ರಣವಾರ್ಥದ ಚಿಂತನೆಯ ಇಡೀ ಧರ್ಮ ಸಂಕೀರ್ತನೆಯನ್ನು ಬದರಿಯಿಂದ ಪ್ರಾರಂಭ ಮಾಡಿ ನಮ್ಮ ದಕ್ಷಿಣದ ತುತ್ತದ ದಿನಿಯ ತನಕ ಮುಟ್ಟಿಸಿದ ಕೀರ್ತಿ ಅದು ನಾರಾಯಣ ತೀರ್ಥರದ್ದು. ಆ ನಾರಾಯಣ ತೀರ್ಥರ ಸನ್ನಿಧಾನ, ವಿದ್ಯಾಧಿರಾಜರ ತನಕ ಸ್ವಾಮಿಗಳ ಸನ್ನಿಧಾನ ನಮ್ಮ ಪರ್ತಗಾಳಿ ಮಠಾಧೀಶರಲ್ಲಿ ಇದೆ. ಅದನ್ನು ನೆನಪಿಸಲಿಕ್ಕೋಸ್ಕರನೇ ರಾಮದೇವರನ್ನು, ರಾಮ ಸೀತಾ ಲಕ್ಷ್ಮಣ ಸಮೇತರಾದ ಆ ದಿಗ್ವಿಜಯ ರಾಮದೇವರನ್ನು ರಥದಲ್ಲಿ ಕೂಡಿಸಿ ಅಲ್ಲಿಂದ ದಕ್ಷಿಣದ ತನಕ ತುತ್ತದ ತನಕ ಸೇತುವಿನಿಂದ ಆರಂಭ ಮಾಡಿ ಹಿಮವತ್ ಪರ್ವತದ ತನಕ ಅಲ್ಲ, ಹಿಮವತ್ ಪರ್ವತದಿಂದ ಪ್ರಾರಂಭ ಮಾಡಿ ಕೆಳಗಿನ ದಕ್ಷಿಣದ ತುತ್ತದುದಿಯ ತನಕ ರಾಮದೇವರ ದಿಗ್ವಿಜಯ ಯಾತ್ರೆಯನ್ನು ಮಾಡಿಸಿದ ಕೀರ್ತಿ ನಮ್ಮ ಸ್ವಾಮಿಗಳವರಿಗೆ ಸಲ್ತದೆ. ರಾಮ ಪ್ರತಿಷ್ಠೆ ಸುಮ್ಮನೆ ಮಾಡಲಿಲ್ಲ. ಅಲ್ಲಿಂದ ಬದರಿಯಿಂದ ಆ ಸನ್ನಿಧಾನವನ್ನು ತುಂಬಿಸಿ ಎಲ್ಲೆಲ್ಲಿ ಪುಣ್ಯಕ್ಷೇತ್ರಗಳು ಅಲ್ಲೆಲ್ಲ ಕಡೆ ಕರ್ಕೊಂಡು ಹೋಗಿ, ಅಯೋಧ್ಯೆಗೆ ಹೋಗಿ ಅಲ್ಲಿ ರಾಮದೇವರನ್ನು ಕರೆಸಿ, ಅಲ್ಲಿ ಕೂತ ರಾಮದೇವರನ್ನು ಇಲ್ಲಿ ಆವಾಹನೆ ಮಾಡಿ ಇಲ್ಲಿ ದಕ್ಷಿಣದ ತನಕನೂ ಕರ್ಕೊಂಡು ಬಂದು 40 ದಿನಗಳ ಅಖಂಡ ದಿಗ್ವಿಜಯ ಯಾತ್ರೆಯನ್ನು ಮಾಡಿಸಿ ಆ ರಾಮದೇವರ ಪ್ರತಿಷ್ಠೆಯನ್ನು ನಾಳೆ ಮಾಡಲಿಕ್ಕಿದ್ದಾರೆ ಅಂತಂದರೆ ನಾರಾಯಣ ತೀರ್ಥರು ಒಂದು ರೂಪದಲ್ಲಿ ಇವರಲ್ಲಿ ಕೂತು, ವಿದ್ಯಾಧಿರಾಜರ ತನಕ ಗುರು ಪರಂಪರೆ ಇವರಲ್ಲಿ ಕೂತು
ಆ ಕಾರ್ಯವನ್ನು ಮಾಡಿಸ್ತಾ ಇದೆ. ನಾರಾಯಣ ತೀರ್ಥರು ಕಾಶಿಯಲ್ಲಿ ಪಂಚಗಂಗಾ ಘಾಟ್ನಲ್ಲಿ ಮಠವನ್ನು ಸ್ಥಾಪನೆ ಮಾಡಿದ್ದಾರೆ. 550 ವರ್ಷಗಳ ಹಿಂದೆ ಮೊಟ್ಟ ಮೊದಲಿನ ಮಠ ವೈಷ್ಣವ ಮಠ, ಮಾಧ್ವ ಮಠ ಪ್ರಾರಂಭ ಮಾಡಿದ್ದು ನಮ್ಮ ಪರ್ತಗಾಳಿ ಮಠದ ನಾರಾಯಣ ತೀರ್ಥರು. ಎಂಥ ಜಾಗ 5 ಗಂಗೆಗಳು ಕೂಡತಕ್ಕಂತಹ ಪವಿತ್ರವಾದ ಜಾಗದಲ್ಲಿ ಅವರಿಗೆ ದೇವರೇ ಸ್ವತಃ ಜಾಗವನ್ನು ಕೊಟ್ಟು ಮಠ ಪ್ರಾರಂಭ ಅಲ್ಲಿ ಕಾಶಿಯಲ್ಲಿ ಪ್ರಾರಂಭ ಆಗಿದೆ. ಅದೇ ಜಾಗದಲ್ಲಿ ಸ್ವಾಮಿಗಳು ಚಾತುರ್ಮಾಸ್ಯವನ್ನು ಕೂತು ವೃತದೀಕ್ಷೆಯನ್ನು ಮಾಡಿ 2 ತಿಂಗಳು ಅಲ್ಲಿಗೆ ಎಲ್ಲ ಶಿಷ್ಯರು ಬರುವ ಹಾಗೆ ಮಾಡಿ ಎಲ್ಲರ ಮನೆ ಅವರಲ್ಲಿಯೂ ಕೂಡ ಶಾಲಗ್ರಾಮ ಪೂಜೆಯನ್ನು ಮಾಡಿಸಿದ ಕೀರ್ತಿ ಅದು ಸ್ವಾಮಿಗಳಿಗೆ ಸಲ್ತಾ ಇದೆ. ಶಾಲಗ್ರಾಮ ಸ್ಪರ್ಶ, ಅದರ ಪೂಜೆಯ ಕ್ರಮ ಅದೆಲ್ಲ ಮಾಡಿಸಿ ಸಮಾಜದಲ್ಲಿ ಧರ್ಮ ಜಾಗೃತಿ ಮಾಡುವ ದೊಡ್ಡ ಶಕ್ತಿ ದೇವರು ಅವರಲ್ಲಿ ಇಟ್ಟಿದ್ದಾರೆ. ಈ ಪರ್ತಗಾಳಿ ಗೋವಾದಲ್ಲಿರ್ತಕ್ಕಂತಹ ಜಾಗ. ಶರಾವತಿ ನದಿಯಲ್ಲ, ಕುಶಾವತಿ ನದಿಯ ತೀರದಲ್ಲಿ ಈ ಪರ್ತಗಾಳಿ ಮಠ ಇದೆ. ಪರ್ವತ ಇದೆ. ಸ್ವಾಮಿಗಳು ಹೇಳಿದರು ಕಾನನ ಇದೆ ಅಂತ. ಒಂದು ಮೆಡಿಟೇಷನ್ ಮಾಡಬೇಕಾದ್ರೆ ನಾವು ಎಲ್ಲಿ ಮಾಡಬೇಕು ಅಂತಂದರೆ ಆಚಾರ್ಯರು ಹೇಳ್ತಾರೆ ನದಿ ತೀರೆ, ಪರ್ವತ ಮೂಲೆ ಅಂತ ಜಾಗಗಳನ್ನು ಹೇಳ್ತಾರೆ. ಎಲ್ಲೆಲ್ಲಿ ಮಾಡಬೇಕು ಅಂತ ನದಿಯ ಮೂಲದಲ್ಲಿ, ಪರ್ವತಗಳ ಮೂಲದಲ್ಲಿ ನಾವು ಸಾಧನೆ ಮಾಡಬೇಕು, ಆವಾಗ ಸಿದ್ಧಿ ಆಗ್ತದೆ ಅಂತ. ಎಂತಹ ಜಾಗ ಅಂತಂದರೆ ಕುಶಾವತಿ ನದಿಯ ತೀರ, ಅದೇ ರೀತಿಯಾಗಿ ಪರ್ವತಗಳ ಮಧ್ಯ, ಅದರಲ್ಲಿ ಈ ಪರ್ತಗಾಳಿ ಮಠ ಇದೆ. ಅದರ ಜಾಗದಲ್ಲಿ 50 ಕುಂಡಗಳಲ್ಲಿ ದಿನಾ 10 ರಾಮಮಂತ್ರ ಹೋಮ ನಡೀತಾ ಇದೆ ಅಂತಂದರೆ ಶರಾವತಿಯ ಸಮೀಪದಲ್ಲಿ, ಶರ ಅಂತಂದರೆ ದರ್ಬೆ, ಶರಾವತಿ ಅಂದರೆ ದರ್ಬೆಯ ತೀರ್ಥ, ಆ ದರ್ಬೆಯ ತೀರ್ಥದ ಪರಿಸರದಲ್ಲಿ ಹೋಮ ನಡೀತಾ ಇದೆ ಅಂತಂದರೆ ಆ ಹೋಮ ದೇವತೆಗಳು ರಾಮದೇವರು ಎಷ್ಟು ಖುಷಿಪಟ್ಟಿರಬೇಕು ಅಂತ ನಾವು ಚಿಂತನೆ ಮಾಡಬೇಕಾದ್ದು. ಗೋವಾ ಭೋಗಭೂಮಿ, ಭೋಗಕ್ಕೆ ಪ್ರಸಿದ್ಧವಾದ್ದು. ಯಾರಾದರೂ ಗೋವಾಕ್ಕೆ ಹೋಗ್ತಾರೆ ಅಂತಂದರೆ ಗಮ್ಮತ್ತು ಮಾಡಲಿಕ್ಕೆ ಹೋಗ್ತಾರೆ ಅಂತ. ಒಂದು ಅಪಕೀರ್ತಿ ಗೋವಾಕ್ಕಿದೆ. ಅದನ್ನು ದೂರ ಮಾಡಿ ಇದು ಭೋಗಭೂಮಿ ಅಲ್ಲ, ಇದು ಯೋಗ ಭೂಮಿ, ಇದು ತ್ಯಾಗ ಭೂಮಿ ಅಂತ ಅದನ್ನು ಪರಿವರ್ತನೆ ಮಾಡಿದ ಕೀರ್ತಿ ಈ ಪರ್ತಗಾಳಿ ಮಠಕ್ಕೆ ಸಲ್ತದೆ. ನಮ್ಮ ವಿದ್ಯಾಧೀಶ ತೀರ್ಥ ಸ್ವಾಮಿಗಳವರು ಇದನ್ನು ಅಷ್ಟು ಪರಿವರ್ತನೆ ಮಾಡಿದ್ದಾರೆ. ಎಲ್ಲ ಪರಂಪರೆಯ ಸ್ವಾಮಿಗಳು ರಾಮಚಂದ್ರ ತೀರ್ಥರಿಂದ ಪ್ರಾರಂಭ ಆಗಿ, ಅಲ್ಲ ನಾರಾಯಣ ತೀರ್ಥರು ಇಲ್ಲಿ 10ನೇಯವರು, 6ನೇಯವರು ರಾಮಚಂದ್ರ ತೀರ್ಥರು, 6ನೇಯವರಾದ ರಾಮಚಂದ್ರ ತೀರ್ಥರು ಇಲ್ಲಿ ಬಂದು ಈ ಪರ್ತಗಾಳಿ ಮಠವನ್ನು ಸ್ಥಾಪನೆ ಮಾಡಿ ಅಲ್ಲಿಂದ ಇಲ್ಲಿವರೆಗೆ ಆ ಧರ್ಮದ ಪರಿವರ್ತನೆ ಮಾಡಿ 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 ಇವತ್ತು ಎಲ್ಲ ಗೌಡ ಸಾರಸ್ವತ ಸಮಾಜ ಇಲ್ಲಿ ಸೇರುವ ಹಾಗೆ ಮಾಡಿದ ದೊಡ್ಡ ಪುಣ್ಯಮಯವಾದಂತಹ ಭೂಮಿ ಈ ಪರ್ತಗಾಳಿ ಮಠ ಇವತ್ತು ರಾರಾಜಿಸ್ತಾ ಇದೆ. ನಾಳೆ ರಾಮದೇವರ ಪ್ರತಿಷ್ಠೆ ಇದೆ. ಕೋಟಿ ಕೋಟಿ ಸಂಖ್ಯೆಯಲ್ಲಿ ರಾಮಮಂತ್ರ ಜಪ ನಡೆದಿದೆ, ಕೋಟಿ ಸಂಖ್ಯೆಯಲ್ಲಿ ರಾಮಮಂತ್ರದ ಹೋಮ ನಡೆದಿದೆ. ಹಾಗಾಗಿ ತ್ಯಾಗಮಯವಾದಂತಹದ್ದು ಅದೇ ನಾಮ ಸಂಕೀರ್ತನೆ. ಅದರ ಪುಣ್ಯವಾಗಿ ನಾಳೆ 77 ಅಡಿ ಎತ್ತರದ ರಾಮದೇವರ ವಿಗ್ರಹ ಪ್ರತಿಷ್ಠೆ ಆಗಲಿಕ್ಕಿದೆ. ಅಯೋಧ್ಯೆಯಲ್ಲಿ ಯಾರು ರಾಮದೇವರನ್ನು ಪ್ರತಿಷ್ಠೆ ಮಾಡಿದರೋ ಅದೇ ಪ್ರಧಾನಮಂತ್ರಿಗಳು ನಾಳೆ ಈ ಪರ್ತಗಾಳಿಯಲ್ಲಿ ಆ ರಾಮದೇವರನ್ನು ಪ್ರತಿಷ್ಠೆ ಮಾಡ್ತಾರೆ ಅಂತಂದರೆ ಅದು ಭಗವಂತನದ್ದೇ ಅದು ಸಂಕಲ್ಪ. ಅದು 77 ಅಡಿ. 7 ಅನ್ನೋದು ರಾಮಾಯಣದ ಸಂಖ್ಯೆ. 7 ಕಾಂಡಗಳಿವೆ ರಾಮಾಯಣದಲ್ಲಿ. ಆ 7 ಕಾಂಡಗಳನ್ನು ನೆನಪಿಸಲಿಕ್ಕೆ 7 ಅಡಿಗಳ 77 ಅಡಿಗಳ ವಿಗ್ರಹದ ಪ್ರತಿಷ್ಠೆ ಇದೆ. ಒಂದು ಕೈಯಲ್ಲಿ ಬಿಲ್ಲಿದೆ, ಒಂದು ಕೈಯಲ್ಲಿ ಬಾಣ ಇದೆ,
ಬಾಣ ಬಿಲ್ಲಿಗೆ ಅದು ಜೋಡಣೆ ಆಯಿತು ಅಂತಂದರೆ ಅದರಲ್ಲಿ ಯಾರಾದರೂ ಒಂದು ಬಿದ್ದರು ಅಂತಲೇ ಅರ್ಥ. ರಾಮದೇವರು ಬಿಲ್ಲು ಕೈಯಲ್ಲಿ ಹಿಡಿದ್ರು ಅಂತಂದರೆ, ಕೈಯಲ್ಲಿ ಬಾಣ ಹಿಡ್ಕೊಂಡ್ರು ಅಂತಂದರೆ, ಅದನ್ನು ಜೋಡಿಸಿದ್ರು ಅಂತಂದರೆ ಯಾರಾದರೂ ಕೆಳಗೆ ಬೀಳಲೇಬೇಕು. ಯಾರು ಬೀಳಬೇಕು ಕೆಳಗೆ? ಯಾರ್ಯಾರೂ ಬೀಳುವುದಲ್ಲ, ಎಲ್ಲ ಕಡೆ ತಾಂಡವ ನೃತ್ಯ ಮಾಡುವ ಅಧರ್ಮದ ಆ ಉಗ್ರ ಸಮುದಾಯ ಅದು ನೆಲಕ್ಕೆ ಉರುಳಬೇಕು. ಸನಾತನ ಧರ್ಮವನ್ನು ದೂಷಣೆ ಮಾಡತಕ್ಕಂಥ ಆ ದುಷ್ಟ ಶಕ್ತಿಗಳು ಅದು ಕೆಳಗೆ ಬೀಳಬೇಕು. ಅದರ ಜೊತೆಗೆ ಧರ್ಮದ ಧ್ವಜ ಅದು ಹಾರಬೇಕು. ಧರ್ಮದ ಧ್ವಜ ಅಯೋಧ್ಯೆಯಲ್ಲಿ ರಾಮನ ಮುಂಭಾಗದಲ್ಲಿ ಧ್ವಜ ಅದು ಎತ್ತರಕ್ಕೆ ಹಾರಿದೆ. ಆ ಧ್ವಜವನ್ನು ಹಾರಿಸಿದವರು ನಮ್ಮ ಪ್ರಧಾನಮಂತ್ರಿಗಳು ಅನ್ನುವಂಥದ್ದು ದೊಡ್ಡ ಹೆಗ್ಗಳಿಕೆಯ ಸಂಗತಿ. ಅದು ಎಷ್ಟು ಭಕ್ತಿ ಇತ್ತು ಅಂತಂದರೆ ಆ ಕೈಯಲ್ಲಾಡಿಸುವ ಚಿತ್ರ ಎಲ್ಲರೂ ನೋಡಿದ್ದಾರೆ. ಅಂದರೆ ಧರ್ಮಧ್ವಜ ಅದು ಅದು ಆಕಾಶದಲ್ಲಿ ಹಾರ್ತಾ ಇದೆ ರಾಮದೇವರ ಮುಂಭಾಗದಲ್ಲಿ ಅಂತಂದರೆ ಇನ್ನು ಭಾರತಕ್ಕೆ ಅಧರ್ಮದ ಭಯ ಇಲ್ಲ, ಧರ್ಮದ ಧ್ವಜ ಹಾರ್ತಾ ಇದೆ. ಆದ್ದರಿಂದ ಮನೆ ಮನೆಗಳಲ್ಲಿ ದೇಶ ದೇಶಗಳಲ್ಲಿ ಧರ್ಮ ಅದು ಪ್ರಜ್ವಲಿಸ್ತಾ ಇದೆ ಅಂತ. ಅದು ಒಂದಾಗಬಾರ್ದು, ಅದು ಎರಡಾಗಬೇಕು ಅಂತ ನಾಳೆ ಮತ್ತೆ ಆ ರಾಮದೇವರ ಪ್ರತಿಷ್ಠೆ ಅದು ನಡೀಲಿಕ್ಕಿದೆ. ಅದರ ಸುತ್ತಮುತ್ತ ಅದೆಷ್ಟು ಕಾರ್ಯಕ್ರಮಗಳನ್ನು ಸೇರಿಸಿದ್ದಾರೆ. ಎಲ್ಲ ವೈದಿಕರು ಇಲ್ಲಿ ಸೇರಿದ್ದಾರೆ. ಹೋಮ ಹವನಗಳು, ಎಷ್ಟು ಭಗವದ್ಭಕ್ತರು ರಾಮಮಂತ್ರವನ್ನು ಜಪ ಮಾಡಿದ್ದಾರೆ. ಎಲ್ಲರ ಆ ಪುಣ್ಯದ ಪ್ರಭಾವವಾಗಿ ಆ ರಾಮದೇವರ ಪ್ರತಿಷ್ಠೆ ಆಗಿ ಆ ರಾಮದೇವರು ಬಿಲ್ಲು ಬಾಣ ಹಿಡ್ಕೊಂಡು ಸನಾತನ ಧರ್ಮವನ್ನು ಅದು ಸಂರಕ್ಷಣೆ ಮಾಡಲಿ, ಉಗ್ರರು ತಲೆ ಎತ್ತದಿದ್ದ ಹಾಗೆ ಮಾಡಲಿ. ಸಮಾನ ನಾಗರಿಕ ಸಂಹಿತೆ ನಮ್ಮ ಇಡೀ ದೇಶದಲ್ಲಿ ಅದು ಮತ್ತೊಮ್ಮೆ ಅದು ಬರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ಅದಕ್ಕೆ ಈ ಪರ್ತಗಾಳಿ ಮಠದ 550ನೇಯ ಈ ಉತ್ಸವ ಅದಕ್ಕೆ ನಾಂದಿಯಾಗಲಿ. ಸ್ವಾಮಿಗಳು ಮಾಡಿದ ಕೆಲಸಗಳು ಒಂದೊಂದೂ ಅದ್ಭುತವಾದಂತಹ ಕಾರ್ಯಗಳು ಸ್ವಾಮಿಗಳ ಮೂಲಕ ಅದು ನಡೀತಾ ಇದೆ. ಹಾಗಾಗಿ ವಿದ್ಯಾಧಿರಾಜರು ಎಲ್ಲೋ ಇಲ್ಲ. ನಾರಾಯಣ ತೀರ್ಥರಿಂದ ಆರಂಭ ಮಾಡಿ ರಾಮಚಂದ್ರ ತೀರ್ಥರ ಮಧ್ಯದಲ್ಲಿ ವಿದ್ಯಾಧಿರಾಜರ ತನಕ ಎಲ್ಲ ಸ್ವಾಮಿಗಳು ಎಲ್ಲಿದ್ದಾರೆ ಇವತ್ತು ಅಂತಂದರೆ ನಮ್ಮ ಪರ್ತಗಾಳಿ ಮಠದಾಧೀಶರ ಹೃದಯದಲ್ಲಿ ಬಂದು ಕೂತು ಆ ಸಂತೋಷವನ್ನು ಅನುಭವಿಸ್ತಾ ಇದ್ದಾರೆ. ಇವತ್ತು ಈ ಕಾರ್ಯಕ್ರಮ ನಡೆದಿದೆ. ಇದು ಇಲ್ಲೇ ನಿಲ್ಲದೆ ಇದೇ ರೀತಿಯಾಗಿ ಇಂತಹ ಕಾರ್ಯಕ್ರಮಗಳು ವರ್ಷದಲ್ಲಿ ಅದು ನಿರಂತರ ಅದು ಹರಿತಾ ಇರಲಿ. ಆ ಶರಾವತಿ ನದಿ ಹೇಗೆ, ಕುಶಾವತಿ ನದಿ ಹೇಗೆ ಹರಿತಾ ಇದೆ, ಅದೇ ರೀತಿ ಈ ಕಾರ್ಯಕ್ರಮಗಳು ಕೂಡ ನಿರಂತರ ನಡೀಲಿ. ದೇವರು ಎಲ್ಲ ಸಮಾಜ ಬಾಂಧವರಿಗೆ ಪೂರ್ಣ ಅನುಗ್ರಹ ಮಾಡಲಿ. ಇಂತಹ ಒಗ್ಗಟ್ಟು ನಿರಂತರ ಉಳಿಲಿ. ಮನೆ ಮನೆಗಳಲ್ಲಿ ಆ ಧರ್ಮ ಅದು ಜಾಗೃತವಾಗಲಿ. ಬ್ರಾಹ್ಮಣ ಧರ್ಮ, ಅದೇ ಸನಾತನ ಧರ್ಮ, ಅದೆಲ್ಲ ಮನೆ ಮನೆಗಳಲ್ಲಿ ನಿರಂತರ ಶಾಶ್ವತ ಆಗಲಿ. ರಾಮದೇವರ ಪ್ರತಿಷ್ಠೆ ಪ್ರಧಾನಮಂತ್ರಿಗಳು ಅಯೋಧ್ಯೆಯಲ್ಲಿ ಮಾಡಿದರು. ಪರ್ತಗಾಳಿಯಲ್ಲಿ ಸ್ವಾಮಿಗಳ ನೇತೃತ್ವದಲ್ಲಿ ನಾಳೆ ಪ್ರತಿಷ್ಠೆ ಆಗಲಿಕ್ಕಿದೆ. ರಾಮದೇವರ ಪ್ರತಿಷ್ಠೆ ಅಂದರೆ ವಿಗ್ರಹದ ಪ್ರತಿಷ್ಠೆ ಅಲ್ಲ. ರಾಮದೇವರ ಪ್ರತಿಷ್ಠೆ ಅಂತಂದರೆ ಸದ್ಗುಣಗಳ ಪ್ರತಿಷ್ಠೆ. ರಾಮ ಅಂತಂದರೆ ರಾಮೋ ವಿಗ್ರಹವಾನ್ ಧರ್ಮ. ರಾಮ ಅಂತಂದರೆ ಎಲ್ಲ ಗುಣಗಳ ಸಾಕಾರ ಮೂರ್ತಿ. ರಾಮನ ಪ್ರತಿಷ್ಠೆ ಅಂತಂದರೆ ಅದು ಗುಣಗಳ ಪ್ರತಿಷ್ಠೆ. ಹಾಗಾಗಿ ಪರ್ತಗಾಳಿಯಲ್ಲಿ ಮಾಡಿದ ರಾಮದೇವರ ಪ್ರತಿಷ್ಠೆ ಬರೀ ಪರ್ತಗಾಳಿಯಲ್ಲಿ ಮಾತ್ರ ಅಲ್ಲ, ಎಲ್ಲ ಭಗವದ್ಭಕ್ತರ ಹೃದಯದಲ್ಲಿ ರಾಮದೇವರ ಪ್ರತಿಷ್ಠೆ ಆಗಲಿ, ಸದ್ಗುಣಗಳ ಪ್ರತಿಷ್ಠೆ ಆಗಲಿ. ಸನಾತನ ಧರ್ಮವನ್ನು ದೂಷಣೆ ಮಾಡುವವರೆಲ್ಲ ಆ ದುರ್ಬುದ್ಧಿಯನ್ನು ಬಿಟ್ಟು ಸದ್ಗುಣಗಳನ್ನು ಅವರು ಪ್ರೇರಣೆ ಮಾಡಲಿ ದೇವರು ಅವರಲ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮವನ್ನು ನಾವು ವಿಶೇಷವಾಗಿ ಅಭಿನಂದಿಸ್ತಾ, ನಾಳೆಯ ಕಾರ್ಯಕ್ರಮವೂ ಕೂಡ ಅದು ವೈಭವದಲ್ಲಿ ನಡೆಯಲಿ ಅಂತ ಹಾರೈಸ್ತಾ ಕೃಷ್ಣಾರ್ಪಣಮಸ್ತು. ಜಗದ್ಗುರು ಶ್ರೀಮದ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಪಲಿಮಾರು ಮಠಾಧೀಶ ಪರಮ ಪೂಜ್ಯ ಶ್ರೀಮದ್ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮಿ ಮಹಾರಾಜ್ ಕಿ. ಧಾರ್ಮಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸುಧಾರಣೆಗಳಲ್ಲಿ ಪರಾಕಾಷ್ಠೆಯ ಉತ್ತಮೋತ್ತಮ ಕಾರ್ಯಗಳನ್ನು ಮಾಡುತ್ತಾ ಬೇರೆ ಬೇರೆ ಕಡೆಗೆ ನೆಲೆಯೂರಿದಂತಹ ನಮ್ಮ ಮಠದ ಶಿಷ್ಯವೃಂದದವರನ್ನೆಲ್ಲ ಒಂದೆಡೆಯಲ್ಲಿ ಸೇರಿಸುವ ಘನವಾದ ಕಾರ್ಯವನ್ನು ಮಾಡುತ್ತಾ
ಗುರು ಮತ್ತು ಧರ್ಮಪೀಠಗಳ ಸಂಯೋಗ ಬಲದಿಂದ ಚೇತನಕ್ಕೆ ಶಕ್ತಿಯಾಗಿ, ಕಣ್ಣುಗಳಿಗೆ ಬೆಳಕಾಗಿ, ದಾರಿ ದೀಪವಾಗಿ, ಸಮಾಜ ಸುಧಾರಕರಾಗಿ ಕಂಗೊಳಿಸುತ್ತಿರುವಂತಹ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಗುರುಪರಂಪರೆಯಲ್ಲಿ ಯತಿಪುಂಗವರಾದಂತಹ ವಿದ್ಯಮಾನ ಗುರುವರಿಯರಾದಂತಹ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೆಯರ ಸ್ವಾಮೀಜಿಯವರು 24ನೇ ಗುರುವರಿಯರಾಗಿ ಜ್ಞಾನ ಮಾರ್ಗದಲ್ಲಿ ತೇಜಸ್ವಿ ನಂದಾದೀಪವಾಗಿ ಕಂಗೊಳಿಸುತ್ತಿದ್ದಾರೆ. ಈಗ ನಾವು ಅವರ ಅಮೃತ ವಚನಗಳನ್ನು ಆಲಿಸೋಣ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನಃ ಮಂಗಲಂ ದೇವಕೀ ಪುತ್ರಃ ಮಂಗಲಂ ಗರುಡಧ್ವಜಃ ಶ್ರೀರಾಮಂ ಹನುಮತ್ ಸೇವ್ಯಂ ಶ್ರೀಕೃಷ್ಣಂ ಭೀಮಸೇವಿತಂ ಶ್ರೀವ್ಯಾಸಂ ಶ್ರೀಮದಾನಂದತೀರ್ಥಸಂಸೇವಿತಂ ಭಜೆ ಬ್ರಹ್ಮಾಂತಾಃ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಪ್ರಥಮವಾಗಿ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಫಲಿಮಾರು ಮಠಾಧೀಶರಾದ ಶ್ರೀಮದ್ ವಿದ್ಯಾಧೀಶ ತೀರ್ಥರು ಹಾಗೂ ಪಟ್ಟಶಿಷ್ಯರಾದ ಶ್ರೀಮದ್ ವಿದ್ಯಾರಾಜೇಶ್ವರ ತೀರ್ಥರು ನಮ್ಮ ಈ ಆಮಂತ್ರಣವನ್ನು, ಪ್ರೇಮ ಪತ್ರವನ್ನು ಅತ್ಯಂತ ಹೃದಯಪೂರ್ವಕವಾಗಿ ಸ್ವೀಕಾರ ಮಾಡಿ ಉಡುಪಿಯಿಂದ ಪರ್ತಗಾಳಿಗೆ ಬಂದು ಇಷ್ಟು ಸಮಯವನ್ನು ನೀಡಿದ ಬಗ್ಗೆ ನಾವು ಸಂತೋಷವನ್ನು ಅಭಿವ್ಯಕ್ತಪಡಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಆದ ನಂತರ ಪುನಃ ಮುಂದಿನ ಕಾರ್ಯಕ್ರಮಕ್ಕಾಗಿ ಹುಬ್ಬಳ್ಳಿ ತನಕ ಪ್ರಯಾಣ ಮಾಡಬೇಕು. ಅಂದರೆ ಇಂದು ಸಂಪೂರ್ಣ ದಿನ ಸಂಚಾರದಲ್ಲಿ ಇದ್ದರೂ ಕೂಡ ತಮ್ಮ ಆಯಾಸವನ್ನು ಯಾರಿಗೂ ತೋರಿಸದೆ ಮಠದ ಮೇಲೆ ಇರುವ ಅಭಿಮಾನದಿಂದ ಅಥವಾ ಈ ಮಠವನ್ನು ಆರಂಭ ಮಾಡಿರುವ ಫಲಿಮಾರು ಮಠದಿಂದ ಆಗಿರುವುದರಿಂದ ಗುರುಗಳು ಇಷ್ಟು ಪ್ರೀತಿಯಿಂದ ಇಲ್ಲಿ ಬಂದು ಇಷ್ಟೊಂದು ಸಮಯಾವಕಾಶ ಕೊಟ್ಟಿದ್ದು ಅತ್ಯಂತ ಸಂತಸದ ವಿಷಯ. ಎರಡನೆಯದಾಗಿ ಈಗ ತಾನೇ ಹೇಳಿದರು, ಉಭಯ ಮಠದ ಸಮಾಗಮವಾಗಿದೆ ಅಥವಾ ಉಭಯ ಪೀಠಾಧಿಪತಿಗಳ ಸಂಗಮವಾಗಿದೆ ಇತ್ಯಾದಿಗಳು ನಾವು ಕೇಳ್ಪಟ್ಟಿದ್ದೇವೆ. ಆದರೆ ನಿಜವಾಗಿ ಹೇಳಬೇಕಾದರೆ ಉಭಯ ಮಠದ ಆರಾಧ್ಯ ದೇವರ ಸಂಗಮವೂ ಕೂಡ ಇಂದ ಆಗಿದೆ. ಗುರುಗಳು ತಮ್ಮ ಜೊತೆಗೆ ಬರುವಾಗ ತಮ್ಮ ಜೊತೆಗೆ ಆರಾಧ್ಯ ದೇವರನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಆದ್ದರಿಂದ ಇಂದಿನ ದಿನ ಫಲಿಮಾರು ಮಠದ ಆರಾಧ್ಯ ದೇವರಾದ ರಾಮದೇವರ ಹಾಗೂ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಆರಾಧ್ಯ ದೇವರು ಕೂಡ ಸಂಗಮವಾಗಿದೆ ಅನ್ನೋದಕ್ಕೆ ಅತ್ಯಂತ ಸಂತಸವಾಗ್ತಾ ಇದೆ. ಮೂರನೆಯದಾಗಿ ಅನೇಕ ಬಾರಿ ಗುರುಗಳು ನಮ್ಮ ಗುರುಗಳ ಬಗ್ಗೆ ವಿಚಾರವನ್ನು ಹೇಳಿದ್ದಾರೆ. ಇಂದಿನ ದಿನ ಅನೇಕ ಸಂಗಮ ಹೇಳಿದ್ರಿ, ಅಲಕನಂದ ಸಂಗಮ ಅಥವಾ ಬೇರೆ ಸಂಗಮ ಎಲ್ಲ ಆಯಿತು. ಆದರೆ ಇಂದು 5 ಗುರುಗಳ ಸಂಗಮ ಆಗ್ತಾ ಇದೆ ಪರ್ತಗಾಳಿಯಲ್ಲಿ. 1, 2 ಅಲ್ಲ, 5 ಗುರುಗಳ ಸಂಗಮ. ಬಹುಶಃ ನಿಮಗೆ ಕನ್ಫ್ಯೂಸ್ ಆಗಿರಬಹುದು, ಎದುರುಗಡೆ 3 ಗುರುಗಳು ಕಾಣ್ತಾ ಇದ್ದಾರೆ, 5 ಹೇಗೆ ಹೇಳ್ತಾ ಇದ್ದಾರೆ ಅಂತ. ಹೇಗೆ ಅಂದರೆ 3 ಗುರುಗಳ ಉಪಸ್ಥಿತಿ ಇಲ್ಲಿ ಆಗ್ತಾ ಇರೋದ್ರಿಂದ 3 ಗುರುಗಳ ಸಂಗಮ ಆಯಿತು. ಅದ ನಂತರ ಇಂದಿನ ವಾರ ಗುರುವಾರ, ಅದರಿಂದ 4ನೇ ಗುರುದ ಸಂಗಮವಾಯಿತು. 5ನೇ ಗುರುಗಳು ಯಾವುದು? 5ನೇ ಗುರುಗಳಂದರೆ ಇಂದಿನ ದಿನ ಧನಿಷ್ಠ ನಕ್ಷತ್ರ ಇದೆ. ಆ ನಕ್ಷತ್ರ, ಆ ಜನ್ಮ ನಕ್ಷತ್ರ ನಮ್ಮ ಗುರುಗಳದು ಆಗಿರುವುದರಿಂದ ಆ ಗುರುಗಳ ಸಂಗಮವೂ ಕೂಡ ಆಗಿದೆ. ಆದ್ದರಿಂದ ಧನಿಷ್ಠ ನಕ್ಷತ್ರ ನಮ್ಮ ಗುರುಗಳ ಜನ್ಮ ನಕ್ಷತ್ರವಾಗಿರುವುದರಿಂದ ನಮ್ಮ ಗುರುಗಳ ಉಪಸ್ಥಿತಿಯೂ ಇದೆ. ಗುರುವಾರ ಆಗಿರುವುದರಿಂದ ಗುರು ಬೃಹಸ್ಪತಿ ಆಚಾರ್ಯರ ಸಂಗಮ ಇದೆ ಅಂತ ತಿಳ್ಕೊಳ್ಳೋಣ. ಹಾಗೂ 3 ಯತಿಗಳ ಸಂಗಮ
ಆಗಿರುವುದರಿಂದ ಪರ್ತಗಾಳಿಯಲ್ಲಿ 5 ಗುರುಗಳ ಸಂಗಮ ಆಗಿರುವ ದಿನ ಇಂದಿನ ದಿನ ಎಂದಿಗೂ ಸಿಗಲ್ಲ. ಇಂತಹ ದಿನ ರಾಮದೇವರು ನಮ್ಮನ್ನು ಅನುಗ್ರಹಿಸಿದ್ದಾನೆ. ಇದೇ ನಾವು ರಾಮದೇವರಿಗೆ ಕೃತಜ್ಞತೆ ನಾವು ಸಮರ್ಪಣೆ ಮಾಡಬೇಕು. ಈಗ ತಾನೇ ಹೇಳಿರುವ ಹಾಗೆ ನಾಳೆಯ ದಿನ ಅತ್ಯಂತ ಮಹತ್ವದ ದಿನ. ಕಂಚಿನ ಶ್ರೀರಾಮ ಪ್ರತಿಮೆ ಪರ್ತಗಾಳಿ ಮಠದಲ್ಲಿ ಅನಾವರಣಗೊಳ್ಳುವ ಕಾರ್ಯ ನಾಳೆಯ ದಿನ ನಡೆಯಲಿದೆ. ಆ ಕಾರ್ಯಕ್ರಮ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಉದ್ಘಾಟಿಸಲಿದ್ದಾರೆ. ಎಂತಹ ಸುಯೋಗ, ಎಂತಹ ಅನುಗ್ರಹ ಅಂತ ನಾವು ವಿಚಾರ ಮಾಡಬೇಕು. ಅಯೋಧ್ಯದಲ್ಲಿ ರಾಮ ಪ್ರತಿಮೆ ಪ್ರತಿಷ್ಠೆ ಆಗುವಾಗ, ಅಂದರೆ ರಾಮನ ಜನ್ಮ ಎಲ್ಲ ಆಗಿದೆ, ಅಲ್ಲಿಯೇ ರಾಮಲಲ್ಲಾ ದೇವರ ಪ್ರತಿಷ್ಠೆ ಆಗ್ತಾ ಇದೆ. ಆ ರಾಮದೇವರ ಪ್ರತಿಷ್ಠೆ ಆಗುವಾಗ ಉಡುಪಿಯ ಅಷ್ಟಮಠದಲ್ಲಿ ಒಂದು ಮಠವಾಗಿರೋ ಪೇಜಾವರ ಮಠದ ಗುರುಗಳು ಅಲ್ಲಿ ಉಪಸ್ಥಿತರಿದ್ದರು. ಅವರ ಉಪಸ್ಥಿತಿಯಲ್ಲಿದ್ದಾಗ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಯವರು ಅಲ್ಲಿ ರಾಮದೇವರ ಪ್ರತಿಷ್ಠೆ ಕಾರ್ಯ ಎಲ್ಲ ಆಯಿತು. ಪರ್ತಗಾಳಿಯಲ್ಲಿಯೂ ಕೂಡ ಇಲ್ಲಿ ನಾಳೆಯ ದಿನ ಪ್ರತಿಮೆಯ ಅನಾವರಣಗೊಳ್ಳಬೇಕಾಗಿದೆ. ಅದರ ಪೂರ್ವ ದಿನ ಅಷ್ಟಮಠದ ಪೀಠಾಧಿಪತಿಗಳಾದ ಫಲಿಮಾರು ಮಠದ ಇಲ್ಲಿ ಆಗಮನ ಆಗ್ತಾ ಇದೆ. ಎರಡನೆಯದಾಗಿ ಅದರಲ್ಲಿ ಮತ್ತೊಂದು ವಿಚಾರ ಏನಂದರೆ, ಕೇವಲವಾಗಿ ರಾಮದೇವರ ಅನಾವರಣ ಅಲ್ಲ, ಉಡುಪಿಯಲ್ಲಿ ಕೃಷ್ಣನ ದರ್ಶನ ಪಡೆದ ನಂತರ ಪರ್ತಗಾಳಿಯಲ್ಲಿ ಬಂದು ರಾಮದೇವರ ಅನಾವರಣ ಇಲ್ಲ ಆಗ್ತಾ ಇದೆ. ಅಲ್ಲಿ ಅಯೋಧ್ಯದಲ್ಲಿ ಪ್ರತಿಷ್ಠೆ ಆಗುವಾಗ ಕೃಷ್ಣನ ಪೂಜೆಯನ್ನೇ ಮಾಡಿರುವ ಗುರುಗಳ ಉಪಸ್ಥಿತಿ ಇತ್ತು. ನಾಳೆಯ ದಿನ ಮೋದಿಯವರು ಅಲ್ಲಿ ಕೃಷ್ಣನ ದರ್ಶನ ಪಡೆದು ಪರ್ತಗಾಳಿಯಲ್ಲಿ ಬಂದು ಇಲ್ಲಿ ಪರ್ತಗಾಳಿಯ ಅನಾವರಣವನ್ನು ಮಾಡಲಿದ್ದಾರೆ. ಇಂತಹ ಸಂಗಮ, ಇಂತಹ ಯೋಗ ಅದು ದೇವರಷ್ಟೇ ಅನುಗ್ರಹ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಇಂದಿನ ದಿನ ಗುರುಗಳ ಜೊತೆಗೆ ಉಡುಪಿಯ ಕೃಷ್ಣನ ಅನುಗ್ರಹ ಕೂಡ ಪರ್ತಗಾಳಿಗೆ ಲಭಿಸಿದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಇಂತಹ ಗುರುಗಳು ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ದೊರೆತದ್ದು ಮಧ್ವ ಮಠಕ್ಕೆ ಅಥವಾ ಮಧ್ವ ಸಂಪ್ರದಾಯಕ್ಕೆ ಅತ್ಯಂತ ಸಂತಸದ ವಿಷಯವಾಗಿದೆ. ವಿದ್ಯಾಧೀಶ ತೀರ್ಥರು ಇಷ್ಟೊಂದು ಒತ್ತಡದ ಸಮಯ ಇದ್ದರೂ ಕೂಡ ಮಠದ ಮೇಲೆ ಒಂದು ಅಭಿಮಾನವಿಟ್ಟು ನಮ್ಮ ಆಮಂತ್ರಣವನ್ನು ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿ ಇಷ್ಟೊಂದು ಪ್ರಯಾಣ ಮಾಡಿ ಪರ್ತಗಾಳಿಗೆ ಬಂದು ಇಷ್ಟೊಂದು ಅವಕಾಶ ಪುನಃ ಕೊಟ್ಟಿರುವ ಬಗ್ಗೆ ನಾವು ಸಂತೋಷವನ್ನು ಅಭಿವ್ಯಕ್ತಪಡಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಪರ್ತಗಾಳಿ ಮಠಕ್ಕೂ ಹಾಗೂ ಫಲಿಮಾರು ಮಠಕ್ಕೂ ಇದೇ ರೀತಿಯಾದ ಅವಿನಾಭಾವ ಸಂಬಂಧ ಬೆಳೀತಾನೇ ಇರಬೇಕು. ಜನರು ಇದನ್ನು ನೋಡ್ತಾ ಅವರು ಕೂಡ ಸಂತೋಷ ಪಡಿತಾ ಇರಬೇಕು. ಅದಲ್ಲದೆ ವಿದ್ಯಾಮಾನ್ಯ ತೀರ್ಥರಿಗೂ ಮತ್ತು ನಮ್ಮ ಗುರುಗಳಿಗೂ ಅತ್ಯಂತ ನಿಕಟವಾದ ಸಂಬಂಧ, ವಿಶೇಷವಾಗಿ ಜ್ಯೋತಿಷ್ಯದ ಮೇಲೆ ತುಂಬ ಒಂದು ಸಂಗಮ. ಅನೇಕ ಬಾರಿ ಜ್ಯೋತಿಷ್ಯದ ಬಗ್ಗೆ ಚರ್ಚೆ, ಏಕಾದಶಿಯ ಬಗ್ಗೆ ಚರ್ಚೆ, ಈ ರೀತಿಯಾದ ಒಂದು ಸಂಬಂಧ ವಿದ್ಯಾಮಾನ್ಯ ತೀರ್ಥರಿಗೂ ಹಾಗೂ ನಮ್ಮ ಗುರುಗಳ ಬಗ್ಗೆ ಅನೇಕ ಬಾರಿ ನಾವು ಹೇಳಿದ್ದೇವೆ. ಅದಲ್ಲದೆ ನ್ಯಾಯಸುಧಾ ಮಂಗಲ ಆದದ್ದು ಕೂಡ ವಿದ್ಯಾಮಾನ್ಯ ತೀರ್ಥರ ಉಪಸ್ಥಿತಿಯಲ್ಲೇ ನಮ್ಮ ಗುರುಗಳ ನ್ಯಾಯಸುಧಾ ಮಂಗಲವು ಕೂಡ ಆಗಿದೆ. ಅರ್ಥಾತ್ ಫಲಿಮಾರು ಮಠದ ಯಾವುದೇ ಒಂದು ಸಂದರ್ಭದಲ್ಲಿ, ಮಠದ ಯಾವುದೇ ಒಂದು ಕಾರ್ಯ ಇದ್ದಾಗ ಈ ರೀತಿಯಾದ ಉಭಯ ಪೀಠಾಧಿಪತಿಗಳ ಸಂಗಮ ಅನೇಕ ಬಾರಿ ನಡೆದಿದೆ, ಮುಂದೆಯೂ ಕೂಡ ನಡೀತಲೇ ಇರಬೇಕು ಎನ್ನುವುದನ್ನು ನಾವು ರಾಮದೇವರ ಹತ್ರ ಪ್ರಾರ್ಥಿಸುತ್ತೇವೆ. ಅದಲ್ಲದೆ ಈಗ ತಾನೇ ಹೇಳಿರುವ ಹಾಗೆ ನಮ್ಮ ಮಠ ಸ್ಥಾಪನೆಯಾದದ್ದು ಬದರಿಕಾಶ್ರಮದಲ್ಲಿ. ಆದ್ದರಿಂದ ಗುರುಗಳು ತಮ್ಮ ಅನುಗ್ರಹ ಸಂದೇಶದಲ್ಲಿ ಅದನ್ನು ಜನರು ಸ್ಮರಣೆ ಮಾಡ್ತಾನೇ ಇರಬೇಕು. ನಮ್ಮ ಮಠ ಬದರಿಕಾಶ್ರಮದಲ್ಲಿ ಸ್ಥಾಪನೆ ಆದದ್ದು, ಅದನ್ನು ಪುನಃ 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 ಮೆಲುಕು ಹಾಕಬೇಕು ಎನ್ನುವ ಉದ್ದೇಶದಿಂದ
ಗುರುಗಳು ಆ ದಿಗ್ವಿಜಯ ರಥಯಾತ್ರೆಯನ್ನು ಬದ್ರಿಕಾಶ್ರಮದಿಂದಲೇ ಆರಂಭ ಮಾಡಿ ಪರ್ತಗಾಳಿಗೆ ತಂದಿದ್ದಾರೆ ಅಂತ ತಮ್ಮ ಅನುಗ್ರಹ ಸಂದೇಶದಲ್ಲಿ ಹೇಳಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮಠಕ್ಕೆ ಈ ಮಠ ಸ್ಥಾಪನೆ ಆಗಲಿಕ್ಕೆ ನಮಗೆ ಫಲಿಮಾರು ಮಠ ಕಾರಣ. ಅದೇ ರೀತಿಯಾಗಿ ಫಲಿಮಾರು ಮಠಕ್ಕೂ ನಾವು ಎಂದಿಗೂ ಕೂಡ ವಿಸ್ಮೃತಿ ಆಗಬಾರ್ದು ಎನ್ನುಗೋಸ್ಕರವಾಗಿ ನಮ್ಮ ಪ್ರಥಮ ದಿನದ ಕಾರ್ಯಕ್ರಮದಲ್ಲೇ ಧರ್ಮಸಭೆಯಲ್ಲಿ ನಾವು ಫಲಿಮಾರು ಮಠವನ್ನು ಆಮಂತ್ರಣವನ್ನು ಕೊಟ್ಟಿದ್ದೇವೆ. ಅವರು ಯಾವುದೇ ರೀತಿಯಾದ ಡೇಟ್ ಚೇಂಜು ಏನು ಯಾವುದೇನ 27ಕ್ಕೆ ಗುರುಗಳ ಆಗಮನವಾಗಬೇಕು ಎನ್ನುವುದು ನಮ್ಮ ಅಭಿಲಾಷೆ. ಯಾಕೆ ಅಂದರೆ ಫಲಿಮಾರು ಮಠದ ಗುರುಗಳಿಂದಲೇ ಪರ್ತಗಾಳಿ ಮಠದ ಬೇರು ಅಥವಾ ಪರ್ತಗಾಳಿ ಮಠದ ಈ ಪರಂಪರೆ ಆರಂಭವಾಗಿದೆ. ಆದ್ದರಿಂದ ಪ್ರಥಮ ಗೌರವ ಏನು ಇದ್ದರೂ ಕೂಡ, ಅನಾವರಣೆ ನಾಳೆ ಇದ್ದರೂ ಕೂಡ ಪ್ರಥಮ ಗೌರವ ಫಲಿಮಾರು ಮಠಕ್ಕೆ ಸಿಗಲೇಬೇಕು ಎನ್ನುವ ಉದ್ದೇಶದಿಂದ 27ನೇ ತಾರೀಕಿಗೆ ನಮ್ಮ ಕಾರ್ಯಕ್ರಮ ಆರಂಭವಾದ ದಿನದಿಂದಲೇ ಫಲಿಮಾರು ಮಠಕ್ಕೆ ನಾವು ಗೌರವ ಕೊಡಲೇಬೇಕು ಎನ್ನುವ ಉದ್ದೇಶದಿಂದ ಇಂದಿನ ದಿನ ನಾವು ಫಲಿಮಾರು ಮಠಕ್ಕೆ ಆಮಂತ್ರಣವನ್ನು ನೀಡಿದ್ದು, ಇಂದು ಅದನ್ನು ವಿದ್ಯಾಮಾನ್ಯ ತೀರ್ಥರು ಸತ್ಯವನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅಂತಹ ಫಲಿಮಾರು ಮಠದ ಎಲ್ಲ ಪೀಠಾಧಿಪತಿಗಳಿಗೆ ಈ ಸಂದರ್ಭದಲ್ಲಿ ನಾವು ಸ್ಮರಣೆಯನ್ನು ಮಾಡುತ್ತೇವೆ. ಅದಲ್ಲದೆ ಪಟ್ಟಶಿಷ್ಯರಾದ ವಿದ್ಯಾರಾಜೇಶ್ವರ ತೀರ್ಥರು ತಮ್ಮ ಅನುಗ್ರಹ ಸಂದೇಶದಲ್ಲಿ ಇಲ್ಲಿಯ ಪವಿತ್ರ ಗಾಳಿಯ ಬಗ್ಗೆ ಈ ವಿಚಾರವನ್ನು ಹೇಳಿ ವಾಯುದೇವರ ಬಗ್ಗೆ ವಿಚಾರವನ್ನು ಹೇಳಿದ್ದಾರೆ. ಇಲ್ಲಿ ರಾಮದೇವರ ಪ್ರತಿಷ್ಠಾಪನೆ ಆದದ್ದು ಹೇಗೆ ಎನ್ನೋ ಬಗ್ಗೆ ಅನೇಕ ರೀತಿಯಲ್ಲಿ ನಮ್ಮ ಎದುರುಗಡೆ ತಮ್ಮ ವಿಚಾರವನ್ನು ಎಲ್ಲರಿಗೂ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಪಟ್ಟಶಿಷ್ಯರು ಕೂಡ ಪರ್ತಗಾಳಿಯಲ್ಲಿ ಬಂದು ಅನೇಕ ಇಲ್ಲಿ ವಾಸ್ತವ್ಯಗಳನ್ನೆಲ್ಲ ಮಾಡಿ ನಮಗೂ ಕೂಡ ಸಂತೋಷವನ್ನು ಅಭಿವ್ಯಕ್ತಪಡಿಸಬೇಕೆನ್ನೋದನ್ನು ಈ ಸಂದರ್ಭದಲ್ಲಿ ವಿಚಾರವನ್ನು ಅಭಿವ್ಯಕ್ತಪಡಿಸ್ತಾ ಇದ್ದೇವೆ. ಉಭಯ ಪೀಠಾಧಿಪತಿಗಳು ಮುಂದಿನ ದಿನಗಳಲ್ಲಿ ಪುನಃ ಗೋವಾಕ್ಕೆ ಬರ್ತಾನೆ ಇರಬೇಕು. ಈಗ ತಾನೇ ಹೇಳಿದ್ದಾರೆ, ಇದು ಗೋವಾ ರಾಜ್ಯ ಎನ್ನೋದು ಭೋಗ ಭೂಮಿ, ಇದು ತ್ಯಾಗ ಭೂಮಿ ಆಗಬೇಕು, ಕರ್ಮಭೂಮಿ ಆಗಬೇಕು, ಧರ್ಮಭೂಮಿ ಆಗಬೇಕು, ಕುಲದೇವರ ಭೂಮಿ ಆಗಬೇಕು, ಗುರು ಭೂಮಿ ಆಗಬೇಕು. ಇಷ್ಟೆಲ್ಲ ಆಗಬೇಕಾದ್ರೆ ಇಲ್ಲಿ ಬರ್ತಾನೆ ಇರಬೇಕು. ಆಗ ಇದು ಪವಿತ್ರ ಪರಿವರ್ತನೆ ಆಗ್ತಾ 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 ಒಂದು ದಿನ ಈ ಗೋಮಾಂತಕ ಭೂಮಿ ಇದು ಅತ್ಯಂತ ಶ್ರೇಷ್ಠ ಭೂಮಿ ಆಗಲಿಕ್ಕೆ ಸಂಶಯವಿಲ್ಲ. ಇಂದಿನ ದಿನ ಇಷ್ಟೊಂದು ಸಮಯವನ್ನು ಕೊಟ್ಟಿರುವ ಬಗ್ಗೆ ಪುನಃ ನಾವು ಸಂತೋಷವನ್ನು ಅಭಿವ್ಯಕ್ತಪಡಿಸ್ತಾ ಇದ್ದೇವೆ. ಇದೇ ರೀತಿಯಾಗಿ ಉಭಯ ಪೀಠಾಧಿಪತಿಗಳ ಸಂಗಮ, ಉಭಯ ಮಠದ ಅನುಯಾಯಿಗಳು ಇದೇ ರೀತಿಯಾಗಿ ಧರ್ಮ ಕರ್ಮಗಳನ್ನು ಆಚರಣೆ ಮಾಡುತ್ತಾ ರಾಮದೇವರ ನಿರಂತರ ಸೇವೆ, ರಾಮದೇವರ ನಿರಂತರ ಜಪ, ಧ್ಯಾನ, ಪಾರಾಯಣ ಇತ್ಯಾದಿಗಳು ನಡೀತಾನೆ ಇರಬೇಕು ಎನ್ನುವುದನ್ನು ನಾವು ನಮ್ಮ ಅಸ್ಮದ್ ಆರಾಧ್ಯ ದೇವರಲ್ಲಿ ಪ್ರಾರ್ಥಿಸುತ್ತಾ, ಇಲ್ಲಿ ನೆರೆದಿರುವ ಎಲ್ಲ ಮಠಾಭಿಮಾನಿಗಳಿಗೆ, ಭಕ್ತಾಭಿಮಾನಿಗಳಿಗೆ ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲ ಸಮಾಜ ಬಾಂಧವರಿಗೆ, ವೈದಿಕರಿಗೆ ಹಾಗೂ ಫಲಿಮಾರು ಮಠದಿಂದ ಬಂದಿರುವ ಎಲ್ಲ ವೈದಿಕ ಸಮುದಾಯದವರಿಗೆ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ರಾಮದೇವರ ಸಂಪೂರ್ಣ ಅನುಗ್ರಹ ಪ್ರಾಪ್ತವಾಗಲಿ ಎಂದು ನಮ್ಮ ಆರಾಧ್ಯ ದೇವ ಶ್ರೀ ರಾಮದೇವ ವೀರವಿಠ್ಠಲ ದೇವರ ಚರಣಾರವಿಂದಗಳಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಎರಡು ಮಾತುಗಳಿಂದ ಮಂಗಲವನ್ನು ಹಾಡುತ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಈ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮಿ ಮಹಾರಾಜ್ ಕಿ. ಈಗ ವ್ಯಾಸಪೀಠದಲ್ಲಿ ಆಸೀನರಾದವರು ಪರಮ ಪೂಜ್ಯ ಸ್ವಾಮೀಜಿಯವರಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಸ್ವಾಮೀಜಿಯವರು ಇಲ್ಲಿಂದ ಅವರು ಮುಂದಿನ ಪಯಣಕ್ಕೆ ನಿರ್ಗಮನ ಮಾಡಿದ ಬಳಿಕವೇ ಎಲ್ಲ ಮಠಾನುಯಾಯಿ ಮಹಾಜನರು ತೆರಳಬೇಕು. ಅಲ್ಲಿಯವರೆಗೆ ಆಸನವೊಂದಲ್ಲಿ ಕುಳಿತುಕೊಂಡಿರಬೇಕಾಗಿ ನಮ್ಮ ನಮ್ರ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಸರ್ವರಿಗೂ ನಾನು ವಂದಿಸಿ ರಾಮ ಸೇವಕ ಹಳದಿಪುರದ ಹರಿಪೈ ಪುನಃ ಪ್ರತಿಯೊಬ್ಬರಿಗೂ ನಮಸ್ಕಾರವನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ.
जन्म है पावन गुरु चरण दर्शन जन्म है पावन श्री ಇಂದು ರಾತ್ರಿ 9 ಗಂಟೆಗೆ ಸರಿಯಾಗಿ ಸ್ವರ ಸಾಮ್ರಾಟ ದಿಗ್ಗಜ ಶ್ರೀ ಅನೂಪ್ ಜಲೋಟಾರವರ ಸಂಗೀತ ಕಾರ್ಯಕ್ರಮ ಮಧ್ವ ಮಂಟಪದಲ್ಲಿ ನಡೆಯಲಿಕ್ಕಿದೆ. ಸರ್ವರ ಆಗಮನವನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಸರ್ವರು ಆಗಮಿಸಬೇಕಾಗಿ ನಿಮಗೆ ಹೃತ್ಪೂರ್ವಕವಾದಂತಹ ಆಮಂತ್ರಣವನ್ನು ನೀಡ್ತಾ ಇದ್ದೇವೆ. ಆಜ ರಾತ್ರಿ 9 ಗಂಟೆ ಆಚರಿ ಸ್ವರ ಸಾಮ್ರಾಟ ದಿಗ್ಗಜ ಅನೂಪ್ ಜಲೋಟ ಹಂಗೆಲೆ संगीत कार्यक्रम सा रात्री 9 गंट्यारी मध्व मंटप आंबे तेरसा सर्व लोकांक थंय तुमगेले उपस्थित लाभो का अशी आमगेले मठ समिती वतीनं हृत्पूर्वक तुमकां आमी आमंत्रण दिताशी सर्वांक स्वागत सुस्वागत. ಫಲಿಮಾರು ಮಠದ ವಿದ್ಯಾರ್ಥಿ ವೃಂದ ವಿದ್ವಾಂಸರು ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿ. विद्याधिराजतीर्थानां करकञ्जसमुद्भवम् विद्याधीशं गुरुं वन्दे मधुविद्या विद्या
प्रवृद्धये विद्याधिराजाङ्गेले करसञ्जात विद्याधिराजाङ्गेले करसञ्जात विद्याधीश सद्गुरु विद्याधीश गुरु विद्याधीश गुरु विद्याधीश सद्गुरु विद्याधीश गुरु मध्वमत सिद्धान्त पद्धति श्रुति शास्त्र प्रवीणयति वृत उपवास पारायण जप तप शुभचरित सन्मति सात्विक भावुक सिद्ध साधक सन्यासी कर्ता निष्काम भक्ति स्वरूप विद्वांस तपस्वी जपता श्रीराम स्तुति विद्याधीश गुरु विद्याधीश गुरु विद्याधीश सद्गुरु विद्याधीश गुरु सुरधेनु सद्धर्म निरत योगी ज्ञान घन सौम्य शांत जितेन्द्रिय वैरागी भक्त जन उद्धारक आश्रयदायक राम नामामृत पानी वीर विठल विद्याधीश गुरु विद्याधीश गुरु विद्याधीश सद्गुरु विद्याधीश गुरु शतमानोत्सवाक केल्लो स्वाम्यान संकल्प सार्थक जल्ले मठ परंपरे यतिवर्यांगेले तप रामनवमिका भक्तगणांक दिल्ले तारक मंत्र दीक्षा पैशे 50 कोटी राम नाम जपाचे प्रतीक्षा विद्याधीश गुरु विद्याधीश गुरु विद्याधीश सद्गुरु विद्याधीश गुरु कृष्ण द्वादशी तिथि प्रारंभ जल्लो राम दिग्विजय रथ बदरिकाश्रम चान बसलो श्रीरामु दरबार सहित देशाद्यंत 120 जप केंद्रा परिक्रमु निश्चित
विद्याधीश गुरु विद्याधीश गुरु विद्याधीश सद्गुरु विद्याधीश गुरु जपरामाले व्रतरामाले राममूर्ति प्रतिष्ठापना अयोध्याधाम कर्तगाळीन्तु हळ्ळे गुरुवर्यान परमदयाळु विद्याधीशाङ्गेले कोर्याचरण पूजना आशीर्वादा श्रीरक्षेना अम्मि पावना धन्य चले हैं संस्थाना विद्याधीश गुरु विद्याधीश गुरु विद्याधीश सद्गुरु विद्याधीश गुरु विद्याधीश गुरु विद्याधीश सद्गुरु विद्याधीश गुरु नमन करता रघुवर श्री राम का नमन करता रघुवर श्री राम का नमन करता रघुवर श्री राम का नमन करता यदुपति वीर विठ्ठला का यदुपति वीर विठ्ठला का नमन करता रघुवर श्री राम का दशरथ नंदन परम पुरुषाक नमन करता वासुदेव रुक्मिणी मन तोषाक नमन करता दशरथ नंदन परम पुरुषाक नमन करता वासुदेव रुक्मिणी मन तोषाक नमन करता कोसलेश भरत प्रिय श्रीशाक नमन करता केशव मथुरापति निर्दोष
विद्याधिराजतीर्थानां करकञ्जसमुद्भवम् विद्याधीशं गुरुं वन्दे मधुविद्या विद्या प्रवृद्धये विद्याधिराजाङ्गेले करसञ्जात विद्याधिराजाङ्गेले करसञ्जात विद्याधीश सद्गुरु विद्याधीश गुरु विद्याधीश गुरु विद्याधीश सद्गुरु विद्याधीश गुरु मध्वमत सिद्धान्त पद्धति श्रुति शास्त्र प्रवीणयति वृत उपवास पारायण जप तप शुभचरित सन्मति सात्विक भावुक सिद्ध साधक सन्यासी कर्ता निष्काम भक्ति स्वरूप विद्वांस तपस्वी जपता श्रीरामस्तुति विद्याधीश गुरु विद्याधीश गुरु विद्याधीश सद्गुरु विद्याधीश गुरु सुरधेनु सद्धर्म निरत योगी ज्ञान घन सौम्य शांत जितेन्द्रिय वैरागी भक्त जन उद्धारक आश्रयदायक राम नामामृत पानी वीर विठल विद्याधीश गुरु विद्याधीश गुरु विद्याधीश सद्गुरु विद्याधीश गुरु शतमानोत्सवाक केल्लो स्वाम्यान संकल्प सार्थक जल्ले मठ परंपरे यतिवर्यांगेले तप रामनवमिका भक्तगणांक दिल्ले तारक मंत्र दीक्षा 550 कोटी राम नाम जपाचे प्रतीक्षा विद्याधीश गुरु विद्याधीश गुरु विद्याधीश सद्गुरु विद्याधीश गुरु
जपान तापहरण स्मरा पुण्य रामनाम गुरुदीक्षा घेनु जपूनु धन्य केल्ले दिव्य नाम जप करा तारक मंत्राचे नित्य साध्य रामनाम कली कल्मष नाश कुर्नु उद्धार कोर्चे अमृत नाम ओम श्री राम जय राम जय जय राम श्री राम जय राम जय जय राम ओम श्री राम जय राम जय जय राम श्री राम जय राम जय जय राम अयोध्यापति रघुकुमारा दशरथ नंदन मंगल रामा सूर्यवंशी प्रदीप रामा कौसल्यानंदन घनश्याम सौमित्रि वत्सल भरताग्रज लक्ष्मण पूर्वज गुणाभिरामा पुत्र कामेष्टि यागान दशरथाक मेळ्ळो लोकाभिरामा ओम श्री राम जय राम जय जय राम श्री राम जय राम जय जय राम ओम श्री राम जय राम जय जय राम श्री राम जय राम जय जय राम विश्वामित्र प्रिय चाप बाणधर सत्यसंद बालरामा सरयुतीरातो मंत्र उपदेशु दिव्यायुध प्राप्ति श्रीरामा ताटकी संहार सुबाहु मर्दना सत्य विक्रम गंगा रामा कमल नयना दशरथ तनया शांत मूर्ति आनंद राम ओम श्री राम जय राम जय जय राम श्री राम जय राम जय जय राम ओम श्री राम जय राम जय जय राम श्री राम जय राम जय जय राम राजीवलोचन अहल्योद्धारक पतित पावन श्रीरामा रघुवराले चरण स्पर्शान शाप मुक्त जल्लिति रामा गौतम अहलीक धन्य केल्ले परम अनुग्रहान रघोत्तम स्मित वक्तार जिता मित्र पूर्वभाषित कौसल्या राम ओम श्री राम जय राम जय जय राम श्री राम जय राम जय जय राम ओम श्री राम जय राम जय जय राम श्री राम जय राम जय जय राम
जनकरायाले मिथिलानगराक प्रवेश केल्ले साकेत रामा सीतादेवीले स्वयंवराक भाग घेतलो गुणनिधी रामा पिनाक नाम शिवधनु पारनु भंग केल्ले श्री गंगा रामा राम मोहनाक सीतेन घल्ली माळा जल्लो जानकी पति रामा ओम श्री राम जय राम जय जय रामा श्री राम जय राम जय जय राम ओम श्री राम जय राम जय जय रामा श्री राम जय राम जय जय राम सीताराम कल्याणोत्सवो मंगलवाद्य मंत्रघोष जय राम जानकी वल्लभो वैदेही रमणो रघुकुल तिलक निरंजन रामा लक्ष्मी नारायणाक नित्योत्सव आरती दिव्य रूप श्यामाभिरामा हनुमत सेवित भूविजय रामा मंगल मंगल सीतारामा मंगल मंगल राजा रामा मंगल मंगल अयोध्या राम ओम श्री राम जय राम जय जय रामा श्री राम जय राम जय जय राम ओम श्री राम जय राम जय जय रामा श्री राम जय राम जय जय राम श्री राम जय जय राम श्री राम जय जय राम रामाय रामभद्राय रामचंद्राय वेदसे रघुनाथाय नाथाय सीताय पतये नमः ध्यानमूलं गुरोर्मूर्तिः पूजामूलं गुरोर्पदम् मन्त्रमूलं गुरोर्वाक्यम् मोक्षमूलं गुरोर्कृपा मोक्षमूलं गुरोर्कृपा पर्तगाळिमठाधीशम् रामविठ्ठलपूजकम् विद्याधीशगुरुं वन्दे
ज्ञानभक्ति प्रदायकम् विद्याधीश गुरुं वन्दे ज्ञानभक्ति प्रदायकम् विद्याधीश गुरुं वन्दे ज्ञानभक्ति प्रदायकम् श्रीयतिवर्याले स्मरण करता श्रीयतिवर्याले स्मरण करता गुरुविद्याधीशांक वंदन करता गुरुविद्याधीशांक वंदन करता श्रीयतिवर्याले स्मरण करता गुरुविद्याधीशांक वंदन करता गुरुविद्याधीशांक वंदन करता श्रीराम वीर विठ्ठला का नामना श्रीराम वीर विठ्ठला का नामना गुरु चरण दर्शन जन्म है पावन 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 श्रीयतिवर्याले स्मरण करता गुरु विद्याधीशांक वंदन करता गुरु विद्याधीशांक वंदन करता गुरुपाद सेवन नित्य अर्चन गुरुपाद सेवन नित्य अर्चन ह्यांची भक्तांक मुक्तीचो सोपान ह्यांची भक्तांक मुक्तीचो सोपान ह्यांची भक्तांक मुक्तीचो सोपान ह्याची भक्तांक मुक्तीचो सोपान श्रीयतिवर्याले स्मरण करता गुरु विद्याधीशांक वंदन करता गुरु विद्याधीशांक वंदन करता तेजस्वी सुंदर संयमी मूर्ति तेजस्वी सुंदर संयमी मूर्ति गोकर्ण
मठाचे कीर्ती गोकर्ण परतगाळी मठाचे कीर्ती श्रीयतिवर्याले स्मरण करता गुरुविद्याधीशांक वंदन करता गुरुविद्याधीशांक 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 वंदन करता श्रीराम जय राम जय जय राम 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 ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ ಸೋಮಶೇಖರ ತನ್ನ ಭಾಮೆಗರುಹಿದ ಮಂತ್ರ ಸೋಮಶೇಖರ ತನ್ನ ಸತಿಗೆ ಪೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಹೇ ಮನುಜ ಆ ಮಂತ್ರ ಈ ಮಂತ್ರ ಆ ಮಂತ್ರ ಈ ಮಂತ್ರ ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ ಸೋಮಶೇಖರ ತನ್ನ ಭಾಮೆಗರುಹಿದ ಮಂತ್ರ ಸೋಮಶೇಖರ ತನ್ನ ಸತಿಗೆ ಪೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಹೇ ಮನುಜ ಶ್ರೀರಾಮ ಜಯ ರಾಮ ಜಯ ಜಯ ರಾಮ श्रीराम जय राम जय जय राम 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 ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ ಸಲೆ ಬೀದಿಯೊಳು ಉಚ್ಚರಿಪ ಮಂತ್ರ ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ ಸಲೆ ಬೀದಿಯೊಳು ಉಚ್ಚರಿಪ ಮಂತ್ರ ಹಲವು ಪಾಪಗಳ ಹದಗೆಡಿಸುವ ಮಂತ್ರ ಹಲವು ಪಾಪಗಳ ಹದಗೆಡಿಸುವ ಮಂತ್ರ ಸುಲಭದಿಂದಲಿ ಸ್ವರ್ಗ ಸೂರೆಗೊಂಬುವ ಮಂತ್ರ ಸುಲಭದಿಂದಲಿ ಸ್ವರ್ಗ ಸೂರೆಗೊಂಬುವ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಹೇ ಮನುಜ ಶ್ರೀರಾಮ ಜಯ ರಾಮ ಜಯ ಜಯ ರಾಮ श्रीराम जय राम जय जय राम 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 ಮರುತಾತ್ಮಜ ನಿತ್ಯ ಸ್ಮರಣೆ ಮಾಡುವ ಮಂತ್ರ ಮರುತಾತ್ಮಜ ನಿತ್ಯ ಸ್ಮರಣೆ ಮಾಡುವ ಮಂತ್ರ ಸರ್ವ ಋಷಿಗಳಲ್ಲಿ ಸೇರಿದ ಮಂತ್ರ ಸರ್ವ ಋಷಿಗಳಲ್ಲಿ ಸೇರಿದ ಮಂತ್ರ ಮರುತಾತ್ಮಜ ನಿತ್ಯ ಸ್ಮರಣೆ ಮಾಡುವ ಮಂತ್ರ ಸರ್ವ ಋಷಿಗಳಲ್ಲಿ ಸೇರಿದ ಮಂತ್ರ ದುರಿತ ಕಾನನಕಿದು ದಾವಾನಲ ಮಂತ್ರ ದುರಿತ ಕಾನನಕಿದು ದಾವಾನಲ
ಪೊರೆದು ವಿಭೀಷಣಗೆ ಪಟ್ಟಗಟ್ಟಿದ ಮಂತ್ರ, ಪೊರೆದು ವಿಭೀಷಣಗೆ ಪಟ್ಟಗಟ್ಟಿದ ಮಂತ್ರ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ ಹೇ ಮನುಜ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಜ್ಞಾನನಿಧಿ ನಮ್ಮ ಆನಂದ ತೀರ್ಥರು ಸಾನುರಾಗದಿ ನಿತ್ಯ ಸೇವಿಪ ಮಂತ್ರ. ಜ್ಞಾನನಿಧಿ ನಮ್ಮ ಆನಂದ ತೀರ್ಥರು ಸಾನುರಾಗದಿ ನಿತ್ಯ ಸೇವಿಪ ಮಂತ್ರ. ಜ್ಞಾನನಿಧಿ ನಮ್ಮ ಆನಂದ ತೀರ್ಥರು ಸಾನುರಾಗದಿ ನಿತ್ಯ ಸೇವಿಪ ಮಂತ್ರ. ಭಾನುಕುಲಾಂಬುಧಿ ಸೋಮ ನೆನಿಪ ನಮ್ಮ, ಭಾನುಕುಲಾಂಬುಧಿ ಸೋಮ ನೆನಿಪ ನಮ್ಮ. ದೀನರಕ್ಷಕ ಪುರಂದರ ವಿಠಲನ ಮಂತ್ರ, ದೀನರಕ್ಷಕ ಪುರಂದರ ವಿಠಲನ ಮಂತ್ರ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ ಹೇ ಮನುಜ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ जय जय राम। बोलो सियावर रामचंद्र की जय, अयोध्यापति रामचंद्र की जय, भक्तांतर्गत श्री रामचंद्र की जय।
श्रीराम जय राम जय जय राम श्रीराम जय राम जय जय राम श्रीराम जय राम श्रीराम जय राम श्रीराम जय राम जय जय राम श्रीराम जय राम जय जय राम श्रीराम जय राम जय जय राम राम नामवा ನುಡಿ ನುಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ ರಾಮ ನಾಮವ ನುಡಿ ನುಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಜಯ 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 ಜಯ ರಾಮ ಗುರುಗಳ ಚರಣವ ಪಿಡಿ ಪಿಡಿ ಹರಿ ನಿರ್ಮಾಲ್ಯವ ಮುಡಿ ಮುಡಿ ಗುರುಗಳ ಚರಣವ ಪಿಡಿ ಪಿಡಿ ಹರಿ ನಿರ್ಮಾಲ್ಯವ ಮುಡಿ ಮುಡಿ ಕರೆ ಭವ ಪಾಶವ ಕಡಿ ಕಡಿ ಕರೆ ಕರೆ ಭವ ಪಾಶವ ಕಡಿ ಕಡಿ ಬಂದ ದುರಿತವನೆಲ್ಲವ ಹೊಡಿ ಹೊಡಿ ಬಂದ ದುರಿತವನೆಲ್ಲವ ಹೊಡಿ ಹೊಡಿ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಜಯ 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 ಜಯ ರಾಮ ಸಜ್ಜನರ ಸಂಗಮ ಮಾಡೋ ಮಾಡೋ ದುರ್ಜನರ ಸಂಗಮ ಬಿಡೋ ಬಿಡೋ ಸಜ್ಜನರ ಸಂಗಮ ಮಾಡೋ ಮಾಡೋ ದುರ್ಜನರ ಸಂಗಮ ಬಿಡೋ ಬಿಡೋ ಅರ್ಜುನ ಸಾರಥಿ ರೂಪ ನೋಡೋ ನೋಡೋ ಅರ್ಜುನ ಸಾರಥಿ ರೂಪ ನೋಡೋ ನೋಡೋ ಹರಿ ಭಜನೆಯಲಿ ಮನ ಇಡೋ ಇಡೋ ಹರಿ ಭಜನೆಯಲಿ ಮನ ಇಡೋ ಇಡೋ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಜಯ 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 ಜಯ ರಾಮ ಭಗವಂತ ಮಾದಿ ಅಷ್ಟದೆ इष्ट प्राप गगशनाश राम 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 हमरा नाम रक्षाजगतकर्तरस्य जगताश्रयिता विशिष्टोदितम् भद्रेरस्य रामदेवाष्टकम् हो देव देव तुमा देवदास सर्वभौम अखिलान कोटि ब्रह्मांड नायक अष्टक प्रिया अष्टक सेवा ममधारय रामभद्र नमोऽस्तुते जय राघवेन्द्र नमोऽस्तुते सोमपेन्द्र नमोऽस्तुते जय रामचन्द्र नमोऽस्तुते कञ्जजेश फणीश वीश सुरेश पूर्वसुरार्चितम् कञ्जबध्वमितप्रभं शुभगन्धकुङ्कुमचर्चितम् कञ्जकेतुयवाङ्कुशासनिलाञ्जनाट्यपदाम्बुजम् कञ्जजादिनियामकं प्रणमामि जानकीनायकम् शारदेन्दुरगुन्नकावलिराजितं मुनिपूजितं सारुनूपुरकिङ्किणीनिनदाञ्जितं गतवञ्चितं चारुगुल्पकतूणकल्पसुजङ्गकं भवभङ्गकं
वारणेन्द्रकरोरुकं प्रणमामि जानकीनायकं विद्युदावसुपीतचेलकधारिणं भयहारिणं मध्यमार्बितदिव्यरत्नसुमेकलं विजिताखिलं रध्यनाभिवलित्रयाङ्कितनोदरं भुवनोदरं शुद्धचिन्मयकायकं प्रणमामि जानकीनायकम् अम्बुजालययान्यनेष्टित वक्षसंहतरक्षसं शम्बलादिसमस्तसद्गुणजालिनं वनमालिनं कम्बुकन्दरमत्स्य कौस्तुभधारकं बहुहारकं सम्रताखिलनायकं प्रणमामि जानकीनायकम् पीनवर्तुलबाहुमद्भुत विक्रमं जितसङ्क्रमं ध्यानि सत्कृतशार्ङ्गबाणल सत्करं करुणाकरम् उन्नताङ्गदमुद्रिकादिविभूषणं रिपुभीषणं सन्नदेप्सितदायकं प्रणमामि जानकीनायकम् चन्द्रकोट्यमितोरुताङ्किल सन्मुखं करुणोन्मुखं कुन्दकुड्मलदन्तपङ्क्तिसुहासकं शुभनासकं सान्द्रनीरदनीलमब्जदलेक्षणं वरलक्षणं तन्द्रिदूरमनायकं प्रणमामि जानकीनायकम् भानुभासि किरीटकुण्डल मण्डितं गतखण्डितं भानुवंशकृतावतारमनुत्तमं पुरुषोत्तमं मीनकेतनकोटिशोभममायकं पुरुमायकं वैनदेयकयानकं प्रणमामि जानकी मत्स्यकूर्मवराहपूरुष सिंहवामनरूपिणं क्षत्रियान्तकराम राघव कृष्णबुद्धसुकल्किनं सत्यविश्वजनुस्थिति प्रलयादिकाष्टककारकं तत्सरोन्मुखनामकं प्रणमामि जानकीनायकम् रामभद्र नमोऽस्तु ते जय राघवेन्द्र नमोऽस्तु ते सोमवेन्द्र नमोऽस्तु ते जय रामचन्द्र नमोऽस्तु ते जय रामचन्द्र नमोऽस्तु ते जय रामचन्द्र नमोऽस्तु ते गन्धर्वैश्वरतालमूर्चनमारागोपरागादिभिः प्रख्यातैर्दिवितुम्बुरप्रभृतिभिस्तन्नारदाद्यैरपि त्वद्भक्तैरुपगीयमानचरित श्रीरामदेवाधुना सीता प्राणपते वदार जगतां सङ्गीतदेवामि भाव भो देवदेवतमा देवता सार्वभौम ब्रह्माण्ड नायका संगीतप्रिया संगीतदेवा श्री रामचंद्र रघुपति रघुनाथा श्री रामचंद्र रघुपति रघुनाथा जानकी जीवन श्याम सुंदरा जानकी जीवन श्याम सुंदरा रघुनंदा श्री राम चंद्रा रघुपति रघुनाथा श्री रामचंद्रा रघुपति रघुनाथा गौतम शापे अहल्या शिळा झाली गौतम शापे अहल्या शिळा झाली श्रीरामाचे
चरण स्पर्शने अहल्या उद्धरली श्रीराम नामे गणिका तारियली श्रीराम चंद्रा रघुपती रघुनाथा वाल्या कोळी पापराशी वाल्या कोळी पापराशी वाल्या कोळी पापराशी त्यासी नारद उपदेशी त्यासी नारद उपदेशी राम नाम हा मंत्र दिधला राम नाम हा मंत्र दिधला राम नाम हा राम नाम हा मंत्र दिधला राम नाम हा मंत्र दिधला राम नाम राम नाम हा मंत्र दिधला केले रामायण शतकोटी केले रामायण शतकोटी केले रामायण शतकोटी केले रामायण शतकोटी जानकी जीवन श्याम सुंदरा रघुनंदा श्रीरामचंद्र रघुपति रघुनाथा श्रीरामचंद्र रघुपति रघुनाथा जानकी जीवन श्याम सुंदरा जानकी जीवन श्याम सुंदरा रघुनंदा श्री रामचंद्र रघुपति रघुनाथा श्री रामचंद्र रघुपति रघुनाथा रघुपति रघुनाथा रघुनाथा रघुनाथा
देवानां जय घोषणे भगवतो देवोत्सवे सर्वदा आसन्नामलमङ्गलप्रत्यापेन दव्यापिना मेरे सज्जन दोषदा सकृदे संश्रयदा मच्युदा देवदेवतमा देवदास सर्वग्रहण कोटि ब्रह्मांड नायका भेरे वाद्य प्रिया भेरे वाद्य सेवामवधारय ಬೇರೆ ಬೇರೆ सोमेल ಬೇರೆ ना पूजेचे सोमेल रे नगार भेद हृदय आश्रित्या महत्यान्विता नाना दाल सुराग सुविदा कुदुर सुदाल हादका तैषा सर्व मनोहरा विरसिदा स्वर्णादिनालंकृता श्रीमद राघव सामृतम श्रुतां मौरीं समाकर्णितां भो देव देवतमा देवदास सर्वकलांडकोटि ब्रह्मांड नायिका मौर्यवाद्य प्रिया देवामवधारय श्रुति मौरी नर्तनाचा आस्कीम घंटा शंख मृदंग टाल पडवाण भेरेणी मरवांडका ढक्का झरझर मणुंदाम श्रीराम देवाधुना वीणादेन पिवाद्य वंदाम वाद्य प्रभेदांस्तव प्रेत्ये मारुति वंद्य वंदनाम वंदया श्रूयताम ओ देव देवतमा देवदास सर्वग्रहणकोटि ब्रह्मांड नायिका सर्ववाद्य प्रिया वारस्त्री जनकर्तुकां बाधान् कलेरोवे कादे रीरित किङ्किणी ध्वानं कटानर्तनं तकिच्चस्ति ये दिवे दिवे हॅलो हॅलो आईचे शिबिकोत्सवा सेवेदार रसाचे मोहनदास नारायण आचार्य मुंबई प्रशांत ए हुलेकल सागर हरीश वसंत नायक भटकळ हांनी रामदेव आता शिबिकोत्सव प्रारंभ जाता रामदेवालेक तांणी नेसूंक येनो ते राबका कास मार्ग नेसूंक नेव का सर्वांनो राबका आता देवपालकीन बसून प्राकारोत्सव जातात शिबिकोत्सव
उलटे चल रहे विनय विनय ड्राई फ्रूट्स Thank you.
धन्यवाद दोस्तों। सबसे पहले आज इस मंडप पे, इस रंगमंच पे एक महान गायिका, भजन सिंगर, जिसे पूरी दुनिया चाहती है और दुनिया जानती है कि ये कौन है। तो सबसे पहले मैं परम पूज्य महाराज श्रीमद विद्याधीश तीर्थ स्वामी के चरणों में साष्टांग नमस्कार करके उनका मैं इस कार्यक्रम में भक्तिपूर्वक स्वागत करता हूं। और उसी तरह सभी के चाहते भजन सिंगर, विश्व विख्यात भजन और गज़ल गायक अनूप जलोटा जी को और उनके साथी नितेश अग्रवाल, निताशा अग्रवाल, देवेंद्र भारती, महेश राव और हिमांशु तिवारी का भी मैं संस्थान गोकर्ण पत्रकार जीवोत्तम मठ और शारद पंचतमास्व कमेटी की तरफ से हार्दिक स्वागत करता हूं। यहाँ उपस्थित भजन प्रेमियों, वैदिक ब्राह्मणों, स्वयं सेवकों, मठ कमेटी के सदस्यों, मेरे प्यारे भाइयों बहनों, देवियों, सज्जनों, आप सभी लोगों को संस्थान गोकर्ण पट्टगाड़ी जीवोत्तम मठ और शारद पंचतमानोत्सव कमेटी की तरफ से तहे दिल से और प्यार से और विश्व विख्यात अनूप जलोटा के भजन संगीत के लिए, और मैं हूं आपका समारोह संचालक मैंगलोर से कुमरे नरसिंह प्रभु, आप सभी लोगों का हार्दिक स्वागत करता हूं। अब वक्त है इनका परिचय देने का। मैं इनका क्या परिचय दूं, जिनकी नाम ही एक पहचान है। मैं क्या इनके परिचय दूं, जिनकी आवाज़ ही उनकी पहचान है। मैं क्या परिचय दूं उनका, जिनके गीत और संगीत ही उनकी पहचान है। मैं क्या परिचय दूं उनका, जिनकी शख्सियत ही उनकी पहचान है। ये और कोई नहीं है, यही तो है भजन सम्राट श्री अनूप जलोटा जी। अनूप जी, बहुत दिनों से ये लोग बेचैनी से इस दिन का इंतज़ार कर रहे थे। इंतज़ार की घड़ी अब खत्म हो गई है। ये रंगमंच आपका है। द स्टेज इज ऑल योर्स। मैं रिक्वेस्ट अनूप जलोटा जी टू स्टार्ट हिज भक्ति संगीत। ओवर टू यू। हेलो। राम पालय वॉल्यूम बढ़ाइए। सारे गा दा दा मा दा गरे मा गरे सरे नि सा गरे सा। ऐसी लागी लगन ऐसी लागी लगन ऐसी लागी लगन ऐसी लागी लगन
लागी लगन, लागी लागी रे लगन, लागी लागी रे लगन। ऐसी लागी लगन मीरा हो गई मगन। ये तो हम लोग सब मिलके गा सकते हैं। एक लाइन में गाऊंगा, उसे आप रिपीट करें। ऐसी लागी लगन मीरा हो गई मगन। ऐसी बहुत अच्छा गाते हैं आप लोग, एक बार और। ऐसी लागी लगन मीरा हो गई मगन। वो तो गली 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 हरि गुन गाने लगे। ऐसी लागी लगन मीरा हो गई मगन। वो तो गली 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 हरि गुन गाने लगे। महलों में पली बन के जोगन चली, महलों में पली बन के जोगन चली। मीरा रानी दीवानी कहाने लगी। ऐसी लागी लगन मीरा हो गई मगन। वो तो गली 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 गाने लगी। ऐसी लागी लगन। कोई रोके नहीं, कोई टोके नहीं, मीरा गोविंद गोपाल गाने लगी। कोई रोके नहीं, कोई टोके नहीं, मीरा गोविंद गोपाल गाने लगी। बैठी संतों के संग रंग मोहन के रंग। मीरा प्रेमी प्रीतम को मनाने लगी। वो तो गली गली हरि गाने लगी। ऐसी लागी लगन मीरा हो गई मगन। वो तो गली 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 हरि गुन गाने लगे। महलों में पली बन के जोगन चली। मीरा रानी दीवानी गाने लगी। ऐसी लागी लगन। राणा ने विष दिया मानो अमृत पिया। राणा ने विष दिया मानो अमृत पिया। सानि धनि धब 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 गरे सनि धनि बधनि परनि दंग धनि दंग धनि दंग धनि दंग धनि धरे दंग धनि धरे नि दंग धनि धगनि दंग धनि धरे रे नि धगनि धरे धगरे मामा का पापा मरा रबनि नि दासा नि दाप। राणा ने विष दिया मानो अमृत पिया। मीरा सागर में सरिता समाने लगी। दुख लाखों सहे मुख से गोविंद कहे। मीरा गोविंद गोपाल गाने लगी। वो तो गली गली हरि गुन गाने लगी। ऐसी लागी लगन मीरा हो गई मगन। वो तो गली गली हरि गुन गाने लगे। महलों में पली बन के जोगन चली। मीरा रानी दीवानी कहाने लगी। ऐसी लागी लगन मीरा हो गई मगन। ऐसी लागी लगन मीरा हो गई मगन। ऐसी लागी लगन मीरा हो गई मगन।
अच्युतं केशवं कृष्ण दामोदरम् अच्युतं केशवं कृष्ण दामोदरम् राम नारायणं जानकी वल्लभम् राम नारायणं जानकी वल्लभम् अच्युतं केशवं कृष्ण दामोदरम् राम नारायणं जानकी वल्लभम् भगवान आते नहीं, कौन कहता है भगवान आते नहीं। मेरी झोपड़ी के बाग आज खुल जाएंगे, राम आएंगे। मेरी झोपड़ी के बाग आज, मेरी झोपड़ी के बाग आज खुल जाएंगे, राम आएंगे। राम आएंगे, आएंगे, राम आएंगे। मेरे झोपड़ी के बाग आज खुल जाएंगे, राम आएंगे। जला के दिवाली मैं मनाऊंगी। कौन कहता है भगवान आते नहीं, कौन कहता है भगवान आते नहीं। तुम मीरा के जैसे बुलाते नहीं, तुम मीरा के जैसे बुलाते नहीं। अच्युतं केशवं कृष्ण दामोदरम्, राम नारायणं जानकी वल्लभम्। नॉर्मल आम्ही पंचायत लेवलचे 1 GBPS दवरतात, हांगा आमी 10 पटीन दवरले 10 GBPS. आनी हे घाला आमी IT हातान घालपाक लायला आमच्या शेटीर. तांकां कॅमेरा सुद्दां आमी डिलिंकाचेच घाला, एक्सेस डिवायसेस ऑल्सो डिलिंक, सो दॅट ऑल कॅमेराज आर डिलिंक. इट मॅचेस विथ देयर सो ते सिमलस हे करपाक फाल्यां मेंटेनन्साक प्रॉब्लम नाका म्हणून केल्लें.
ENA गोवा दोघांचे कॉम्बिनेशन बरे जातले दोन्ही चलता आणि दोघे आमचे सांगत असतात वय वय सरांनी एफर्ट घेतल्यामुळे लोकांना कशी यायचे त्यांनी वायफाय ऑन केलं कुठे कसं नाहीत सांगता बहुत सुंदर गीत है और आप सबका मन होगा इसे गाने का, तो गाइएगा साथ में। इतनी शक्ति हमें देना दाता, मन का विश्वास कमजोर होना। इतनी शक्ति हमें देना दाता, हम चले नेक रास्ते पे हमसे भूल कर भी कोई भूल होना। हम चले नेक रास्ते पे हमसे भूल कर भी कोई भूल होना। इतनी शक्ति हमें देना दाता, मन का विश्वास कमजोर होना। हर बुराई से बचते रहे हम, जितनी भी दे भली जिंदगी दे। बैर होना किसी का किसी से, भावना मन में बदले की होना। हम चले नेक रास्ते पे हमसे भूल कर भी कोई भूल होना। इतनी शक्ति हमें देना दाता, मन का विश्वास कमजोर होना। हम न सोचे हमें क्या मिला है, हम ये सोचे किया क्या है हर पल। फूल खुशियों के बांटे सभी को, सबका जीवन ही बन जाए मधुबन। अपनी करुणा का जल तू बहा के, कर दे पावन हर एक मन का कोना। हम चले नेक रास्ते पे हमसे भूल कर भी कोई भूल होना। इतनी शक्ति हमें देना दाता, मन का विश्वास कमजोर होना। मन का विश्वास कमजोर होना, मन का विश्वास कमजोर होना। काशी बदली, अयोध्या बदली, सबको मालूम है काशी जितनी भव्य बन गई, अयोध्या तो स्वर्ग जैसी बन रही है। लेकिन यहां काम समाप्त नहीं होता है। काशी बदली, अयोध्या बदली, अब मथुरा की बारी है। अब मथुरा की बारी है। राम खड़े हैं लिए धनुष, अब बंसी बजने वाली है। राम खड़े हैं लिए धनुष, अब बंसी बजने वाली है। राम खड़े हैं लिए धनुष, अब बंसी बजने वाली है। राम खड़े हैं लिए
खड़े हैं लिए धनुष अब बंसी बजने वाली है। राम खड़े हैं लिए धनुष अब बंसी बजने वाली है। तेरे मन में राम तन में राम, तेरे मन में राम तन में राम, रोम रोम में राम रे। राम सुमिर ले ध्यान लगा ले, छोड़ जगत के काम रे। बोलो राम बोलो राम बोलो राम राम राम, बोलो राम बोलो बोलो राम राम राम। तेरे मन में गंगोत्री दामोदर कुंड यात्रा भक्त्या कृतायेन मुकुंद प्रीत्यै। गंगोद्भवाङ्घ्रिं सततं नमन्तं विद्याधिराजं शरणं प्रपद्ये। विद्याधिराजं माया में तू उलझा उलझा दर दर धूल उड़ाई। अब क्यों करता मन भारी जब माया साथ छुड़ाई। अब क्यों करता मन भारी जब माया साथ छुड़ाई। दिन तो बीता दौड़ धूप में ढल जाए ना शाम रे। बोलो राम बोलो राम बोलो राम राम राम, बोलो राम बोलो राम बोलो राम राम राम। तेरे मन में राम तन में राम, रोम रोम में राम रे। राम सुमिर ले ध्यान लगा ले, छोड़ जगत के काम रे। बोलो राम बोलो राम राम राम, बोलो राम बोलो राम बोलो राम राम राम। तन के भीतर 5 लुटेरे डाल रहे हैं डेरा। तन के भीतर 5 लुटेरे डाल रहे हैं डेरा। वैसे हम भी 5 ही बैठे हुए हैं। तो कौन है ये 5 लुटेरे जो दिन भर हम सबकी वास्तविक संपत्ति को लूटा करते हैं। ये लूटते रहते हैं हमें और हम इनकी सेवा करते रहते हैं। तो इन्हें पहचानिए, इनसे दूर रहिए, नहीं तो सब लूट के ले जाएंगे। भीतर 5 लुटेरे डाल रहे हैं डेरा। काम क्रोध मद लोभ मोह ने तुझको कैसा घेरा। काम क्रोध मद लोभ मोह ने तुझको कैसा घेरा। भूल गया तू राम रटन, भूला पूजा का काम रे। बोल राम बोल राम बोलो राम राम राम, बोलो राम बोलो राम बोलो राम राम राम। तेरे मन में राम तन में राम, रोम रोम में राम रे। राम सुमिर ले ध्यान लगा ले, छोड़ जगत के काम रे। बोलो राम बोलो राम बोलो राम राम राम, बोलो राम बोलो राम बोलो राम राम राम। अंतिम पंक्तियां हैं और हमारे आपके जीवन में, सबके जीवन में, बचपन से लेके बुढ़ापे तक जो होता है, जो गुजरता है, वो इन 4 पंक्तियों में उतार दिया गया। बचपन बीता खेल खेल में भरी जवानी सोया। बचपन बीता खेल खेल में भरी जवानी सोया।
सोया, हरी जवानी सोया, हरी जवानी सोया, सो सो सारे निजा बानी बाबा निजा रे 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 निजा रे रे निजा बानी बाबा निजा रे 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 बाबा रे 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 निजा बानी बानी रे रे। वायलिन पर महेश राव जी संगत कर रहे हैं, जोरदार तालियां। अब इनके साथ जुगलबंदी होगी। मैं जो सरगम गाऊंगा ये आपको वायलिन पे बजा के सुनाएंगे और जरा ध्यान से सुनिएगा, ठीक बजाते हैं कि नहीं बजाते। इनको मैं एक ही कंडीशन पर मुंबई से गोवा तक लाया हूं कि ठीक नहीं बजाएंगे तो यहां छोड़ के चला जाऊंगा। सरेगा 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 म सरेगा म सरेगा म सरेगा म प म प म प म प म प सरेगा म ध प ध प ध प ध प ध भवरा ने नि 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 भवरा नि स नि स नि स भवरा नि स नि स नि सारे नि स रे स नि स रे नि स ध नि ध स नि स ध नि ध नि ध नि प ध प ध म ध प ध म प ग म ग प म प ग म रे ग म ध। बचपन बीता खेल खेल में भरी जवानी सोया, वापस ले जा रहा हूं। अभी 6 महीने पुरानी बात है, इनकी वाइफ का मुझे फोन आया, बता दूं? तो मुझे कहने लगी आपसे कुछ बात करनी है। मैंने कहा बताइए क्या बात करनी है। तो कहने लगी कि महेश जी अक्सर रात को 1-1:30 बजे घर वापस आते हैं। तो मैंने कहा तो क्या हो गया, हम लोग के प्रोग्राम रात को देर से खत्म होते हैं तो इनको घर आने में देरी हो जाती है। तो वो बोली नहीं मुझे बड़ी मुश्किल होती है, मैं तब तक खाना नहीं खाती, इनका इंतजार करती रहती हूँ। मैंने कहा हाँ ये अच्छी बात नहीं है, तो हमेशा ऐसे ही चलना है। तो बेटर ये होगा कि आप अपने टाइम पे अपना खाना खा लीजिए, फिर इनका इंतजार करिए, इनका वेट करिए। तो वो कहने लगे नहीं ऐसा हो ही नहीं सकता, क्योंकि जब तक ये आएंगे नहीं, बनाएंगे नहीं, बचपन बीता खेल खेल में भरी जवानी सोया, देख बुढ़ापा अब तो सोचे क्या पाया क्या खोया, देख बुढ़ापा अब क्यों सोचे क्या पाया क्या खोया। देर नहीं है अब भी बंदे ले ले उसका नाम रे, बोलो बोलो जय श्री राम, बोलो राम राम राम, तेरे मन में राम तन में राम, रोम रोम में राम, राम सुमिर ले ध्यान लगा ले, थोड़ा जगत के काम रे, बोलो राम बोलो राम राम राम, बोलो राम बोलो राम बोलो राम राम राम, बोलो राम बोलो राम बोलो राम राम राम। जय श्री राम। इतना तो करना स्वामी,
इतना तो करना स्वामी, इतना तो करना स्वामी, जब प्राण तन से निकले। हर भक्त के हृदय में ये प्रार्थना होती, इतना तो करना स्वामी, जब प्राण तन से निकले। गोविंद नाम लेकर तब प्राण तन से निकले। श्री गंगा जी का तट हो, यमुना का वंशीवट हो, मेरा सांवरा निकट हो, जब प्राण तन से निकले। पीतांबरी कसी हो, छवि मन में ये बसी हो, होठों पे कुछ हंसी हो, जब प्राण तन से निकले। जब कंठ प्राण आए, कोई रोग ना सताए, यम दरस ना दिखाए, जब प्राण तन से निकले। उस वक्त जल्दी आना, नहीं शाम भूल जाना, राधे को साथ लाना, जब प्राण तन से निकले। गोविंद जय जय गोपाल, गोविंद जय जय गोपाल, गोविंद जय जय गोपाल जय जय, 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 राधा रमण हरि गोविंद 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 जय जय, गोविंद जय जय गोपाल 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 जय जय, राधा रमण हरि गोविंद 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 जय जय। और इसी धुन में से एक बड़ा सुंदर भजन बाहर आ रहा है। प्रभु जी तुम चंदन हम पानी, प्रभु जी तुम चंदन हम पानी पानी, जाकी अंग अंग पास समानी, जाकी अंग अंग पास समानी। प्रभु जी तुम चंदन हम पानी, इस भजन में भक्त ने भगवान के साथ ऐसे सुंदर सुंदर संबंध जोड़ लिए कि ना तो भक्त भगवान के बिना रह सकते हैं, ना भगवान भक्त
से दूर रह सकते हैं। प्रभु जी तुम घन बन हम मोरा, तुम घन बन हम मोरा, जैसे चितवत चंद्र चकोरा, जैसे चितवत चंद्र चकोरा। प्रभु जी तुम चंदन हम पानी पानी, जाकी अंग अंग पास समानी, जाकी अंग अंग पास समानी। प्रभु जी तुम चंदन हम पानी। प्रभु जी तुम दीपक हम बाती, तुम दीपक हम बाती, जाकी जोत जले दिन राती, जाकी जोत जले दिन राती। प्रभु जी तुम चंदन हम पानी पानी, जाकी अंग अंग पास समानी, जाकी अंग अंग पास समानी। प्रभु जी तुम चंदन हम पानी। प्रभु जी तुम मोती हम धागा, तुम मोती हम धागा, जैसे राधा रमण हरि गोविंद जय जय। प्रभु जी तुम चंदन हम पानी गाम बगाम पानी, तुम चंदन हम पानी गाम पानी पानी पानी, तुम चंदन हम पानी। क्या बात है।
बजते बजते आज अचानक मेरी बंसी टूट गई। बजते बजते आज अचानक मेरी बंसी टूट गई। इस छोटी सी बात पे मुझसे राधा रानी रूठ गई। हर पल हर क्षण ध्यान था उस पर और उसकी पग आहट पर। कंकरिया जो मैंने मारी उसको देख के पनघट पर मेरा निशाना ऐसा चूका गगरी उसकी फूट गई। इस छोटी सी बात पे मुझसे राधा रानी रूठ गई। शाम तेरी बंसी शाम तेरी बंसी कन्हैया तेरी बंसी पुकारे राधा नाम। लोग करे मीरा को यूं ही बदनाम। लोग करे मीरा को यूं ही बदनाम। इस भजन में जहां जहां ये लाइन आती है लोग करें मीरा को यूं ही बदनाम, ये लाइन आप लोग गा दीजिए, बाकी गाना मैं गा दूंगा। तैयार हो जाइए। शाम तेरी बंसी कन्हैया तेरी बंसी पुकारे राधा नाम। अब आप किसी को भी कह सकते हैं कि आपने मेरे साथ डुएट गाया। शाम तेरी बंसी कन्हैया तेरी बंसी पुकारे राधा नाम। सांवरे की बंसी को बजने से कहा, सांवरे की बंसी को बजने से कहा। राधा कभी शाम वो तो मीरा कभी शाम। राधा कभी शाम वो तो मीरा कभी शाम। कौन जाने बांसुरिया किसको बुलाए, जिसके मन भाए वो उसी के गुण गाए। कौन जाने बांसुरिया किसको बुलाए, जिसके मन भाए वो उसी के गुण गाए। कौन नहीं बंसी की धुन का गुलाम। कौन नहीं बंसी की धुन का गुलाम। लोग करे मीरा वो यूं ही बदनाम। लोग करे मीरा वो यूं ही बदनाम। सांवरे की बंसी को बजने से कहा, सांवरे की बंसी को बजने से कहा। राधा कभी शाम तो मीरा कभी शाम। राधा कभी शाम तो मीरा कभी शाम।
गद गद नि ध ग ब नि ध नि प थ थ जमुना की लहरें बंशी बटकी छैया किसका नहीं है बोलो कृष्ण कन्हैया। जमुना की लहरें बंशी बटकी छैया किसका नहीं है बोलो कृष्ण कन्हैया। श्याम का दीवाना कृष्ण का दीवाना तो सारा ब्रज धाम। श्याम का दीवाना तो सारा ब्रज धाम। राधा का भी श्याम वो तो मीरा का भी श्याम। राधा का भी श्याम वो तो मीरा का भी श्याम। श्याम तेरी बंसी कन्हैया तेरी बंसी पुकारे। राधा नाम लोग करे मीरा वो यूं ही बदनाम। लोग करे मीरा वो यूं ही बदनाम। लोग करे मीरा वो यूं ही बदनाम। रंग दे चुनरिया रंग दे चुनरिया रंग दे चुनरिया रंग दे 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 चुनरिया। रंग दे 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 चुनरिया। रंग दे चुनरिया रंग दे चुनरिया रंग दे चुनरिया रंग दे चुनरिया। श्याम पिया मोरी रंग दे चुनरिया। श्याम पिया मोरी रंग दे चुनरिया रंग दे चुनरिया रंग दे चुनरिया रंग दे चुनरिया रंग दे ऐसी रंग दे कि रंग ना ही छूटे। ऐसी रंग दे कि रंग ना ही छूटे। धोबिया धोए चाहे सारी उमरिया। धोबिया धोए चाहे सारी उमरिया। श्याम पिया श्याम पिया मोरी रंग दे चुनरिया रंग दे चुनरिया रंग दे चुनरिया रंग दे चुनरिया रंग दे चुनरिया।
बिना रंगाए मैं तो घर नहीं जाऊंगी, बिना रंगाए मैं तो घर नहीं जाऊंगी। गिटार पर हिमांशु तिवारी, जोरदार तालियां इनके लिए। अब इनके साथ थोड़ी जुगलबंदी। गगरे सगरे सगरे सनी निजरे 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 सा नी 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 दा 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 नी 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 दा 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 नी नी दा दा नी दा नी दा नी नी दा दा नी गगरे गगरे गा सारे गा म म म म म म म दा नी 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 बिना रंगाए मैं तो घर नहीं जाऊंगी, बीत ही जाए चाहे सारी उमरिया, बीत ही जाए चाहे सारी उमरिया। शाम पिया मोरी रंग दे चुनरिया, शाम पिया मोरी रंग दे चुनरिया, रंग दे चुनरिया, रंग दे चुनरिया, रंग दे चुनरिया, रंग दे चुनरिया। मीरा के प्रभु गिरधर नागर, जल से पतला कौन है? प्रश्न और उसका उत्तर, सवाल और उसका जवाब। जल से पतला कौन है? कौन भूमि से भारी? कौन अगन से तेज है? कौन काजल से काली? और इसका जवाब, जल से पतला ज्ञान है और पाप भूमि से भारी। क्रोध अगन से तेज है, क्रोध अगन से तेज है और कलंक काजल से काली। रंग दे चुनरिया, रंग दे चुनरिया, रंग दे चुनरिया, रंग दे चुनरिया। मीरा के प्रभु गिरधर नागर, प्रभु चरणन में लागी नजरिया। शाम पिया मोरी रंग दे चुनरिया, शाम पिया मोरी रंग दे चुनरिया, रंग दे चुनरिया हो, रंग दे चुनरिया, रंग दे चुनरिया हो, रंग दे चुनरिया, 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 रंग दे चुनरिया। राम नाम रटते रहो, बोलो जय श्री राम। राम नाम रटते रहो, जब तक घट में प्राण। कभी तो दीन दयाल की भनक पड़ेगी कान।
जप ले बंदे फिर पीछे पछताएगा। नाम हरि का जप ले बंदे फिर पीछे पछताएगा। नाम हरि का जप ले बंदे फिर पीछे पछताएगा। नाम हरि का जप ले बंदे फिर पीछे पछताएगा। तू कहता है मेरी काया कहता है मेरी काया, काया का गुमान क्या, चांद सा सुंदर ये तन तेरा, चांद सा सुंदर ये तन तेरा, मिट्टी में मिल जाएगा फिर पीछे पछताएगा। नाम हरि का जप ले बंदे फिर पीछे पछताएगा। नाम हरि का जप ले बंदे फिर पीछे पछताएगा। वहां से क्या तू लाया बंदे, वहां से क्या तू लाया बंदे, यहाँ से क्या ले जाएगा। मुट्ठी बांध के आया जग में, मुट्ठी बांध के आया जग में, हाथ पसारे जाएगा फिर पीछे पछताएगा। नाम हरि का जप ले बंदे फिर पीछे पछताएगा। नाम हरि का जप ले बंदे फिर पीछे पछताएगा। जपना है सो जप ले बंदे रे, जपना है सो जप ले बंदे मदनी हरे हरे रे ग रे ग रे ग ग रे ग म रे ग रे ग रे 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 जपना है सो जप ले बंदे आखिर तो मिट जाएगा। कहत कबीर सुनो भाई साधो, करनी का फल पाएगा तू, करनी का फल पाएगा। नाम हरि का जप ले बंदे फिर पीछे पछताएगा। नाम हरि का जप ले बंदे फिर पीछे पछताएगा। हरि बोल हरि बोल हरि हरि बोल, हरि बोल हरि बोल हरि हरि बोल। सब गाइए हरि बोल हरि बोल हरि हरि बोल, हरि बोल हरि बोल हरि हरि बोल। हरि बोल हरि बोल हरि हरि बोल, हरि बोल हरि बोल हरि हरि बोल। मुकुंद माधव गोविंद बोल, मुकुंद माधव गोविंद बोल। केशव माधव गोविंद बोल,
छोटा सा अनाउंसमेंट है. हरि गुरुभ्यो नमः. हंग प्रत्येक आयले हांका एक विषय सांगचे इच्छा पावता. आज ही रात्री आणि 1 गंटे भितरी म्हळ्यार 1 गंटे भितरी कोणकोणाला हंगा कार बೈಕ್ ಪುರಾಯಿಸ್ಕೆ ಮಟ್ಟ ಸುತ್ತಾನ ತಾನಿ ತಂಗ ಕಾರ ಬೈಕ್ ಏನು ತಂಗ ರೂಮ್ ಹಾಕಿ వచ్చుగా ಹಂಗ ಪಾರ್ಕಿಂಗ್ ವ್ಯವಸ್ಥೆನ SG ತಂಗೆಲೆ ಗೌರ್ಮೆಂಟ್ ಸೆಕ್ಯೂರಿಟಿ ಯೋನು ಏಕೆ JCB री तुम वेहिकल काढून वरनो स्टेशन हांगा दवरच्या पुरोची. सो प्रत्येकली तांगेले स्कूटर बाईक कार जीप कसले आसता री 1 गंटे भितरी हांगा तूं खाली कोर काडून म्हणून घेता. आज रात्री 1 गंटे आसा हे कार्यक्रम जाले कुडले पाय सकाळी 6 भितरी हवन करतले. गवर्नमेंट SPG तांगेले सेक्युरिटी फोर्स तांणी येवन हांगा खंयचे वेहिकल की पुरातन व्हरताची तसानो तुम्ही प्रत्येकल्यानी 1 गंटे भितरी तुम वेहिकल घेवन तुम रूम हाकी तुमचे रिसॉर्टाक वचका म्हणून निमून घेता. पाय हवन सेवादारान सकाळी 6 भितर येवका. पाय हवन 10-10:30 भितर जाता आनी जेवण पाय ओगीच स्टार्ट जाता. आमी 11:15-11:30 स्टार्ट करता म्हणल्यार इता म्हळ्यार आज मोदीजी 3:15 भितर येताची तशी 1:30 भितर गेट क्लोज जाता. 1 गंटे भितर प्रत्येकल्यान मेन आमगे जेवतम सभा म्हणटा पळोवचुका तशी 12:30-1 भितर जेवण फिनीश जाता. तशी जल्द तितलो ओगी येवन जेन्ना सहकार दिवका म्हूण निमून घेता. गमगनि रे गनि रा मदनि रे मगरे गरे मगरे गरे सा. जग में सुंदर है दो नाम, जग में सुंदर है दो नाम, दो नाम, दो नाम, दो नाम, जग में सुंदर है दो नाम, चाहे कृष्ण कहो या राम. जग में सुंदर है दो नाम, चाहे कृष्ण कहो या राम. बोलो राम 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 बोलो श्याम श्याम श्याम. राम राम बोलो श्याम श्याम श्याम. जग में सुंदर है दो नाम, चाहे कृष्ण कहो या राम. जग में सुंदर है दो नाम, चाहे कृष्ण कहो या राम. बोलो राम 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 बोलो श्याम श्याम श्याम. बोलो राम 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 बोलो श्याम श्याम श्याम. है इस भजन में भगवान राम और भगवान कृष्ण दोनों का वर्णन एक साथ प्रत्येक पंक्ति में किया गया. यह ध्यान में रख के सुनिए तो एक नया आनंद आएगा. माखन ब्रज में एक चुरावे, माखन ब्रज में एक चुरावे, एक बेर खिलनी के खावे. माखन ब्रज में एक चुरावे, एक बेर खिलनी के खावे. प्रेम भाव से भरे अनोखे दोनों के हैं काम, चाहे कृष्ण कहो या राम. जग में सुंदर है दो नाम, चाहे कृष्ण कहो या राम. बोलो राम 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 बोलो श्याम श्याम श्याम. बोलो राम
कंस पापी को मारे, एक कंस पापी को मारे, एक दुष्ट रावण संहारे, एक कंस पापी को मारे, एक दुष्ट रावण संहारे। दोनों दीन के दुख हरत हैं, दोनों बल के धाम, चाहे कृष्ण का हो या राम, जग में सुंदर है दो नाम, चाहे कृष्ण का हो या राम। बोलो राम 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 बोलो, श्याम 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 बोलो, राम 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 बोलो, श्याम श्याम श्याम। राधिका के संग राजे, एक राधिका के संग राजे, निधन मद कमरे गधर निधर धरे 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 तबले पर देवेंद्र भारती संगत कर रहे हैं, जोरदार तालियां इनके लिए। अब इनके साथ थोड़ी जुगलबंदी होगी। सारेगा 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 साथ साथ, सारेगा म सारेगा म सारेगा म साथ साथ, हमारा नी 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 नी, मारा नीचा नीचा नीचा, मारा नीचा नीचा नीचा, सारेगा 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 नी नीचा, गा रे सारे नीचा रे नीचा, सारे ने 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 सारे 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 सा। ममता दने दादा ममता दने मदनी ने 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 दादा ने दादा ने दादा ने दादा ने दे दादा ने दादा ने दादा ने सारे जगह सारे जगह सारे जगह सारे जगह मदा देगा सारे जगह सा। अब बजाइए। सनी दा दा नी दा 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 सनी दा 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 मद गावा रे रे दा सारे गावा दा नी दा रे गावा दा नी दा गावा दा नी दा मद नी दा दा नी दा नी दा सा 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 सा। सनी दा दा नी दा सनी दा दा नी दा एक राधिका के संग राजे, एक सिंगर और एक तबला प्लेयर की बड़ी दोस्ती थी, जैसे मेरी और देवेंद्र भारती जी की बड़ी दोस्ती। दोनों खूब कार्यक्रम करते थे, आनंद लेते थे, सारी दुनिया घूमते थे। अभी 2 दिन पहले ही हम लोग ऑस्ट्रेलिया, न्यूजीलैंड, फिजी आइलैंड से घूम के आए, वहाँ कार्यक्रम थे। तो वो दोनों भी खूब घूमते थे, कार्यक्रम करते थे दुनिया भर में। तो एक दिन शाम को बैठे दोनों बातें कर रहे थे, तो थोड़े इमोशनल हो गए बात करते करते। तो सिंगर ने कहा कि देखो, जो आया है वो जाएगा, सबको जाना, हम दोनों को भी जाना है।
और एक साथ नहीं जाना, अलग अलग जाना है। तो जो पहले चला गया तो दूसरे का मन नहीं लगेगा, बड़ी याद आएगी। तो एक वादा कर लेते हैं कि जो पहले जाएगा वो दूसरे के सपने में रोज रात को मिलने आएगा। ये वादा हो गया कि जो पहले जाएगा वो दूसरे के सपने में रोज रात को मिलने आएगा। तो कुछ चांस की बात थी कि वो तबला प्लेयर पहले चला गया। चांस की बात। और 1 महीने तक सिंगर के सपने में नहीं आया। अब वो सिंगर रोज सुबह उठे उसको गालियां दे, कल नहीं आया, कल नहीं आया, कल नहीं आया। 1 महीना नहीं आया। फिर 1 महीने बाद वो सपने में आया। तो पहले तो सिंगर ने उससे खूब लड़ाई की, बड़े बड़े वादे करके कहते गायब हो गए। 1 महीना याद ही नहीं आई हमारी। तो वो तबला प्लेयर बोला, यार तुमको पता नहीं है कि ऊपर जाके मैं कितना बिजी हो गया हूं। तो सिंगर ने पूछा, ऊपर जाके बिजी हो गए, वहां क्या काम है? अरे कहते तुमको पता नहीं, वहां पे कभी लता मंगेशकर नाइट हो रही है, मुझे बुलाते हैं चलिए बजाइए। कभी किशोर कुमार नाइट हो रही है, अभी पंडित भीमसेन जोशी नाइट हो रही है, मुझे बुलाते हैं चलिए बजाइए। सुबह सुबह 6 बजे पंडित रविशंकर जी उठा देते हैं, रियाज करो। टाइम ही नहीं मिलता। तो सिंगर ने कहा कमाल है, तुम इतना बिजी हो गए, अब तुमको हमारी याद कैसे आई 1 महीने बाद? तो वो बोला, मैं बताने आया हूं कि अगले हफ्ते तुम्हारा प्रोग्राम बुक हो गया। एक राधिका के संग राजे, एक राधिका के संग राजे, एक जानकी संग विराजे। चाहे सीताराम कहो, चाहे सीताराम कहो, या बोलो राधे श्याम, चाहे कृष्ण कहो या राम, जग में सुंदर है दो नाम, चाहे कृष्ण कहो या राम। बोलो राम, बोलो राम, बोलो राम, बोलो राम, राम राम बोलो, श्याम श्याम बोलो राम, राम बोलो, श्याम 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 बोलो राम, राम राम बोलो, श्याम श्याम श्याम। कबीरा जब हम पैदा हुए, जग हंसे हम रोए। स्वाभाविक है, कोई बालक जन्म लेता है तो सबसे पहले रोता है, और उसके रोने की आवाज सुनते ही सब खुशी मनाने लगते हैं। भक्त कबीर ने बड़ी गहराई से सोचा इस बात को और एक महान संदेश दे दिया। कबीरा जब हम पैदा हुए, जग हंसे हम रोए। ऐसी करनी कर चलो हम हंसे जग रोए। शरीर को एक चादर के समान समझते हुए कबीरदास जी कहते हैं, चदरिया चदरिया झीनी रे झीनी रे झीनी के राम नाम रस पीनी चदरिया झीनी रे झीनी के राम नाम रस पीनी चदरिया
जीने रे जीने। शरीर रूपी चादर कैसे बनी ये चादर? अष्टकमल का चरखा बनाया, 5 तत्व की भूमि, 9-10 मास बुनन को लागे, 9-10 मास बुनन को लागे, मूरख मैली की चदरिया जीने रे जीने के, राम नाम रस बीनी चदरिया जीने रे जीने। जब मोरी चादर बन घर आई, रंग रेज टूटी, अर्थात शरीर ने जन्म लिया। रंगरेज कौन है? रंगरेज है गुरु, जिसके पास इस चादर को भेजा गया शिक्षा रूपी रंग चढ़ाने के लिए। जब मोरी चादर बन घर आई, रंग रेज टूटी, ऐसा रंग रंगा रंग रेने, ऐसा रंग रंगा रंग रेने, ये लालो लाल कर दीनी चदरिया जीने रे जीने, राम नाम रस दीनी चदरिया जीने रे जीने। चादर ओढ़ शंका मत करियो। गुरु से शिक्षा प्राप्त कर लेने के बाद ये जीवन आरंभ होता है, और ऐसे समय पर चेतावनी देते हैं कबीरदास जी। चादर ओढ़ शंका मत करियो, ये 2 दिन तुमको दीनी चदरिया, ये 2 दिन तुमको दीनी। मूर्ख लोग भेद नहीं जाने, मूर्ख लोग भेद नहीं जाने, दिन दिन मैली कीनी चदरिया जीने रे जीने, राम नाम रस दीनी चदरिया जीने रे जीने। ध्रुव प्रहलाद सुदामन ओढ़ी चदरिया, ध्रुव प्रहलाद सुदामन ओढ़ी, शुकदेव ने निर्मल कीनी चदरिया, शुकदेव ने निर्मल की। दास कबीर ने ऐसी ओढ़ी, दास कबीर ने ऐसी ओढ़ी कि ज्यों की त्यों धर दीनी चदरिया जीने रे जीने 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 जीने, राम नाम रस दीनी चदरिया जीने रे जीने जीने रे जीने जीने रे जीने। यशोमती मैया से बोले नंदलाला, यशोमती मैया से बोले नंदलाला, यशोमती मैया से बोले नंदलाला, राधा क्यों गोरी मैं क्यों काला, राधा क्यों गोरी मैं क्यों काला।
राधा प्यारी आई इठलाती, इतने में राधा प्यारी आई इठलाती। मैंने न जादू डाला बोली बल खाती हो, मैंने न जादू डाला बोली बल खाती। मैया कन्हैया तेरा हो, मैया कन्हैया तेरा जग से निराला, इसीलिए काला यशोमती मैया से बोले नंदलाला। राधा क्यों बोली मैं क्यों काला। आइए सब मिलकर प्रभु का नाम गाएं और इसके बाद स्वामी जी का मैं आशीर्वाद प्राप्त करूंगा। सब मिलकर गाइएगा। सीताराम 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 कहिए, सीताराम 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 कहिए। चाहे विधि राखे राम ताहि विधि रहिए, चाहे विधि राखे राम ताहि विधि रहिए। सीताराम 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 कहिए, सीताराम 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 कहिए, सीताराम 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 कहिए, सीताराम 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 कहिए। चाहे विधि राखे राम ताहि विधि रहिए, चाहे विधि राखे राम ताहि विधि रहिए, चाहे विधि राखे राम ताहि विधि रहिए, चाहे विधि राखे राम ताहि विधि रहिए। सीताराम 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 कहिए, सीताराम 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 कहिए, सीताराम 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 कहिए। जय सिया राम। बहुत बहुत धन्यवाद अनूप जलोटा जी, आपकी मधुर आवाज़, आप लोगों की जुगलबंदी और बेहतरीन संगीत, बेहतरीन गीत से लगता था ऐसी लागी लगन हम सब हो गए मगन। बहुत बहुत धन्यवाद। और आप सब मैं गुजारिश करता हूँ कि आप स्वामी जी की ओर पधारिए और प्रसाद लीजिएगा। आयचे या कार्यक्रमाचे स्पॉन्सर स्वर्ण ज्वेलर्स। हे कार्यक्रम जीवत मंडप जावचे आशिल्ले, बट थंय आज SPG पायचे मोदील कार्यक्रमानंतर SPG तांकां लिमिटेशन म्हणजे आमी हे कार्यक्रम हांगा करूं पडलेलो आसा। तशेंच ह्या मध्व मंडपात जावचे हर एक कार्यक्रम स्पॉन्सर केलेले श्यामराव विठ्ठल कॉर्पोरेट बैंक, SVC बैंक, दुर्गेश S चंदावरकर तांकां चेअरमॅन डायरेक्टराक आमी मस्त आभार जावन आसाचे। We thank the chairman and director Durgesh Chandavarkar of Shamrao Vittal Cooperative Bank, Mumbai. पाय 6 घंटा पाय हवना घेतले 6 घंटा भितर येवन बैसुका तशेंच पाय पूज बगी जावन जेवण 1:30 भितर जेवण जावन आमी बार भितर मेन 1 घंटे भितर आमी जिवत मंडप येवन तुमी आसन स्वीकार करून निमून घेता। जय परम पूज्य विद्याधीश तीर्थ स्वामी गुरु महाराज के जय जय गुरु महाराज। अनेक पडे सांगचे आयचे पावता आयचे कार्यक्रमाचे स्पॉन्सर स्वर्ण ज्वेलर्स उडपी। या कार्यक्रम जेवतम सभा मंडळ देवचे आशिल्ले SPG
सिक्युरिटी निमती आमचे कार्यक्रम हांगा कोरका पडले तशींची ह्या मध मंडपदावच्या हर एक कार्यक्रमाक स्पॉन्सर श्यामराव विठ्ठल कॉपरेटिव्ह बँक मुंबई श्री दुर्गेश एस चंदावकर हांकां आमी मस्त आभार जावन आसात. विठ्ठल कॉपरेटिव्ह बँक मुंबई श्री दुर्गेश एस जय जय नामाची शाळा भरली नाम जपताना ज्ञान भूक हरली नाम जपताना ज्ञान भूक हरली राम नामाची शाळा भरली राम नामाची शाळा भरली नाम जपताना ज्ञान भूक हरली नाम जपताना दशरथ राम पालय रघुकुल राम पालय कमल कमल निजनाभिविराजित राम पालय हर सुर सरसिज भव गरुडार्चित राम पालय कमल कमल निजनाभिविराजित राम पालय हर सुर सरसिज भव गरुडार्चित राम पालय वसुधेश्वर दश शिरमद खण्डन राम पालय दशरथ राम पालय रघुकुल राम पालय
महाविष्णु अवतार प्रणाम श्रीराम जय राम जय जय राम महाविष्णु अवतार प्रणाम श्रीराम जय राम जय जय राम त्रेतायुग संजात प्रणाम श्रीराम जय राम जय जय राम इक्ष्वाकु सूर्यवंशज राम श्रीराम जय राम जय जय राम रघुकुल वंशोद्धारक राम श्रीराम जय राम जय जय राम साकेतपुरी मंगलधाम श्रीराम जय राम जय जय राम दशरथ ज्येष्ठ सुनंदन राम श्रीराम जय राम जय जय राम कौशल्य सुत सुंदर राम श्रीराम जय राम जय जय राम लक्ष्मण भरत शत्रुघ्न राम श्रीराम जय राम जय जय राम गुरु वसिष्ठ उपदेशित राम श्रीराम जय राम जय जय राम विश्वामित्र सुदीक्षित राम श्रीराम जय राम जय जय राम धनुराभ्यास प्रशिक्षित राम श्रीराम जय राम जय जय राम सुबाहु ताटक मर्दन राम श्रीराम जय राम जय जय राम क्षत्रिय धर्म सुपालक राम श्रीराम जय राम जय जय राम गौतम वनिता तारक राम श्रीराम जय राम जय जय राम मिथिला नगर प्रवेशित राम श्रीराम जय राम जय जय राम दिव्य शिव धनु भंजक राम श्रीराम जय राम जय जय राम राजा जनक प्रशंसित राम श्रीराम जय राम जय जय राम भूमि जावरण परिणय राम श्रीराम जय राम जय जय राम 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 जय सीता राम श्रीराम जय राम जय जय राम सीता राम जय श्री रघुराम श्रीराम जय राम जय जय राम पितृवाक्य परिपालक राम श्रीराम जय राम जय जय राम वनवासावधि स्वीकृत राम श्रीराम जय राम जय जय राम पर्णकुटीर निवासित राम राम पालय दशरथ राम